ನಾವು ರೋಮಾಪುರದವರಿಗೆ ಅಧ್ಯಾಯ 3ಗೆ ತಿರುಗೋಣ. ಇದು ಹೊಸ ಒಡಂಬಡಿಕೆಯಲ್ಲಿದೆ. ರೋಮಾಪುರದವರಿಗೆ ಅಧ್ಯಾಯ 3. ನಾನು 19ನೇ ವಾಕ್ಯದಿಂದ ಓದುತ್ತೇನೆ. ಧರ್ಮಶಾಸ್ತ್ರದ ನುಡಿಗಳೆಲ್ಲವೂ ಆ ಶಾಸ್ತ್ರಕ್ಕೆ ಒಳಗಾದವರಿಗೆ ಹೇಳಿವೆ ಎಂದು ಬಲ್ಲೆವಷ್ಟೇ. ಹೀಗೆ ಎಲ್ಲರ ಬಾಯಿ ಕಟ್ಟಿ ಹೋಗುವುದು, ಲೋಕವೆಲ್ಲ ದೇವರ ಮುಂದೆ ಅಪರಾಧಿಯಾಗಿ ನಿಲ್ಲುವುದು. ಯಾಕೆಂದರೆ ಯಾವನಾದರೂ ನೇಮನಿಷ್ಠೆಗಳನ್ನನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. ಧರ್ಮಶಾಸ್ತ್ರದಿಂದ ಪಾಪದ ಅರ್ಹ ಉಂಟಾಗುತ್ತದಷ್ಟೇ. ಈಗಲಾದರೂ ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರ ನಿಯಮಗಳಿಗೆ ಇಲ್ಲದೆ ಪ್ರಕಟವಾಗಿದೆ. ಅದು ಮೋಶೆಯ ಧರ್ಮಶಾಸ್ತ್ರದಿಂದಲೂ ಪ್ರವಾದಿಗಳ ನುಡಿಗಳಿಂದಲೂ ಸಾಕ್ಷಿಗೊಂಡಿರುತ್ತದೆ. ದೇವರಿಂದಲೇ ಆಗುವ ಈ ನೀತಿಯು ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವವರೆಲ್ಲರಿಗೂ ದೊರಕುವಂಥದ್ದು. ಹೆಚ್ಚು ಕಡಿಮೆ ಏನೂ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. ನೀವು ಈ ಭಾಗವನ್ನು ನೋಡಿದರೆ ಮೊದಲಿಗೆ ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಕಷ್ಟವಾಗಿರಬಹುದು ಎಂಬುದಾಗಿ ನಾನು ಭಾವಿಸುತ್ತೇನೆ. ಆದರೆ ಈ ಹಂತದಲ್ಲಿ ನಾವು ಧರ್ಮಶಾಸ್ತ್ರ ಮತ್ತು ಕೃಪೆಯನ್ನು ಹೋಲಿಸಿ ಪರಿಗಣಿಸಬೇಕಾಗಿದೆ. ಈ ಸಮ್ಮೇಳನದಲ್ಲಿ ಮನುಷ್ಯನ ತಾನು ಪಾಪಿ ಎಂದು ಅರ್ಥ ಮಾಡಿಕೊಳ್ಳಲು ದೇವರು ಜಗತ್ತಿಗೆ ಧರ್ಮಶಾಸ್ತ್ರವನ್ನು ಕೊಟ್ಟಿದ್ದಾನೆ ಎಂದು ನಾವು ಈಗಾಗಲೇ ಕೇಳಿದ್ದೇವೆ. ಅದರಿಂದ ನೀವಿಲ್ಲಿ ವಾಕ್ಯ 19ರಲ್ಲಿ ನೋಡಿದರೆ ಅದು ಹೇಳುತ್ತದೆ, ಧರ್ಮಶಾಸ್ತ್ರದ ನುಡಿಗಳೆಲ್ಲವೂ ಆ ಶಾಸ್ತ್ರಕ್ಕೆ ಒಳಗಾದವರಿಗೆ ಹೇಳಿದಿವೆ ಎಂದು ಬಲ್ಲಿರಷ್ಟೇ. ಧರ್ಮಶಾಸ್ತ್ರ ನಮಗೆ ಏನು ಕಲಿಸುತ್ತದೆ? ಇದು ಪ್ರಶ್ನೆ. ಹೀಗೆ ಎಲ್ಲರ ಬಾಯಿ ಕಟ್ಟಿ ಹೋಗುವುದು, ಲೋಕವೆಲ್ಲ ದೇವರ ಮುಂದೆ ಅಪರಾಧಿಯಾಗಿ ನಿಲ್ಲುವುದು. ಧರ್ಮಶಾಸ್ತ್ರವನ್ನು ಪಾಲಿಸುವ ಮೂಲಕ ಬದುಕಲು ಪ್ರಯತ್ನಿಸುವವರಿಗೆ ತೀರ್ಪು ನೀಡಲಾಗುತ್ತದೆ. ಇದು ಬಿಂದು. ಆದ್ದರಿಂದ ಮನುಷ್ಯನು ತೀರ್ಪಿಗೆ ಗುರಿಯಾಗಿದ್ದಾನೆ ಎಂದು ಧರ್ಮಶಾಸ್ತ್ರ ಹೇಳುತ್ತಿದೆ. ಈಗ ವಾಕ್ಯ 20. ಯಾಕೆಂದರೆ ಯಾವನಾದರೂ ನೇಮನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. ಇದು ದೇವರ ದೃಷ್ಟಿಯಲ್ಲಿ. ಇಲ್ಲಿ ನಾವು ದೇವರ ಮುಂದೆ ನೀತಿವಂತರೆಂದು ಒಪ್ಪಿಕೊಳ್ಳದಿದ್ದರೆ ನಾವು ದೇವರ ಮುಂದೆ ನಿಲ್ಲಲು ಸಾಧ್ಯವಿಲ್ಲ ಎಂದು ಹೇಳುತ್ತದೆ. ದೇವರು ನೆಲೆ ನಿಲ್ಲಿಸಿರುವಂಥ ಜಗತ್ತು ಪರಲೋಕ. ದೇವರು ನೀತಿವಂತನು ಮತ್ತು ದೇವರು ಪವಿತ್ರನಾಗಿದ್ದಾನೆ. ಆದ್ದರಿಂದ ದೇವರ ರಾಜ್ಯಕ್ಕೆ ಹೋಗಲು ಸಾಧ್ಯವಾಗುವಂತೆ ನಾವು ದೇವರಂತೆ ನೀತಿವಂತರಾಗಿರಬೇಕು. ಆದರೆ ಧರ್ಮಶಾಸ್ತ್ರಗಳ ಕ್ರಿಯೆಗಳಿಂದ ಈ ಜಗತ್ತಿನಲ್ಲಿ ಯಾರನ್ನು ದೇವರ ಮುಂದೆ ಸಮರ್ಥಿಸಲಾಗುವುದಿಲ್ಲ. ಇದನ್ನು ಈ ಭಾಗವು ನಮಗೆ ಹೇಳುತ್ತದೆ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ತಮ್ಮ ಸ್ವಂತ ಪ್ರಯತ್ನಗಳಿಂದ ಸದಾಚಾರದ ಜೀವನವನ್ನು ನಡೆಸಲು ಪ್ರಯತ್ನಿಸುತ್ತಿದ್ದಾರೆ. ಇದು ಎಲ್ಲ ಧರ್ಮಗಳಿಗೂ ನಿಶಿಷ್ಟವಾಗಿವೆ. ನಾನು ಈಗಾಗಲೇ ಈ ಬಗ್ಗೆ ಹಲವಾರು ಬಾರಿ ಮಾತನಾಡಿದ್ದೇನೆ. ಆದರೆ ಧರ್ಮಗಳು ತನ್ನ ಸ್ವಂತ ಶಕ್ತಿಯಿಂದ ನೀತಿವಂತನಾಗಲು ಮನುಷ್ಯನ ಪ್ರಯತ್ನಗಳಾಗಿವೆ. ಅಂದದಾಗಿದೆ ಧರ್ಮಗಳು. ಆದರೆ ಇದು ಸಂಪೂರ್ಣವಾಗಿ ಅಸಾಧ್ಯ. ಇಲ್ಲಿ ವಾಕ್ಯ 21ರಲ್ಲಿ ಹೇಳುತ್ತದೆ, ಈಗಲಾದರೂ ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗಿದೆ. ಇಲ್ಲಿ ಏನು ಹೇಳುತ್ತದೆ ಎಂಬುದಾಗಿ ನೋಡಿ. ದೇವರು ನೀತಿವಂತನಾಗಿರುವುದರಿಂದ ದೇವರ ನೀತಿಯು ಬಹಿರಂಗಗೊಂಡಿದೆ ಎಂದದು ಹೇಳುತ್ತದೆ. ದೇವರು ನೀತಿವಂತರಾಗಿರುವುದರಿಂದ ಮನುಷ್ಯನ ನೀತಿವಂತನಾಗಲು ಮತ್ತು ದೇವರ ರಾಜ್ಯವನ್ನು ಪ್ರವೇಶಿಸಲು ಬಹಿರಂಗಪಡಿಸಿದ ದೇವರ ನೀತಿಯನ್ನು ಸ್ವೀಕರಿಸಬೇಕು. ಆದ್ದರಿಂದ ನೀವು ಇಲ್ಲಿ ಓದಿದರೆ ವಾಕ್ಯ 21, ಈಗಲಾದರೂ ದೇವರಿಂದ ದೊರಕುವಂಥ ನೀತಿಯು ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗಿದೆ. ಅದು ಮೋಶೆಯ ಧರ್ಮಶಾಸ್ತ್ರದಿಂದಲೂ ಪ್ರವಾದಿಗಳ ನುಡಿಗಳಿಂದಲೂ ಸಾಕ್ಷಿಗೊಂಡಿರುತ್ತವೆ. ನಾನು ಈ ವಾಕ್ಯ 21 ಓದುತ್ತಿದ್ದಾಗ ಮತ್ತು ಯೋಚಿಸುತ್ತಿರುವಾಗ ನಾನು ರಕ್ಷಿಸಲ್ಪಟ್ಟಿದ್ದೇನೆ. ಈಗಲಾದರೂ ದೇವರಿಂದ ದೊರಕುವಂಥ ನೀತಿಯು ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗಿದೆ. ಸಾಮಾನ್ಯವಾಗಿ ಜನರು ನೀತಿವಂತರಾಗಲು ಕಷ್ಟಪಟ್ಟು ಪ್ರಯತ್ನಿಸುತ್ತಾರೆ. ಆದರೆ ಅದು ಮನುಷ್ಯನ ನೀತಿಯಾಗಿದೆ. ಮನುಷ್ಯನ
ಸದಾಚಾರವಾಗಿದೆ. ಉದಾಹರಣೆಯಾಗಿ ಕಾಯಿನನು ಅವನ ಕೃಷಿ ಉತ್ಪನ್ನಗಳಿಂದ ದೇವರಿಗೆ ಯಜ್ಞವಾಗಿ ನೀಡಿದನು. ಇದು ಮನುಷ್ಯನ ನೀತಿಯನ್ನು ಪ್ರತಿನಿಧಿಸುತ್ತದೆ. ಆದರೆ ಮನುಷ್ಯನ ಈ ನೀತಿಯನ್ನು ದೇವರ ಮುಂದೆ ಎಂದಿಗೂ ಒಪ್ಪಿಕೊಳ್ಳಲಾಗುವುದಿಲ್ಲ. ಆದ್ದರಿಂದ ದೇವರು ತನ್ನ ನೀತಿಯನ್ನು ಈ ಲೋಕಕ್ಕೆ ಕಳುಹಿಸಿದನು. ಅವನು ನೀತಿಯನ್ನು ಮನುಷ್ಯನಿಗೆ ಧರಿಸುವುದಕ್ಕಾಗಿ, ದೇವರ ನೀತಿಯನ್ನು ಹೊಂದಿಕೊಳ್ಳುವುದಕ್ಕಾಗಿ ಮನುಷ್ಯನಿಗೆ ದೇವರ ನೀತಿಯು ಪ್ರಕಟವಾಯಿತು. ಮತ್ತು ದೇವರ ನೀತಿವಂತನಾಗಿರುವಂಥ ಹಾಗೆ ಅವನು ಸಹ ನೀತಿವಂತನಾಗಿ ದೇವರ ರಾಜ್ಯವನ್ನು ಹೋಗಲು ಸಾಧ್ಯವಾಗುತ್ತದೆ. ಕಳೆದ ಬಾರಿ ಯೇಸು ಶಿಲುಬೆಯ ಮೇಲೆ ತನ್ನ ರಕ್ತವನ್ನು ಸುರಿಸಿದಾಗ ಮತ್ತು ಸತ್ತಾಗ ಅವನ ರಕ್ತದ ಮೂಲಕ ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಲಾಯಿತು ಮತ್ತು ಅವನು ನಮ್ಮ ಪಾಪಗಳಿಗೆ ಬೆಲೆಯನ್ನು ಪಾವತಿಸಿದ್ದು ಎಂಬುದಾಗಿ ನಾವು ಕಲಿತಿದ್ದೇವೆ. ಇದು ಸ್ಥೂಲವಾಗಿ ನಾವು ಯೋಚಿಸುತ್ತಿರುವುದು. ಆ ಸತ್ಯವೂ ಸಹ ಯೇಸು ತನ್ನ ರಕ್ತವನ್ನು ಸುರಿಸಿದ್ದರಿಂದ, ನಮ್ಮ ಪಾಪಗಳನ್ನು ಅಳಿಸಿಬಿಟ್ಟಿರುವುದರಿಂದ ನಾವು ನೀತಿವಂತರಾಗಿದ್ದೇವೆ. ಆದರೆ ನಾವು ಈ ಬಗ್ಗೆ ಸ್ವಲ್ಪ ಹೆಚ್ಚು ವಿವರವಾಗಿ ಯೋಚಿಸಬೇಕು ಎಂದು ನಾನು ಭಾವಿಸುತ್ತೇನೆ. ವಾಕ್ಯ 22. ದೇವರಿಂದ ಆಗುವ ಆ ನೀತಿಯು ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವವರೆಲ್ಲರಿಗೂ ದೊರಕುವಂಥದ್ದು. ದೇವರ ನೀತಿಯು ಯೇಸುವಿನಲ್ಲಿ ನಂಬಿಕೆ ಮೂಲಕ ನಂಬುವವರಿಗೆ ಬರುತ್ತದೆ. ಜನರು ಯೇಸುವನ್ನು ನಂಬಲು ಬಂದಾಗ ದೇವರ ನೀತಿಯು ಅವರಿಗೆ ಬರುತ್ತದೆ. ಹೀಗಾಗಿ ಮನುಷ್ಯನು ನೀತಿವಂತನೆಂದು ಅಂಗೀಕರಿಸಲ್ಪಟ್ಟಿದ್ದಾನೆ. ದೇವರು ನೀತಿವಂತನಾಗಿರುತ್ತಾನೆ ಮತ್ತು ದೇವರ ಮುಂದೆ ನಿಲ್ಲಬಲ್ಲೆನು. ನಂತರ ವಾಕ್ಯ 24ರಲ್ಲಿ ಹೇಳುತ್ತದೆ, ಅವರು ನೀತಿವಂತನೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. ಕೃಪೆಯು ಉಚಿತವಾಗಿ ನೀಡಲಾಗುವಂಥ ವಿಷಯವಾಗಿದೆ. ಅವರು ನೀತಿವಂತನೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಎಂದದು ಹೇಳುತ್ತದೆ. ದೇವರ ಕೃಪೆಯಿಂದ ನಾವು ಈಗ ನೀತಿವಂತರೆಂದು ಒಪ್ಪಿಕೊಳ್ಳಲಾಗಿದೆ. ಅದನ್ನರ್ಥ. ಈಗ ರೋಮಪುರದವರಿಗೆ ಅಧ್ಯಾಯ 10ಗೆ ತಿರುಗೋಣ. ರೋಮ 10, ನಾನು 2ನೇ ವಾಕ್ಯದಿಂದ ಓದುತ್ತೇನೆ. ದೇವರಲ್ಲಿ ಆಸಕ್ತರಾಗಿದ್ದಾರೆಂದು ನಾನು ಅವರ ವಿಷಯದಲ್ಲಿ ಸಾಕ್ಷಿ ಕೊಡುತ್ತೇನೆ. ಆದರೂ ಅವರ ಆಸಕ್ತಿ ಜ್ಞಾನಾನುಸಾರವಾದದಲ್ಲ. ಅವರು ದೇವರಿಂದ ದೊರಕುವ ನೀತಿಯನ್ನು ಅರಿಯದೆ ಸ್ವನೀತಿಯನ್ನೇ ಸ್ಥಾಪಿಸಬೇಕೆಂದು ಪ್ರಯತ್ನಿಸುತ್ತಾ ಇದರಿಂದ ದೇವರ ನೀತಿಗೆ ಅಧೀನರಾಗಲಿಲ್ಲ. ನಂಬುವವರೆಲ್ಲರಿಗೆ ನೀತಿಯನ್ನು ದೊರಕಿಸಿರುವ ಕ್ರಿಸ್ತನಿಂದಲೇ ಕರ್ಮ ಮಾರ್ಗಕ್ಕೆ ಅಂತ್ಯವಾಯಿತು. ಇಲ್ಲಿ ಏನು ಹೇಳುತ್ತದೆ ಎಂಬುದಾಗಿ ನೋಡಿ. ನೀತಿಯಲ್ಲಿ 2 ವಿಧಗಳಿದೆ. 3ನೇ ವಾಕ್ಯದಲ್ಲಿ ಅದೇ ಹೇಳುತ್ತದೆ, ಅವರು ದೇವರಿಂದ ದೊರಕುವಂಥ ನೀತಿಯನ್ನು ಅರಿಯದೆ ಸ್ವನೀತಿಯನ್ನೇ ಸ್ಥಾಪಿಸಬೇಕೆಂದು ಪ್ರಯತ್ನಿಸುತ್ತಾ ಇದರಿಂದ ದೇವರ ನೀತಿಗೆ ಅಧೀನರಾಗಲಿಲ್ಲ. ಅದರಿಂದ 2 ನೀತಿಯನ್ನು ನೋಡುತ್ತೇವೆ. ಸ್ವಂತ ನೀತಿ ಮತ್ತು ದೇವರ ನೀತಿ. ಅವರ ಸ್ವಂತ ನೀತಿ ಏನು? ಇದು ಪಾಪಗಳನ್ನು ಮಾಡಿರಲು ಅವರ ಪ್ರಯತ್ನಗಳು, ಅವರ ಶ್ರದ್ಧಾಪೂರ್ವಕವಾದ ಪ್ರಾರ್ಥನೆಗಳು, ಒಳ್ಳೆಯ ಕಾರ್ಯಗಳು, ಅವರ ಉತ್ಸಾಹ ಮತ್ತು ಧರ್ಮಶಾಸ್ತ್ರವನ್ನು ಪಾಲಿಸುವುದೆಲ್ಲ ಮನುಷ್ಯನ ನೀತಿಯಾಗಿದೆ. ಜನರು ಈ ಮಹಾ ಉತ್ಸಾಹದಿಂದ ಈ ಕಾರ್ಯಗಳನ್ನು ಸಹ ಮಾಡಿದರೂ ಕೂಡ ದೇವರ ನೀತಿ ಜ್ಞಾನವಿಲ್ಲದೆ ಇದೆಲ್ಲವೂ ಸಂಪೂರ್ಣವಾಗಿ ನಿಷ್ಪ್ರಯೋಜನವಾಗಿದೆ. ದೇವರು ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ಪರಿಣಾಮವಾಗಿ ಜನರು ಈಗ ಯೇಸುವನ್ನು ನಂಬುತ್ತಾರೆ. ಆದರೆ ಅವರು ಧಾರ್ಮಿಕ ರೀತಿಯಲ್ಲಿ ಆತನನ್ನು ನಂಬುತ್ತಾರೆ. ಯೇಸುವನ್ನು ನಂಬುವಂಥ ಅಪಾರ ಸಂಖ್ಯೆಯ ಜನರಿದ್ದಾರೆ ಎಂದು ತೋರುತ್ತದೆ ಮತ್ತು ಅವರು ತಮ್ಮದೇ ಆದ ಸದಾಚಾರ ಮತ್ತು ತಮ್ಮದೇ ಆದ ಉತ್ಸಾಹವನ್ನು ಪ್ರದರ್ಶಿಸಲು ಪ್ರಯತ್ನಿಸುತ್ತಾರೆ. ಆದರೆ ನಂತರ ಅಂತಹ ಜನರು ದೇವರ ಮುಂದೆ ನಿಲ್ಲಲು ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ದೇವರು ಮನುಷ್ಯನ ನೀತಿಯನ್ನು ಒಪ್ಪಿಕೊಳ್ಳುವುದಿಲ್ಲ. ಆದ್ದರಿಂದ ಇನ್ನೊಂದು ದಿನ ಮತ್ತಾಯ ಸುವಾರ್ತೆ 7ರಲ್ಲಿ ನಾವು ಓದಿದ್ದೇವೆ, ಜನರು ಹೇಳುತ್ತಾರೆ, ನಾವು ನಿನ್ನ ಹೆಸರಿನಲ್ಲಿ ಪ್ರವಾದಿಸಲಿಲ್ಲವೇ? ಅದು ಅವರ ಸ್ವಂತ ನೀತಿಯಾಗಿದೆ. ನಾವು ದೆವ್ವಗಳನ್ನು ಬಿಡಿಸಲಿಲ್ಲವೇ? ಅದು ಅವರ ಸ್ವಂತ ನೀತಿಯಾಗಿದೆ. ನಾವು ನಿಮ್ಮ ಹೆಸರಿನಲ್ಲಿ ಅನೇಕ ಅದ್ಭುತಗಳನ್ನು ಮಾಡಲಿಲ್ಲವೇ? ಅದು ಅವರದ ಸ್ವಂತ ನೀತಿಯಾಗಿದೆ. ಆ ದಿನ ಯೇಸು ಹೇಳುವನು, ನಾನೆಂದು ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳುವುದು. ಇದೇ ಯೇಸು ಹೇಳುವುದು. ಈ ಜನರು ತಮ್ಮ ಸ್ವಂತ ನೀತಿಯ ಬಗ್ಗೆ ಮಾತಾಡುತ್ತಿದ್ದವರು. ಅಲ್ಲದೆ ನಾವು
ಮತ್ತಾಯ 7ನೇ ಅಧ್ಯಾಯ ವಾಕ್ಯ 24 ನೋಡಿದರೆ ಯೇಸು ಹೀಗೆ ಹೇಳುವುದನ್ನು ನಾವು ಕಂಡುಕೊಳ್ಳುತ್ತೇವೆ. ಆದ್ದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಆದರೆ ಈ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದ ಪ್ರತಿಯೊಬ್ಬ ಮನುಷ್ಯನು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನನ್ನು ಹೋಲುತ್ತದೆ. ಇಲ್ಲಿ ಹೇಳುವುದೇನು? ಮನುಷ್ಯನು ತನ್ನ ಸ್ವಂತ ನೀತಿಯ ಮೇಲೆ ಮನೆಯನ್ನು ಕಟ್ಟಿಕೊಳ್ಳುತ್ತಾನೆ. ಅವರು ಹೇಳುತ್ತಾರೆ, ನಾನು ಮುಂಚಾನೆ ಪ್ರಾರ್ಥನೆಗೆ ಸಮಯವಾಗಿ ಹೋಗುತ್ತಿದ್ದೇನೆ, ನಾನು ಕಾಣಿಕೆಗಳನ್ನು ಕೊಡ್ತಾ ಇದ್ದೇನೆ, ನಾನು ಎಲ್ಲ ಪ್ರಾರ್ಥನೆಗಳನ್ನು ತಪ್ಪದೆ ನಾನು ಹೋಗಿದ್ದೇನೆ, ನಾನು ರಾತ್ರಿ ಇಡೀ ಪ್ರಾರ್ಥನೆಯೆಲ್ಲ ಮಾಡಿದ್ದೇನೆ, ನಾನು ಪರಿಹಾರ ಕಾರ್ಯಗಳನ್ನು ಮಾಡಿದ್ದೇನೆ, ಇದೆಲ್ಲ ಧರ್ಮಾಧಿಕಾರಿಯಾಗಿದೆ. ಈ ರೀತಿಯಾಗಿ ಎಲ್ಲ ಹೇಳುವಂಥದ್ದು ಎಲ್ಲ ಉಸುಪಿನ ಹಾಗೆ. ಸ್ವಂತ ನೀತಿ ಅವರ ದೃಷ್ಟಿಯಲ್ಲಿ ಇವೆಲ್ಲವೂ ಉಸುಪಿನ ಹಾಗೆ. ಅವರು ಎಲ್ಲ ವಸ್ತುಗಳನ್ನು ಇಟ್ಟುಕೊಂಡು ಅವರ ಮನೆಯನ್ನು ಕಟ್ಟುತ್ತಾರೆ. ಅವರು ಮರಳಿನ ಮೇಲೆ ಮನೆ ಕಟ್ಟುತ್ತಾರೆ. ಆದರೆ ಗಾಳಿ ಬೀಸುವಾಗ, ಮಳೆ ಬಂದಾಗ ಆ ಮನೆ ಕುಸಿಯುತ್ತದೆ. ಆಗ ಅವರೆಲ್ಲವನ್ನು ಕಟ್ಟುವಂಥದ್ದು ಮರಳಿನ ಮೇಲೆ ಕಟ್ಟುತ್ತಾ ಇದ್ದಾರೆ. ಅದರಿಂದ ಇಲ್ಲಿ ರೋಮಾಪುರದವರಿಗೆ 10ನೇ ಅಧ್ಯಾಯಕ್ಕೆ ತಿರುಗೋಣ. 3ನೇ ವಾಕ್ಯ, ಅವರು ದೇವರಿಂದ ದೊರಕುವಂಥ ನೀತಿಯನ್ನು ಅರಿಯದೆ ಸ್ವನೀತಿಯನ್ನೇ ಸ್ಥಾಪಿಸಬೇಕೆಂದು ಪ್ರಯತ್ನಿಸುತ್ತಾ ಇದರಿಂದ ದೇವರ ನೀತಿಗೆ ಅಧೀನರಾಗಲಿಲ್ಲ. ಹಾಗಾದರೆ ಅದೇನು ಹೇಳುತ್ತದೆ? ಜನರು ದೇವರಿಂದ ಅಂಗೀಕರಿಸಲ್ಪಡುವಂಥ ಸಲುವಾಗಿ ಶ್ರದ್ಧೆಯಿಂದ ಪ್ರಯತ್ನಿಸಿದಾಗ ಅವರು ದೇವರ ನೀತಿಗೆ ತಮ್ಮನ್ನು ತಾವೇ ಸಲ್ಲಿಸುವುದಿಲ್ಲ. ಅವರು ದೇವರ ವಿರುದ್ಧ ಬಂಡಾಯವೆದ್ದಿದ್ದಾರೆ. ಹೀಗಿರುವಾಗ ದೇವರ ನೀತಿ ಏನು? ದೇವರ ನೀತಿ ಎಂದರೇನು? ಇದು ಪ್ರಶ್ನೆ. ಮೊದಲ ಕೊರಿಂಥದವರಿಗೆ ಅಧ್ಯಾಯ 1ಕ್ಕೆ ತಿರುಗೋಣ. ಇದು ರೋಮ ಪುಸ್ತಕ ಅನಂತರ ಪುಸ್ತಕವಾಗಿದೆ. ಮೊದಲ ಕೊರಿಂಥ್ಯ ಅಧ್ಯಾಯ 1 ವಾಕ್ಯ 30. ಮೊದಲ ಕೊರಿಂಥಿ ಅಧ್ಯಾಯ 1 ವಾಕ್ಯ 30. ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಯೇಸು ದೇವರ ಮಗನಾಗಿರುವುದರಿಂದ ಅವನು ದೇವರಿಂದ ಬಂದನು. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನೂ ಆದನು. ಇಲ್ಲಿ ಏನು ಹೇಳುತ್ತದೆ ನೋಡಿ. ದೇವರ ನೀತಿ ಎಂದರೇನು? ಯೇಸು ದೇವರ ನೀತಿಯಾಗಿದ್ದಾನೆ. ಯೇಸುವಿಗೆ ಪಾಪವಿರಲಿಲ್ಲ. ಯೇಸು ಸಂಪೂರ್ಣವಾಗಿ ನೀತಿವಂತನಾಗಿದ್ದನು. ಯೇಸು ಈ ಲೋಕಕ್ಕೆ ಬಂದಾಗ ಮಾಡಿದ ಪ್ರತಿಯೊಂದು ಸಂಪೂರ್ಣವಾಗಿ ನೀತಿಯು ಮತ್ತು ದೇವರ ಚಿತ್ತಾನುಸಾರವಾಗಿತ್ತು. ಆದರೆ ಅವನು ಸಾಧಿಸಿದಂಥ ಈ ಕೆಲಸವೇನು? ಅದು ನನಗಾಗಿ, ಅದು ನಮಗಾಗಿ. ಆದ್ದರಿಂದ ಇದು ಹೇಳುತ್ತದೆ, ಯೇಸು ದೇವರಿಂದ ನಮಗಾಗಿ ಮಾರ್ಪಟ್ಟಿದೆ. ನಮಗೆ ಜ್ಞಾನವು ಮತ್ತು ನಮ್ಮ ಶುದ್ಧೀಕರಣವು. ಹಾಗಾದರೆ ನಾವೇನು ಮಾಡಬೇಕು? ನಾವು ನೀತಿವಂತರಾಗಲು ಸಾಧ್ಯವಿಲ್ಲ. ನಾವು ಪಾಪಿಗಳು. ಅವನು ನನ್ನ ಸ್ಥಾನದಲ್ಲಿ ನೀತಿವಂತನಾಗಿದ್ದನು. ನಾನು ಯೇಸುವನ್ನು ನಂಬಿದರೆ ಅವನ ನೀತಿಯು ನನ್ನದಾಗುತ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟವಾಗಿದೆ ಅಲ್ಲವೇ? ದಯವಿಟ್ಟು ನನ್ನನ್ನು ಪುನರಾವರ್ತಿಸಿರಿ. ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣ, ವಿಭೋಜನೆಗಳಿಗೆ ಕಾರಣನೂ ಆದನು. ಇದನ್ನು ನೋಡಿ. ನಾನು ನನ್ನನ್ನು ನೋಡಿದಾಗ ನಾನು ನೀತಿವಂತನಲ್ಲ, ಆದರೆ ನಾನು ಯೇಸುವನ್ನು ನೋಡಿದರೆ ಯಾವುದೇ ತೊಂದರೆ ಇಲ್ಲ. ಇದು ಯಾಕೆಂದರೆ ಯೇಸುವಿನಲ್ಲಿ ನನ್ನ ಪಾಪವೆಲ್ಲವೂ ಆವರಿಸಲ್ಪಟ್ಟಿದೆ, ನನ್ನ ಅಧರ್ಮವೆಲ್ಲ ಆವರಿಸಿದೆ. ಇಲ್ಲಿ ನೋಡಿದರೆ ಇದೇ ದೇವರು ಈಗ ನನ್ನನ್ನು ಕಂಡಾಗ ನೇರವಾಗಿ ನನ್ನತ್ತ ನೋಡುವುದಿಲ್ಲ. ನನ್ನೊಳಗೆ ಪಾಪವಿದೆ, ನಾನೊಬ್ಬ ಪಾಪಿ. ಆದರೆ ದೇವರು ನನ್ನನ್ನು ನೋಡಿದಾಗ
ಅವನು ನನ್ನತ್ತ ನೇರವಾಗಿ ನೋಡಿದರೆ ಅವನು ಪಾಪಿಯನ್ನು ನೋಡುತ್ತಾನೆ, ಒಬ್ಬ ಪಾಪಿಯನ್ನು. ಆದರೆ ಈಗ ಅವನು ನನ್ನನ್ನು ನೋಡುವಾಗ ಯೇಸುವಿನ ಮೂಲಕ ಈ ರೀತಿ ನನ್ನನ್ನು ನೋಡುತ್ತಾನೆ. ಅವನು ಯೇಸುವಿನ ಮೂಲಕವಾಗಿ ನನ್ನನ್ನು ನೋಡುವಾಗ ಅವನು ನನ್ನ ಪಾಪವನ್ನು ನೋಡುವುದಿಲ್ಲ, ನಾನು ಪಾಪಿ ಎಂಬುದಾಗಿ ಅವನು ನೋಡುವುದಿಲ್ಲ. ಯೇಸು ನೀತಿವಂತನಾಗಿರುವುದರಿಂದ ಮತ್ತು ದೇವರು ಯೇಸುವಿನ ಮೂಲಕ ನನ್ನನ್ನು ನೋಡುತ್ತಾನೆ, ಅವನು ನನ್ನನ್ನು ನೀತಿವಂತನಾಗಿ ನೋಡುತ್ತಾನೆ. ಇದು ಯಾಕೆ? ಏಕೆಂದರೆ ಯೇಸು ಮಾಡಿದೆಲ್ಲವೂ ನನಗಾಗಿದೆ. ಅವನು ಶಿಲುಬೆಯ ಮೇಲೆ ತನ್ನ ರಕ್ತವನ್ನು ಸುರಿಸಿದಾಗ ಅದು ನನ್ನ ಪಾಪಕ್ಕಾಗಿದೆ. ಅವನು 3 ದಿನದ ನಂತರವಾಗಿ ಸತ್ತವರೊಳಗಿಂದ ಎದ್ದದ್ದು ನನಗಾಗಿದೆ. ಮತ್ತು ಈಗ ನಾನು ಯೇಸುವನ್ನು ನಂಬಿದರೆ ನನ್ನ ಪಾಪಗಳ ಸಮಸ್ಯೆಯನ್ನು ಯೇಸುವಿನಲ್ಲಿ ಸಂಪೂರ್ಣವಾಗಿ ಪರಿಹರಿಸಲಾಗಿದೆ. ಮತ್ತು ಈಗ ದೇವರು ನನ್ನನ್ನು ಪಾಪಿಯಾಗಿ ನೋಡುವುದಿಲ್ಲ, ಅವನು ನನ್ನನ್ನು ನೀತಿವಂತನಾಗಿ ಮಾತ್ರ ನೋಡುತ್ತಾನೆ. ನಾವು ಹಿಂದಿರುಗಿ ರೋಮ ಪುಸ್ತಕ 4ಗೆ ಹೋಗೋಣ. ರೋಮ ಅಧ್ಯಾಯ 4. ನಾನು ವಾಕ್ಯ 4ರಿಂದ ಓದುತ್ತೇನೆ. 4ನೇ ಅಧ್ಯಾಯ 4ನೇ ವಾಕ್ಯದಿಂದ. ನಾನು ಓದ್ತೇನೆ. ಕೆಲಸ ಮಾಡಿದವನಿಗೆ ಬರುವ ಕೂಲಿಯು ದಯದಿಂದ ದೊರಕುವುದೆಂದು ಎಣಿಕೆಯಾಗುವುದಿಲ್ಲ, ಅದು ಸಲ್ಲತಕ್ಕದೆ ಎಂದು ಎಣಿಕೆಯಾಗುತ್ತದೆ. ಆದರೆ ಯಾವನು ಪುಣ್ಯಕ್ರಿಯೆಗಳನ್ನು ಮಾಡಿದವನಾಗಿರದೆ ಪಾಪಾತ್ಮರನ್ನು ನೀತಿವಂತರನ್ನು ನಿರ್ಣಯಿಸುವ ಆತನಲ್ಲಿ ನಂಬಿಕೆ ಇಡುತ್ತಾನೋ ಅವನ ನಂಬಿಕೆಯ ನೀತಿ ಎಂದು ಎಣಿಸಲ್ಪಡುವುದು. ದೇವರು ಯಾವನನ್ನು ಪುಣ್ಯಕ್ರಿಯೆಗಳಿಲ್ಲದೆ ನೀತಿವಂತನೆಂದು ಎಣಿಸುತ್ತಾನೋ ಅವನು ಧನ್ಯನೆಂದು ದಾವೀದನು ಸಹ ಹೇಳುತ್ತಾನೆ. ಹೇಗೆಂದರೆ ಯಾರ ಅಪರಾಧಗಳು ಪರಿಹಾರವಾಗಿದ್ದೇವೆಯೋ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಅವರೇ ಧನ್ಯರು. ಯಾರ ಅಪರಾಧಗಳು ಪರಿಹಾರವಾಗಿವೆಯೋ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟು ಅವರೇ ಧನ್ಯರು. ನಿಮ್ಮೊಂದಿಗೆ ಒಂದು ಪ್ರಶ್ನೆ ಕೇಳುತ್ತೇನೆ. ಯಾರಾದರೂ ಇಡೀ ದಿನ ಕಷ್ಟವನ್ನು ಪಟ್ಟು ಕೆಲಸ ಮಾಡುತ್ತಾರೆ ಮತ್ತು ಅನಂತರ ಅವನ ಕೆಲಸಕ್ಕೆ ಕೂಲಿ ಕೊಡುತ್ತಾರೆ. ಅವನು ತನ್ನ ಕೂಲಿಯನ್ನು ಪಡೆಯುವಾಗ ಅವನು ತನ್ನ ವೇತನವನ್ನು ಕೃಪೆಯಿಂದ ಪಡೆಯುತ್ತಾನೋ ಅಥವಾ ಅವನಿಗೆ ನೀಡಬೇಕಾದದನ್ನು ನೀಡುತ್ತಾನೋ? ನೀವೇನು ಹೇಳುತ್ತೀರಿ? ಅವನು ಮಾಡಿದ ಕೆಲಸಕ್ಕೆ ಕೂಲಿ ನೀಡಲಾಗುತ್ತೆ. ಆದ್ದರಿಂದ ಅವರಿಗೆ ನೀಡಿದ ಹಣವು ಕೃಪೆಯಿಂದಲ್ಲ, ಕೆಲಸ ಮಾಡದವನಿಗೆ ಎಂದು ಅದು ಹೇಳುವಾಗ ದೇವರು ಮಾಡಬೇಕೆಂದಿರುವಂಥ ಕಾರ್ಯದಲ್ಲಿ ನಾವು ಏನೇನು ಮಾಡಿಲ್ಲ ಎಂದರ್ಥ. ಇದಕ್ಕೆ ಕಾರಣ ನಾವು ಪಾಪಿಗಳು. ಇಲ್ಲಿ ಅಧರ್ಮಿ ಎಂದು ಹೇಳಿದಾಗ ಅದು ಪಾಪಿ ಎಂದರ್ಥ. ಭಕ್ತಿಹೀನರು ದೇವರಿಗಾಗಿ ಏನನ್ನು ಮಾಡಿಲ್ಲ. ಒಬ್ಬ ವ್ಯಕ್ತಿಯು ಧರ್ಮಾಧಿಕಾರಿಯಾಗಿ ತನ್ನ ಕರ್ತವ್ಯಗಳನ್ನು ಉತ್ತಮವಾಗಿ ನಿರ್ವಹಿಸಬಹುದು, ಸಭೆಗೆ ಸಾಕಷ್ಟು ಹಣವನ್ನು ನೀಡಬಹುದು, ಮುಂಚಾನೆ ಪ್ರಾರ್ಥನೆ ಮಾಡಬಹುದು, ದೇವರವರನ್ನು ಒಪ್ಪಿಕೊಳ್ಳುವುದಿಲ್ಲ. ಆದ್ದರಿಂದ ನಾವು ದೇವರ ಮುಂದೆ ಏನನ್ನು ಮಾಡದ ಪಾಪಿಗಳು. ಏನನ್ನು ಮಾಡದ ಪಾಪಿಯಾದ ವ್ಯಕ್ತಿಯನ್ನು ನೀತಿವಂತ ಎಂದು ದೇವರು ಹೇಳುತ್ತಾನೆ. ಅವನನ್ನು ನೀತಿವಂತನೆಂದ ದೇವರು ಹೇಳುತ್ತಾನೆ. ಒಬ್ಬ ವ್ಯಕ್ತಿಯು ತಾನು ಮಾಡಿದ ಅನೇಕ ಪಾಪಗಳ ಬಗ್ಗೆ ತನ್ನ ಹೃದಯದಲ್ಲಿ ಆಳವಾಗಿ ಚಿಂತಿಸುತ್ತಾನೆ ಮತ್ತು ಅದಕ್ಕಾಗಿ ನಾನೇನು ಮಾಡಲಿ ಎಂಬುದಾಗಿ ಅವನು ಚಿಂತಿಸುತ್ತಾನೆ. ಆಗ ಅವನು ಯಾವ ವಿಷಯದಲ್ಲಿ ಚಿಂತೆ ಮಾಡಬೇಕಾಗಿಲ್ಲ, ಕಾರಣ ದೇವರು ಹೇಳುತ್ತಾರೆ, ನಾನು ನಿನ್ನನ್ನು ನೀತಿವಂತನೆಂಬುದಾಗಿ ನಿರ್ಣಯಿಸಲಾಗಿದ್ದೇನೆ. ಆಗ ದೇವರು ಇದನ್ನು ಹೇಳಿರುವುದರಿಂದ ಇದು ನಿಜವಾಗಿ ಒಳ್ಳೆಯದಾಗಿದೆ ಅಲ್ವೇ? ಈಗ 6ನೇ ವಾಕ್ಯವನ್ನು ನೋಡಿರಿ. ದೇವರು ಯಾವನನ್ನು ಪುಣ್ಯಕ್ರಿಯೆಗಳಿಲ್ಲದೆ ನೀತಿವಂತನೆಂದು ಎಣಿಸುತ್ತಾನೋ ಅವನು ಧನ್ಯನೆಂದು ದಾವೀದನು ಸಹ ಹೇಳುತ್ತಾನೆ ಅಂತ ಹೇಳುತ್ತದೆ. ಪುಣ್ಯಕ್ರಿಯೆಗಳಿಲ್ಲದೆ ನೀವು ದೇವರಿಗಾಗಿ ಏನನ್ನು ಮಾಡದಿದ್ದರೂ, ಅವನು ಒಪ್ಪಿಕೊಳ್ಳುವಂಥ ಯಾವುದನ್ನು ಮಾಡದಿದ್ದರೂ ಅವನು ನಿನ್ನನ್ನು ನೀತಿವಂತನೆಂದು ಎಣಿಸುತ್ತಾನೆ. ದೇವರು ಯಾವನನ್ನು ಪುಣ್ಯಕ್ರಿಯೆಗಳಿಲ್ಲದೆ ನೀತಿವಂತನೆಂದು ಎಣಿಸುತ್ತಾನೆ ಅವನು ಧನ್ಯನೆಂಬುದಾಗಿ ದಾವೀದನು ಹೇಳುತ್ತಾನೆ. ಅನಂತರ ಪುನರಾವರ್ತಿಸಿರಿ. ಯಾರ ಅಪರಾಧಗಳು ಪರಿಹಾರವಾಗಿವೆಯೋ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಅವರೇ ಧನ್ಯರು. ಕರ್ತನು ಯಾವನ ಪಾಪವನ್ನು ಲೆಕ್ಕಕ್ಕೆ ತರುವುದಿಲ್ಲವೋ ಆ ಮನುಷ್ಯನೇ ಧನ್ಯನು. ಇಲ್ಲಿ ಏನು ಹೇಳುತ್ತದೆ ಎಂಬುದಾಗಿ ನೋಡಿರಿ. ನೀತಿಗೇರಿಸಲ್ಪಡುವುದು ಎಂದರೆ ಐತೆ ನಮ್ಮ ಕಾನೂನು ಬಾಹಿರ ಕೃತ್ಯಗಳನ್ನು ಕ್ಷಮಿಸಲಾಗಿದೆ. ಕಾನೂನು ಬಾಹಿರ ಕಾರ್ಯಗಳು ಪಾಪಗಳಲ್ಲವೇ?
ಆದ್ದರಿಂದ ದೇವರು ನಮ್ಮ ಕಾನೂನುಬಾಹಿರ ಕಾರ್ಯಗಳನ್ನು, ನಮ್ಮ ಪಾಪಗಳನ್ನು ಕ್ಷಮಿಸಿದ್ದಾನೆ. ಇದು ಬಿಂದುವಾಗಿದೆ. ಪಾಪಗಳು ಕ್ಷಮಿಸಲ್ಪಟ್ಟಿರುವಂಥ ವ್ಯಕ್ತಿಯು ನೀತಿವಂತನು. ಯಾವುದೇ ಪಾಪಗಳನ್ನು ಮಾಡದೇ ಇರುವಂಥ ಒಬ್ಬ ವ್ಯಕ್ತಿಯನ್ನು ನೀತಿವಂತರೆಂದು ಕರೆಯುವುದಿಲ್ಲ. ಯಾರ ಅಪರಾಧಗಳು ಮತ್ತು ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಅವರು ನೀತಿವಂತರು. ಇದರ ಅರ್ಥ ಇದೆ. ಮುಂದೆ ಅದು ಹೇಳುತ್ತದೆ, ಯಾರ ಅಪರಾಧಗಳು ಪರಿಹಾರವಾಗಿವೆಯೋ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಅವರೇ ಧನ್ಯರು. ಪರದೆ ಎಳೆದರೆ ಏನನ್ನು ಆವರಿಸುತ್ತದೆ ಅಲ್ಲವೇ? ಇದನ್ನು ಒಮ್ಮೆ ನೋಡಿರಿ. ಇಲ್ಲಿರುವಂಥ ಒಂದು ವ್ಯಕ್ತಿ ಪಾಪಿ. ಅವನು ಪಾಪ ಮಾಡಿದ್ದಾನೆ. ಅವನು ದೇವರ ಮುಂದೆ ಪಾಪಗಳನ್ನು ಮಾಡಿದಂಥ ವ್ಯಕ್ತಿ. ಇದೇನು ಹೇಳುತ್ತದೆ? ಪಾಪ ಎನ್ನುತ್ತದೆ. ಮತ್ತು ಈ ಪಾಪವನ್ನು ಹೇಗೆ ಮುಚ್ಚಲಾಗುತ್ತದೆ? ಯೇಸು ಬಂತು ಈಗ ಈ ಪಾಪವನ್ನು ನೋಡಬಹುದೋ ಅಥವಾ ಇಲ್ಲವೋ? ಯೇಸುವಿನ ರಕ್ತ ಮೂಲಕವಾಗಿ ಈ ಪಾಪಗಳನ್ನು ಅಳಿಸಿ ಹಾಕಲಾಗಿದೆ, ಅವುಗಳನ್ನು ಮುಚ್ಚಲಾಗಿದೆ. ಯೇಸುವಿನ ರಕ್ತ ಮೂಲಕ ಈ ಪಾಪವು ಸಂಪೂರ್ಣವಾಗಿ ನಾಶವಾಯಿತು, ಅಂದರೆ ಆವರಿಸಿಕೊಂಡಿದೆ. ಯೇಸುವಿನ ರಕ್ತ ಮೂಲಕವಾಗಿ ಈ ಪಾಪವನ್ನು ಸಂಪೂರ್ಣವಾಗಿ ಮುಚ್ಚಲಾಗಿದೆ. ನೋಡು, ಈ ಪಾಪ ಇನ್ನು ಇಲ್ಲ ಅಲ್ವಾ? ಈಗಷ್ಟೇ ಪಾಪ. ಯೇಸುವಿನ ರಕ್ತ ಮೂಲಕವಾಗಿ ಈ ಪಾಪವನ್ನು ಮುಚ್ಚಲಾಗಿದೆ. ನೀವೀಗ ಅದನ್ನು ನೋಡಬಹುದೇ? ಇದರಂತೆಯೇ ಯೇಸು ತನ್ನ ರಕ್ತದಿಂದ ನಮ್ಮ ಪಾಪಗಳನ್ನು ಮುಚ್ಚಿದ್ದಾನೆ. ಅವೆಲ್ಲವನ್ನು ಮುಚ್ಚಿಟ್ಟಿದ್ದಾನೆ. ಆದ್ದರಿಂದ ನಾವು ಈಗ ಈ ಪದಗಳನ್ನು ಓದುವ ಮೂಲಕ ಆಶೀರ್ವದಿಸಲ್ಪಟ್ಟಿದ್ದೇವೆ, ಕೇಳುವುದರ ಮೂಲಕ ಆಶೀರ್ವದಿಸಲ್ಪಟ್ಟಿದ್ದೇವೆ ಮತ್ತು ವಾಕ್ಯಗಳನ್ನು ಇಟ್ಟುಕೊಳ್ಳುವ ಮೂಲಕ ಆಶೀರ್ವಾದವನ್ನು ಹೊಂದಿದ್ದೇವೆ. ಈಗ ವಾಕ್ಯ 8 ಮತ್ತೊಮ್ಮೆ ನೋಡೋಣ. ಕರ್ತನು ಯಾವನ ಪಾಪವನ್ನು ಲೆಕ್ಕಕ್ಕೆ ತರುವುದಿಲ್ಲವೋ ಆ ಮನುಷ್ಯನು ಧನ್ಯನು. ಇದನ್ನು ನೋಡಿ, ಕರ್ತನು ಯಾವನ ಪಾಪವನ್ನು ಲೆಕ್ಕಕ್ಕೆ ತರುವುದಿಲ್ಲವೋ ಆ ಮನುಷ್ಯನೇ ಧನ್ಯನು. ದೇವರು ನಿಮ್ಮ ವಿರುದ್ಧ ನಿಮ್ಮ ಪಾಪವನ್ನು ಲೆಕ್ಕಿಸುವುದಿಲ್ಲ ಎಂದು ನೀವು ಸಂಪೂರ್ಣ ಖಚಿತವಾಗಿ ನಂಬದಿದ್ದರೆ ನಾನು ವಿದಾಯವನ್ನು ಕೇಳಲು ವಿಷಾದಿಸುತ್ತೇನೆ. ನೀವು ಎಲ್ಲಿಗೆ ಹೋಗ್ತೀರಿ ಎಂದು ನಿಮಗೆ ತಿಳಿದಿದೆಯಾ? ನೀವು ನರಕಕ್ಕೆ ಹೋಗುತ್ತೀರಿ. ಅದೇ ಇದನ್ನ ಅರ್ಥ. ನಾವು ಮತ್ತಾಯ 27ಕ್ಕೆ ತಿರುಗೋಣ. ನಲವತ್ತಾರನೇ ವಾಕ್ಯ. ಮತ್ತಾಯ ಸುವಾರ್ತೆ 27 ಅದರ 46ನೇ ವಾಕ್ಯ. 46ನೇ ವಾಕ್ಯ. ಸುಮಾರು 3 ಗಂಟೆಗೆ ಯೇಸು ಏಲಿ ಏಲಿ ಲೆಮ್ಮ ಶಬಕ್ತಾನಿ, ಅಂದರೆ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿತಿ ಎಂದು ಮಹಾಧ್ವನಿಯಿಂದ ಕೂಗಿದನು. ಯೇಸು ಶಿಲುಬೆಯಲ್ಲಿ ಸಾಯುವ ಮೊದಲು ಹೀಗೆ ಕೂಗಿದನು, ನನ್ನ ದೇವರೇ ನನ್ನ ದೇವರೇ ನೀ ನನ್ನನ್ನು ಏಕೆ ಕೈಬಿಟ್ಟಿದಿ? ಯೇಸು ಸ್ವತಃ ಯಾವುದೇ ಪಾಪವನ್ನು ಹೊಂದದಿದ್ದರೂ ದೇವರು ಆ ಕ್ಷಣದಲ್ಲಿ ಅವನನ್ನು ಕೈಬಿಟ್ಟಿರುವುದು. ಈ ಲೋಕದಲ್ಲಿರುವಂಥ ಜನರು ರಕ್ಷಿಸಲ್ಪಡದಿದ್ದರೆ ಅವರು ತಮ್ಮ ಜೀವನವನ್ನು ನಡೆಸಿದ ನಂತರ ಅವರು ನರಕಕ್ಕೆ ಬಿದ್ದ ಕ್ಷಣ ಅವರು ಹೀಗೆ ಕೂಗುತ್ತಾ ಇತ್ತು. ಒಬ್ಬ ವ್ಯಕ್ತಿಯು ನರಕಕ್ಕೆ ಎಸೆಯಲ್ಪಟ್ಟ ಕ್ಷಣವು ಅವನು ನಿತ್ಯವಾಗಿ ಎಂತೆಂದಿಗೂ ಮತ್ತು ನಿತ್ಯವಾಗಿ ದೇವರಿಂದ ತಳ್ಳಲ್ಪಟ್ಟ ಸಮಯ. ಅದು ನಿಜವಾಗಿಯೂ ಭಯಾನಕವಾಗಿದೆ ಅಲ್ಲವೇ? ರಕ್ಷಿಸಲ್ಪಡದ ವ್ಯಕ್ತಿಯು ಶಾಶ್ವತವಾಗಿ ಹಾಗೆ ಕೊನೆಗೊಳ್ಳುತ್ತಾನೆ. ಅವನು ಶಾಶ್ವತವಾಗಿ ನರಕಕ್ಕೆ ಎಸೆಯಲ್ಪಡುತ್ತಾನೆ. ಆದರೆ
ಯೇಸು ನಮ್ಮ ಪಾಪಗಳನ್ನು ತನ್ನ ಮೇಲೆ ತೆಗೆದುಕೊಂಡದರಿಂದ ಅವನು ದೇವರಿಂದ ಕೈಬಿಡಲ್ಪಟ್ಟನು. ಆದ್ದರಿಂದ ನೀವು ಯೇಸು ದೇವರಿಂದ ಕೈಬಿಡಲ್ಪಟ್ಟಾಯಿತು ಎಂದು ನಂಬಿದರೆ ಮತ್ತು ಈಗ ನೀವು ಕೈಬಿಡಲಾಗುವುದಿಲ್ಲ. ಅದೇ ಆಗಿದೆ ನಂಬಿಕೆ. ಅದು ನಂಬಿಕೆ. ನಮ್ಮನ್ನು ನರಕಕ್ಕೆ ತಳ್ಳಿದ್ದರೆ, ನನ್ನ ದೇವರೇ ನನ್ನ ದೇವರೇ ನೀನು ನನ್ನನ್ನು ಯಾಕೆ ಕೈಬಿಟ್ಟಿದ್ದೀ ಎಂಬುದಾಗಿ ನಾವು ಕೂಗುತ್ತಿದ್ದು. ಆದರೆ ಯೇಸು ನಮ್ಮ ಸ್ಥಳದಲ್ಲಿ ಆ ಮಾತುಗಳನ್ನು ಕೂಗಿದನು. ಈಗ ರೋಮ ಪುಸ್ತಕ 4ಗೆ ಹೋಗೋಣ. ಇದು ಹೊಸ ಒಡಂಬಡಿಕೆಯಲ್ಲಿದೆ. ರೋಮ ಪುಸ್ತಕ ಅದೇ 4:25 ವಾಕ್ಯ. ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು. ಯೇಸು ನಮ್ಮ ಪಾಪಗಳನ್ನು ನಮ್ಮ ಸ್ಥಾನದಲ್ಲಿ ಹೊತ್ತುಕೊಂಡ ಕಾರಣ ಅವರು ಸಾಯುವುದಕ್ಕಾಗಿ ಒಪ್ಪಿಸಲಾಯಿತು. ಅದು ಏನಾಯಿತಲ್ಲವೇ? ಆದ್ದರಿಂದ ಯೇಸು ನಮ್ಮ ಎಲ್ಲ ಪಾಪಗಳ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡನು. ನೀವು ಅವರ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಾಗಿಲ್ಲ. ಈಗ ಅದು ಮುಂದೆ ಏನು ಹೇಳ್ತದೆ ನೋಡಿ. ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು. ಇದನ್ನು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಕಷ್ಟವಾಗಿರಬಹುದು. ಯೇಸು ಶಿಲುಬೆಯ ಮೇಲೆ ಮರಣ ಹೊಂದಿದನು ಮತ್ತು ನಂತರ ಅವನನ್ನು ಈ ರೀತಿಯಾಗಿ ಸಮಾಧಿ ಮಾಡಲಾಯಿತು. ಯೇಸು ನಮ್ಮ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡನು ಮತ್ತು ಹೀಗೆ ಸಮಾಧಿ ಮಾಡಲಾಯಿತು. ಮತ್ತು 3 ದಿನಗಳ ನಂತರ ಅವರು ಸತ್ತವರೊಳಗಿಂದ ಎದ್ದರು. ನಾವು ನೀತಿವಂತರೆಂದು ನಿರ್ಣಯಿಸಲ್ಪಡುವ ಸಲುವಾಗಿ ಇದಾಗಿತ್ತು. ಅದು ಯಾಕೆ? ಈಗ ನಮ್ಮ ಪಾಪಗಳನ್ನು ಸಮಾಧಿ ಮಾಡಲಾಗಿದೆ. ನಮ್ಮ ಪಾಪಗಳು ಮಾಯವಾಗಿವೆ. ಯೇಸುವಿನ ಪುನರುತ್ಥಾನವು ನಮ್ಮ ಪಾಪಗಳ ಸಮಸ್ಯೆಯನ್ನು ಪರಿಹರಿಸಲಾಗಿದೆ ಎಂದು ಅಂಶವನ್ನು ಸ್ಥಾಪಿಸುತ್ತದೆ. ಅವರು ಹೊಸ ಜೀವನಕ್ಕೆ ಬಂದಿದೆ. ಪಾಪದ ಜೀವನವಲ್ಲ, ಅವರು ಹೊಸ ಜೀವನಕ್ಕೆ ಏರಿದರು. ಮತ್ತು ಆದ್ದರಿಂದ ಈ ಹೊಸ ಜೀವನವು ನ್ಯಾಯಯುತ ಜೀವನವಾಗಿದೆ. ಈ ಹೊಸ ಜೀವನವು ನ್ಯಾಯಯುತ ಜೀವನವಾಗಿದೆ. ಯೇಸು ನನ್ನ ಪರವಾಗಿ ಸತ್ತನು ಮತ್ತು ಅವರು 3 ದಿನಗಳ ನಂತರ ಮತ್ತೆ ಎದ್ದರು. ಅದನ್ನು ತಮ್ಮ ಹೃದಯದಲ್ಲಿ ನಂಬುವವರು ಈಗಾಗಲೇ ತಮ್ಮೊಳಗೆ ಈ ಹೊಸ ಜೀವನವನ್ನು ಹೊಂದಿದ್ದಾರೆ ಮತ್ತು ಆದ್ದರಿಂದ ಅವರು ನೀತಿವಂತರು. ಈಗ ಅಧ್ಯಾಯ 5 ಅದನ್ನು 1ನೇ ವಾಕ್ಯ ನೋಡಿ. ನನ್ನನ್ನು ಪುನರಾವರ್ತಿಸಿ. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ. ಅದೇನು ಹೇಳುತ್ತದೆ? ನೀನು ಬಹಳ ಬುದ್ಧಿವಂತೆ. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ. ಆದ್ದರಿಂದ ನಾವು ನಂಬಿದರೆ ನಾವು ಸ್ವಯಂಚಾಲಿತವಾಗಿ ನೀತಿವಂತರಾಗುತ್ತೇವೆ. ಇದಾಗಿದೆ ದೇವರ ನೀತಿ. ಇದಾಗಿದೆ ದೇವರ ನೀತಿ. ಈಗ ನಾವು ಗಲಾತ್ಯದವರಿಗೆ ಅದೇ 3ಗೆ ತಿರುಗೋಣ. ಗಲಾತ್ಯ ಅದೇ 3 ವಾಕ್ಯ 23ನೇ ವಾಕ್ಯ. ಕ್ರಿಸ್ತ ನಂಬಿಕೆಯ ಕಾಲ ಬರುವುದಕ್ಕೆ ಮೊದಲು ನಾವು ಮುಂದಕ್ಕೆ ಪ್ರಕಟವಾಗಬೇಕಾಗಿದ್ದ ನಂಬಿಕೆಗೆ ವಶವಾಗುವುದಕ್ಕಾಗಿ ಧರ್ಮಶಾಸ್ತ್ರದ ಕೈ ಕೆಳಗೆ ಕಾವಲಲ್ಲಿ ಮುಚ್ಚಿಟ್ಟಲ್ಪಟ್ಟಿದ್ದೆವು. ಇದರ ಅರ್ಥವೇನು? ನಿಮ್ಮ ಪ್ರಾರ್ಥನೆ ಮಾಡುವಾಗ ನೀವೇನೋ ಪ್ರಕಟಣೆ ಹೊಂದಿದೆ ಎಂಬುದಾಗಿ ಅಲ್ಲ ಏನರ್ಥ. ಬೈಬಲ್ ಬಹಿರಂಗವಾಗಿ ನಂಬಿಕೆಯ ಬಗ್ಗೆ ಮಾತನಾಡುತ್ತದೆ. ಅದು ಸತ್ಯವನ್ನು ಅರಿತುಕೊಳ್ಳುವ ವಿಷಯವಾಗಿದೆ. ಬೈಬಲ್ ಸ್ವತಃ ಬಹಿರಂಗವಾಗಿದೆ ಮತ್ತು ನನ್ನ ಹೃದಯದಲ್ಲಿ ಈ ಒಂದು ಪ್ರಕಟಣೆ ಮಾತುಗಳ ಸತ್ಯವನ್ನು ನಾನು ಅರಿತುಕೊಂಡಾಗ ಇದು ಪ್ರಕಟಣೆಯ ನಂಬಿಕೆಯಾಗಿದೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಒಬ್ಬನ ವಾಕ್ಯವನ್ನು ಕೇಳಿ ತಿಳ್ಕೊಂಡು ಫಲವಂತನಾಗಿ ಇವನೇ ಒಳ್ಳೆಯ ನೆಲವಾಗಿರುವುದೆಂಬುದಾಗಿ ಹೇಳಿದನು. ದಾರಿಯಲ್ಲಿ ಬಿತ್ತಲಾದ ಬೀಜವು ವಾಕ್ಯವನ್ನು ಕೇಳುವಂಥ ಮತ್ತು ಏನು ಹೇಳುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನಿಸುತ್ತದೆ. ಹೀಗಾಗಿ ದುಷ್ಟನಿವೆಂದು ಅದನ್ನು ಕಿತ್ತುಕೊಳ್ಳುವಾಗ ನೀವು ಬೈಬಲ್ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಲು ಬರಬೇಕು ಮತ್ತು ಈ ತಿಳುವಳಿಕೆಗೆ ಬರುವತ್ತು ನಂಬಿಕೆಯನ್ನು ಬಹಿರಂಗವಾಗಿ ಪಡೆಯುವುದಾಗಿದೆ. ಆದರೆ ನಾವು ಇನ್ನು ಮುಂದೆ ಅಧರ್ಮಕ್ಕೆ ಕೆಳಗಡೆ ಇಲ್ಲ. ನಾವು ಪ್ರತಿಯೊಬ್ಬರು ನಂಬಿಕೆಯ ಜೀವನವನ್ನು ಧರ್ಮಶಾಸ್ತ್ರದ ಪಾಲಿರುವಂಥ ಜೀವನವಲ್ಲ, ಇದು ಧರ್ಮಶಾಸ್ತ್ರದಿಂದ ಮುಕ್ತವಾದ ಒಂದು ಜೀವನವಾಗಿದೆ. ನಾನು ಈ ವಾಕ್ಯವನ್ನು ಓದಿದಾಗ ನಾನು ರಕ್ಷಿಸಲ್ಪಟ್ಟಿದ್ದೇನೆ ಎಂಬುದಾಗಿ ನಾನು ಅರಿತುಕೊಂಡೆ.
ಈಗಲಾದರೂ ದೇವರಿಂದ ದೊರಕುವಂಥ ನೀತಿಯು ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗಿದೆ. ಅದು ಮೋಶೆಯ ಧರ್ಮಶಾಸ್ತ್ರದಿಂದಲೂ ಪ್ರವಾದಿಗಳ ನುಡಿಗಳಲ್ಲೂ ಸಾಕ್ಷಿಗೊಂಡಿದ್ದೇವೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತದೆ, ನಾವು ಧರ್ಮಶಾಸ್ತ್ರದಿಂದ ಮುಕ್ತರಾಗಿರುವಾಗ ಇದು ಇನ್ನು ಮುಂದೆ ಧರ್ಮಶಾಸ್ತ್ರದ ಅಡಿಯಲ್ಲಿರುವುದರಿಂದ ಈಗ ನಾವು ತಿಂದು ಕುಡಿದು ಆನಂದಿಸಲು ಸಾಧ್ಯವಿಲ್ಲವೇ? ನಾವು ದೇವರ ಮುಂದೆ ಯಾವುದೇ ಪಾಪಗಳನ್ನು ಮಾಡಿದರೂ ಕೂಡ ಇಷ್ಟಪಡುವಂಥ ಪಾಪಗಳನ್ನು ಮಾಡಲು ಸಾಧ್ಯವಿಲ್ಲವೇ? ಹಾಗೆ ಹೇಳುವವರ ಕೆಲವರು ಇದ್ದಾರೆ. ಆದರೆ ಅದು ಸಾಧ್ಯವಾಗುತ್ತಿಲ್ಲ. ಅದು ಯಾಕೆ? ನಾವು ನಮ್ಮ ಜೀವನವನ್ನು ಪವಿತ್ರಾತ್ಮದ ಮೂಲಕವಾಗಿ ನಡೆಸುತ್ತಿದ್ದೇವೆ ಮತ್ತು ಆದ್ದರಿಂದ ನಾವು ನಮಗೆ ಇಷ್ಟ ಬಂದಂತೆ ಪಾಪಗಳನ್ನು ಮಾಡುವುದಿಲ್ಲ. ಅದುವೇ ರಕ್ಷಣೆ. ನಾನು ನೋಡುತ್ತೇನೆ ಮತ್ತು ಅದರಿಂದ ನಾನು ಈ ಸತ್ಯವನ್ನು ಅರಿತುಕೊಂಡೆ. ನಾನು ಧರ್ಮಶಾಸ್ತ್ರದಿಂದ ಮುಕ್ತನಾಗಬಹುದು ಎಂಬುದಾಗಿ ನಾನು ಅರಿತುಕೊಂಡೆ. ಆದರೆ ನಾನು ಇಷ್ಟಪಟ್ಟಂತೆ ಪಾಪಗಳನ್ನು ಮಾಡಲು ಸಾಧ್ಯವಿಲ್ಲ. ನಾನು ಏನು ಬೇಕಾದರೂ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ಪವಿತ್ರಾತ್ಮನ ನನ್ನೊಳಗೆ ಇದ್ದಾನೆ. ಇದಾಗಿದೆ ರಕ್ಷಣೆ. ರಕ್ಷಣೆಯ ಜೀವನವು ಪವಿತ್ರಾತ್ಮದಿಂದ ನಡೆಸಲ್ಪಡುವಂಥ ಜೀವನವಾಗಿದೆ. ರಕ್ಷಿಸಲ್ಪಟ್ಟ ವ್ಯಕ್ತಿಯನ್ನು ಧರ್ಮಶಾಸ್ತ್ರದ ಮೂಲಕ ಎಳೆಯಲಾಗುತ್ತದೆ. ತನಗೆ ಇಷ್ಟವಿಲ್ಲದ ಕೆಲಸಗಳನ್ನು ಬಲವಂತವಾಗಿ ಮಾಡುತ್ತಾನೆ. ಇವೆರಡರ ನಡುವಿನ ವ್ಯತ್ಯಾಸ ಹಗಲು ಮತ್ತು ರಾತ್ರಿ ಎಂದಿದೆ. ಇಲ್ಲಿ ಗೆಲತೆದೇವರಿಗೆ ಅಧ್ಯಾಯ 3:24 ಏನು ಹೇಳುತ್ತದೆ ಎಂಬುದಾಗಿ ನೋಡಿರಿ. ಹೀಗಿರಲಾಗಿ ಕ್ರಿಸ್ತನಲ್ಲಿ ಸೇರುವ ತನಕ ಧರ್ಮಶಾಸ್ತ್ರವು ನಮ್ಮನ್ನು ಕಾಯುತ್ತದೆ. ಹಾಗಾದರೆ ಧರ್ಮಶಾಸ್ತ್ರದ ಪಾತ್ರವೇನು? ಧರ್ಮಶಾಸ್ತ್ರವು ನಮಗೆ ಯೇಸುವಿನ ಮಾರ್ಗದರ್ಶನವಾಗಿದೆ. ನಿನ್ನೆ ನಾವು ಯೋಹನ್ನ ಅಧ್ಯಾಯ 8 ಅಧ್ಯಯನ ಮಾಡುತ್ತಿದ್ದೆವು ಮತ್ತು 8ನೇ ಅಧ್ಯಾಯದಲ್ಲಿ ನಾವು ವ್ಯಭಿಚಾರದಲ್ಲಿ ಸಿಕ್ಕಿರುವಂಥ ಒಂದು ಸ್ತ್ರೀ ಬಗ್ಗೆ ಓದಿದ್ದೇವೆ. ಅವಳು ಪಾಪಿಯಾಗಿದ್ದಳು ಮತ್ತು ಅವಳನ್ನು ಯಾರು ಎಳೆದೊಯ್ದರು? ಧರ್ಮಶಾಸ್ತ್ರವು ಅವಳನ್ನು ಎಳೆದೊಯ್ದುಕೊಂಡು ಹೋಗಿದ್ದವು. ಶಾಸ್ತ್ರಿಗಳು ಮತ್ತು ಫರಿಸಾಯರು, ಅವರು ಧರ್ಮಶಾಸ್ತ್ರವನ್ನು ಹೊಂದಿದ್ದ ಜನರು, ಮತ್ತು ಆ ಜನರು ಯೇಸುವಿನ ಬಳಿಗೆ ಎಳೆದೊಯ್ದರು. ಅವರವಳನ್ನು ಯೇಸುವಿನ ಮುಂದೆ ಕರೆದೊಯ್ದರು ಮತ್ತು ಈ ಸ್ತ್ರೀ ವ್ಯಭಿಚಾರದಲ್ಲಿ ಸಿಕ್ಕಿದವಳು. ಆಗ ಮೋಶೆ ಧರ್ಮಶಾಸ್ತ್ರ ಪ್ರಕಾರವಾಗಿ ಅವನು ಕಲ್ಲಿಸಬೇಕು, ಅದು ಧರ್ಮಶಾಸ್ತ್ರ. ಅವಳನ್ನು ಕರೆದೊಯ್ದು ಆದ್ದರಿಂದ ಧರ್ಮಶಾಸ್ತ್ರ ಹೇಳಿತು, ನೀನು ಪಾಪಿ ಪಾಪಿ ಪಾಪಿ, ನೀನು ಪಾಪಿ ಆಗಿದೆ. ಧರ್ಮಶಾಸ್ತ್ರ ಪಾಪಿಯನ್ನು ಎತ್ತಿ ತೋರಿಸುತ್ತದೆ ಮತ್ತು ವ್ಯಕ್ತಿಯನ್ನು ಯೇಸುವಿನ ಬಳಿಗೆ ಎಳೆಯುತ್ತದೆ. ಆದರೆ ನಂತರ ಧರ್ಮಶಾಸ್ತ್ರವು ಹಿಂದಿರುಗುತ್ತದೆ. ಯೇಸು ಹೇಳಿದ ಕೂಡಲೇ ಧರ್ಮಶಾಸ್ತ್ರವು ಹಿಂದೆಗೆದುಕೊಂಡಿತ್ತು ಅಲ್ಲವೇ? ಆದ್ದರಿಂದ ಧರ್ಮಶಾಸ್ತ್ರವು ನಮ್ಮನ್ನು ಕ್ರಿಸ್ತನ ಹತ್ತಿರಕ್ಕೆ ಕರೆತರುವಂಥ ನಮ್ಮ ರಕ್ಷವಾಗಿದೆ. ತಾವು ಪಾಪಿಗಳೆಂದು ತಿಳಿಯದ ಜನರು ಅವರು ಪಾಪಿಗಳೆಂದು ಧರ್ಮಶಾಸ್ತ್ರವು ಕಲಿಸುತ್ತದೆ. ಆದರೆ ಅವರು ಯೇಸುವಿನ ಮುಂದೆ ತಂದ ಕ್ಷಣ ಧರ್ಮಶಾಸ್ತ್ರವು ಹಿಂದೆಗೆದುಕೊಳ್ಳುತ್ತದೆ. ಅದನ್ನೇ ಇಲ್ಲಿ ಹೇಳುತ್ತದೆ. ಇನ್ನೊಮ್ಮೆ ಓದೋಣ. ಹೀಗಿರಲಾಗಿ ಧರ್ಮಶಾಸ್ತ್ರವು ನಮ್ಮನ್ನು ಕಾಯುವ ಆಳಿನಂದಿದೆ. ನಾವು ನಂಬಿಕೆಯಿಂದ ನೀತಿವಂತರೆಂಬ ನಿರ್ಣಯವನ್ನು ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿ ಸೇರುವ ತನಕ ಅದು ನಮ್ಮನ್ನು ಕಾಯುತ್ತದೆ. ಆದ್ದರಿಂದ ನಾವು ಪಾಪಿಗಳಾಗಿದ್ದರೂ ಸಹ ಒಮ್ಮೆ ನಾವು ಯೇಸುವನ್ನು ನಂಬಲು ಬಂದರೆ ನಂತರ ನಾವು ನೀತಿವಂತರೆಂದು ಪರಿಗಣಿಸಲ್ಪಡುತ್ತೇವೆ. ನಾವು ನಿನ್ನೆ ಅದನ್ನು ಅಧ್ಯಯನ ಮಾಡಿದ್ದೇವೆ. ಅದರಿಂದ ನಾನು ನಿಮಗೆ ಒಂದು ಪ್ರಶ್ನೆ ಕೇಳುತ್ತೇನೆ. ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದಿರುವಂಥ ಸ್ತ್ರೀಯನ್ನು ಯೇಸು ಖಂಡಿಸಿದೆಯೋ ಅಥವಾ ಕ್ಷಮಿಸಿದೆಯೋ? ನೀವು ನೋಡಿ, ನೀತಿಗೇರಿಸಲ್ಪಡುವುದೆಂದರೆ ಇದೇ ಅದನ್ನ ಅರ್ಥ. ನಾನಂದು ನಿನ್ನನ್ನು ಖಂಡಿಸುವುದಿಲ್ಲ. ದೇವರು ಅವಳ ಪಾಪವನ್ನು ಒಪ್ಪಿಕೊಳ್ಳಲಿಲ್ಲ, ಅದರ ಅರ್ಥ. ಈಗ ವಾಕ್ಯ 25 ನೋಡಿ. ನನ್ನನ್ನು ಪುನರಾವರ್ತಿಸಿರಿ. ಆದರೆ ಕ್ರಿಸ್ತ ನಂಬಿಕೆಯು ಬಂದಿರಲಾಗಿ ನಾವಿನ್ನು ಕಾಯುವವನ ಕೈ ಕೆಳಗೆ ಇರುವವರಲ್ಲ. ಆದರೆ ಕ್ರಿಸ್ತ ನಂಬಿಕೆಯು ಬಂದಿರಲಾಗಿ ನಾವಿನ್ನು ಕಾಯುವವನ ಕೈ ಕೆಳಗಿರುವವರಲ್ಲ. ನಾವಿನ್ನು ಮುಂದೆ ಧರ್ಮಶಾಸ್ತ್ರದ ಅಡಿಯಲ್ಲಿಲ್ಲ. ಇದು ನಾನು ರೂಪಿಸುವಂಥ ಏನೊಂದು ವಿಷಯ ಅಲ್ಲ. ಆದ್ದರಿಂದ ಯೇಸುವನ್ನು ನಂಬುವಂಥ ಜೀವ ಖಂಡಿತವಾಗಿ ಧರ್ಮಶಾಸ್ತ್ರವನ್ನು ಪಾಲಿಸುವಂಥ ಜೀವನವಲ್ಲ. ಇದು ಪವಿತ್ರಾತ್ಮದ ಒಂದು ಪ್ರಕಾರ ಜೀವಿಸುವಂಥ ಜೀವನವಾಗಿದೆ. ಇದು ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ಮತ್ತು ಈಗ ಮುಂದಿನ ವಾಕ್ಯ, ನನ್ನನ್ನು ಪುನರಾವರ್ತಿಸಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವಂಥ ನಂಬಿಕೆ ಮೂಲಕ ದೇವರ ಪುತ್ರರಾಗಿದ್ದೀರಿ. ನೀವು ನೋಡಿ, ಅದೇ ಹೇಳುತ್ತದೆ, ನೀವೆಲ್ಲರೂ ನಂಬಿಕೆ ಮೂಲಕ ದೇವರ ಪುತ್ರರಾಗಿದ್ದೀರಿ. ನೀವು ನಂಬಿದರೆ ನೀವು ದೇವರ ಮಗುವಾಗಿದ್ದೀರಿ ಎಂದರ್ಥ.
ಈಗ ವಾಕ್ಯ 27 ನೋಡಿ, ನನ್ನನ್ನು ಪುನರಾವರ್ತಿಸಿರಿ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ಆದ್ದರಿಂದ ನಾವು ದೇವರ ಮಕ್ಕಳಾಗಿದ್ದೇವೆ, ದೇವರ ಮಕ್ಕಳು. ನಾವು ಒಂದೇ ಜನರವಾಗಿದ್ದೆ. ನೀವೊಂದು ಕರ್ನಲ್ನ ಸಮವಸ್ತ್ರವನ್ನು ಹಾಕಿದರೆ ನೀವು ಕರ್ನಲ್ನದೇ ಆಗುತ್ತೀರಿ. ಲೆಫ್ಟನನ್ನ ವಸ್ತ್ರವನ್ನು ಧರಿಸಿದರೆ ನೀವು ಲೆಫ್ಟನಂದೇ ಕಾಣುತ್ತೀರಿ. ಮತ್ತು ಅದೇ ರೀತಿಯಲ್ಲಿ ನೀವು ಪಾಪಿಯಾಗಿದ್ದರೂ ಸಹ ನೀವು ದೇವರ ಮಗನನ್ನು ಧರಿಸಿದಾಗ ನೀವು ದೇವರ ಮಗುವಾಗುತ್ತೀರಿ. ಆದ್ದರಿಂದ ನೀವು ಇದನ್ನು ನಂಬಿದಾಗ ನೀವು ಪವಿತ್ರಾತ್ಮದಿಂದ ದೀಕ್ಷಾಸ್ನಾನ ಆಗುತ್ತೀರಿ. ನೀವು ಪವಿತ್ರಾತ್ಮದಿಂದ ದೀಕ್ಷಾಸ್ನಾನವನ್ನು ಪಡೆದೀರಿ ಮತ್ತು ಆದ್ದರಿಂದ ನಾವು ಯೇಸುವಿನೊಂದಿಗೆ ಮಕ್ಕಳಾಗಿದ್ದೇವೆ ಎಂದು ಸೂಚಿಸುತ್ತದೆ. ನಾವು ಯೇಸುವನ್ನೇ ಧರಿಸಿದ್ದೇವೆ, ಇದಕ್ಕಾಗಿಯೇ ನಾವು ದೀಕ್ಷಾಸ್ನಾನವಾಗಿದ್ದೇವೆ. ಈಗ ನಾವು ಇಬ್ರಿಯರಿಗೆ ಅಧ್ಯಾಯ 10ಗೆ ತಿರುಗೋಣ. ಹದಿನೇಳು ಮತ್ತು 18ನೇ ವಾಕ್ಯಗಳು. ನನ್ನನ್ನು ಪುನರಾವರ್ತಿಸಿರಿ. ಅವರ ಪಾಪಗಳನ್ನು ಅವರ ದುಷ್ಕೃತ್ಯಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂದು ಹೇಳುತ್ತಾನೆ. ಪಾಪಗಳು ಪರಿಹಾರವಾದಲ್ಲಿ ಇನ್ನು ಅವುಗಳ ವಿಷಯದಲ್ಲಿ ಸಮರ್ಪಣೆ ಮಾಡುವುದು ಅವಶ್ಯವಿಲ್ಲ. ಅದೇನು ಹೇಳುತ್ತದೆ ನೋಡಿ, ಇವು ದೇವರ ಮಾತುಗಳಾಗಿದೆ. ಅವರ ಪಾಪಗಳು ಮತ್ತು ದುಷ್ಕೃತ್ಯಗಳನ್ನು ನಾನು ಇನ್ನು ಮುಂದೆ ನೆನಪಿಸಿಕೊಳ್ಳುವುದಿಲ್ಲ. ದೇವರು ಸುಳ್ಳು ಹೇಳುತ್ತಾನೆ ಅಥವಾ ಸತ್ಯವನ್ನು ಹೇಳುತ್ತಾನೆ ಎಂದು ನೀವು ಭಾವಿಸುತ್ತೀರಾ? ಈ ಸಂದರ್ಭದಲ್ಲಿ ಅಷ್ಟೇ. ಉತ್ತಮವಾಗಿ ನಂಬುವವನು ಒಂದು ಮಗು ತಾಯಿಯ ಎದೆಯಲ್ಲಿರುವಂಥ ಪುಟ್ಟ ಮಗುವಿಗೆ ಏನು ತಿಳಿದಿರುವುದಿಲ್ಲ. ಅದು ತನ್ನ ತಾಯಿಯ ಕಡೆಗೆ ನೋಡುತ್ತಾ ಸಂತೋಷವಾಗುತ್ತದೆ. ಅದು ತಾಯಿಯ ತೋಳುಗಳಲ್ಲಿ ಶಾಂತವಾಗಿ ಮಲಗುವುದು. ಅದು ತನ್ನ ಡೈಪರನ್ನು ಒದ್ದೆ ಮಾಡುವಾಗ ಕೂಡ ಕಕ್ಕ ಮಾಡಬಹುದು. ಅದು ಇಷ್ಟಪಡುವುದಿದ್ದರೂ ಕೂಡ ಅದರ ಚಿಂತೆ ಇಲ್ಲ. ಅದಾಗಿದೆ ನಂಬಿಕೆ. ದೇವರ ಮುಂದೆ ನಾವೊಂದು ಚಿಕ್ಕ ಮಕ್ಕಳಂದಾಗಿದೆ. ಚಿಕ್ಕ ಮಕ್ಕಳು ಏನು ಮಾಡಬೇಕು? ದೇವರನ್ನು ನಿಜವಾಗಿಯೂ ನಂಬುವಂಥ ವ್ಯಕ್ತಿಯು ಅಂತಹ ನಿರಾಶಾದಾಯಕವಾಗಿರುವುದಿಲ್ಲ. ಅವನು ಕರ್ತನೆ ತಂದೆಯೇ ಎಂದು ಹೇಳುತ್ತಲೇ ಇರಬೇಕಾಗಿಲ್ಲ ಮತ್ತು ಪ್ರತಿದಿನ ಅಳಲು ಅಗತ್ಯವಿಲ್ಲ. ಅದು ನಿಜವಾದ ನಂಬಿಕೆ ಅಲ್ಲ. ಶಾಂತಿಯುತವಾಗಿ ಬದುಕುವುದೇ ನಿಜವಾದ ನಂಬಿಕೆ. ಅದು ನಂಬಿಕೆ ನಿಜವಾದ ಜೀವನವಲ್ಲ. ಜನರು ಯಾವಾಗಲೂ ತಂದೆ ಎಂದು ಯಾಕೆ ಹೇಳುತ್ತಾರೆ? ಏಕೆಂದರೆ ಅವರು ಅಶಾಂತಿ ಅನುಭವಿಸುತ್ತಾರೆ. ಅವರಿಗೆ ಏಕೆ ಗೊತ್ತಿಲ್ಲ, ಆದರೆ ಅವರು ಅಶಾಂತಿಯನ್ನು ಅನುಭವಿಸ್ತಾ ಇದ್ದಾರೆ. ಆದ್ದರಿಂದ ಅವರು ತಂದೆ ಎಂಬುದಾಗಿ ಮತ್ತೆ ಹೇಳುತ್ತಾ ಇರ್ತಾರೆ. ಅವರು ನಂಬುವುದಿಲ್ಲ ಎಂದು ಇದು ಸೂಚಿಸುತ್ತದೆ. ಆದ್ದರಿಂದ ನಂಬುವುದು ಎಂಬ ಪದಕ್ಕೆ ಬಂದಾಗ ಇದು ದೇವರ ವಾಕ್ಯವನ್ನು ನಂಬುವುದೆಂದ ಅರ್ಥ. ನಾವು ದೇವರ ವಾಕ್ಯವನ್ನು ನಂಬಿದರೆ, ನಿಮ್ಮ ಹೃದಯದಲ್ಲಿ ದೇವರ ವಾಕ್ಯವನ್ನು ನೀವು ನಂಬಿದರೆ, ನಿಮ್ಮ ಹೃದಯದಲ್ಲಿ ನೀವು ನಿಜವಾಗಿಯೂ ನಿರಾಳವಾಗಿರುತ್ತೀರಿ. ಈಗ ಸಮಸ್ಯೆ ಬಗೆಹರಿಸಿದೆ ಎಂದು ಹೇಳಬಹುದು. ದೇವರು ನನ್ನ ಪಾಪಗಳನ್ನು ನೆನಪಿಸಿಕೊಳ್ಳುವುದಿಲ್ಲ ಅಂದರೆ ಅದನ್ನರ್ಥ ಎಲ್ಲವನ್ನು ಮುಗಿದಿದೆ ಎಂಬುದಾಗಿ. 18ನೇ ವಾಕ್ಯ, ಪಾಪಗಳು ಪರಿಹಾರವಾದಲ್ಲಿ ಕ್ಷಮಿಸಲಾಗಿದೆ, ಏಕೆಂದರೆ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟವು. ಇನ್ನು ಅವುಗಳ ವಿಷಯದಲ್ಲಿ ಸಮರ್ಪಣೆ ಮಾಡುವುದು ಅವಶ್ಯವಿಲ್ಲ. ಈಗ ದೇವರ ಮುಂದೆ ನಿಮ್ಮ ಪಾಪಗಳು ಕ್ಷಮೆ ಕೇಳಲು ಅಗತ್ಯವಿಲ್ಲ, ಯಾಕೆಂದರೆ ನಿಮ್ಮ ಎಲ್ಲ ಪಾಪಗಳು ಸಂಪೂರ್ಣವಾಗಿ ಕ್ಷಮಿಸಲ್ಪಟ್ಟಿವೆ. ಆದರೆ ಈಗ ಮತ್ತೊಂದು ಸಮಸ್ಯೆ ಬರುತ್ತದೆ. ಆ ಸಂದರ್ಭದಲ್ಲಿ ತನ್ನ ಪಾಪಗಳಿಗಾಗಿ ಕ್ಷಮಿಸಲ್ಪಟ್ಟ ಮತ್ತೆ ಉಳಿಸಲ್ಪಟ್ಟ ವ್ಯಕ್ತಿಯು ಇನ್ನು ಮುಂದೆ ಯಾವುದೇ ಪಾಪಗಳನ್ನು ಮಾಡುವುದಿಲ್ಲ ಎಂಬುದಾಗಿ ಅರ್ಥನೋ? ಅವನು ಪಾಪ ಮಾಡುತ್ತಾನೆ. ಹಾಗಾದರೆ ಏನಾಗುತ್ತದೆ? ಈ ಸಮಸ್ಯೆ ಬಗ್ಗೆ ಯೋಚಿಸೋಣ. ಮೊದಲೇ ಯೋಹನ ಅಧ್ಯಾಯ 1 ಅದನ್ನು 9ಗೆ ತಿರುಗೋಣ. ಮೊದಲೇ ಯೋಹನ ಅಧ್ಯಾಯ 1:9.
ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿಯನ್ನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನಾಗಿ ಮಾಡುತ್ತೇವೆ ಅಥವಾ ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ. ಇಲ್ಲಿ ಏನು ಹೇಳುತ್ತದೆ ನೋಡಿರಿ, ಈ ವಾಕ್ಯಗಳನ್ನು ರಕ್ಷಿಸಲ್ಪಟ್ಟ ಜನರಿಗೆ ತಿಳಿಸಲಾಗಿದೆ. ನಾವು ಪಾಪ ಮಾಡಿದರೆ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಬೇಕು. ಖಂಡಿತ ನಿಮ್ಮ ಕಣ್ಣುಗಳಲ್ಲಿ ಕಣ್ಣೀರು ಬಂದರೆ ನೀವು ಅಳುತ್ತೀರಿ, ಆದರೆ ನಿಮ್ಮ ಪಾಪಗಳ ಕ್ಷಮೆಗಾಗಿ ತಪ್ಪೊಪ್ಪಿಗೆ ಮತ್ತು ಬೇಡಿಕೊಳ್ಳುವುದರಲ್ಲಿ ವ್ಯತ್ಯಾಸವಿದೆ. ನೀವು ಸರಳವಾಗಿ ಪ್ರಾಮಾಣಿಕವಾಗಿ ನಿಮ್ಮ ಪಾಪಗಳನ್ನು ದೇವರ ಮುಂದೆ ಒಪ್ಪಿಕೊಂಡರೆ ದೇವರು ನಮ್ಮನ್ನು ಕ್ಷಮಿಸುತ್ತಾನೆ. ಸಹಜವಾಗಿ ಮೂಲಭೂತವಾಗಿ ನೀವು ಈಗಾಗಲೇ ಪಾಪಗಳಿಗಾಗಿ ಕ್ಷಮಿಸಲ್ಪಟ್ಟಿದ್ದೀರಿ. ನೀವು ಒಂದು ವಿಷಯದಲ್ಲಿ ಈ ಬಗ್ಗೆ ಮತ್ತೊಮ್ಮೆ ಯೋಚಿಸುತ್ತೇವೆ. ಈಗ ಅಧ್ಯಾಯ 2 1ನೇ ವಾಕ್ಯ ನೋಡಿರಿ. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ನನ್ನ ಪ್ರೀತಿಯ ಮಕ್ಕಳು ಎಂದರೆ ರಕ್ಷಿಸಲ್ಪಟ್ಟ ಜನರು. ನಾವು ಈ ಪ್ರತಿಕ್ರಿಯೆಯನ್ನು ಓದಿದಾಗ ರಕ್ಷಿಸಲ್ಪಟ್ಟ ಜನರಂತೆ ಸಾಧ್ಯವಾಗುವಷ್ಟು ಪಾಪ ಮಾಡಬೇಡಿ ಎಂದು ನಮ್ಮನ್ನು ಕೇಳಲಾಗುತ್ತದೆ. ನೀವು ಪಾಪ ಮಾಡದಂತೆ ನಾನು ಇದನ್ನು ನಿಮಗೆ ಬರೆಯುತ್ತೇನೆ. ಆದರೆ ಪಾಪ ಮಾಡದೇ ಇರುವುದು ನಮ್ಮಿಂದ ಸಾಧ್ಯವಿಲ್ಲ. ಆದ್ದರಿಂದ ಅದು ಹೇಳುತ್ತದೆ, ಆದರೆ ಯಾವನಾದರೂ ಪಾಪ ಮಾಡಿದರೆ, ಯಾವುದೇ ರಕ್ಷಿಸಲ್ಪಟ್ಟ ವ್ಯಕ್ತಿ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆದ್ದರಿಂದ ರಕ್ಷಣೆ ಎನ್ನುವುದನ್ನು ನಾವು ಮಾಡುವ ಪಾಪಗಳಿಗಾಗಿ ಕರ್ತನು ಮಹಾಯಾಜಕನಾಗಿ ಮಹಾಪವಿತ್ರ ಸ್ಥಳದಲ್ಲಿ ಅರ್ಪಣೆಗಳನ್ನು ನೀಡುತ್ತಿದ್ದಾನೆ. ಆದ್ದರಿಂದ ಈಗಲೂ ಯೇಸು ನಾನು ಮಾಡಿದ ಪಾಪಗಳಿಗಾಗಿ ದೇವರ ಮುಂದೆ ನನ್ನ ಪರವಾಗಿ ಮಾತನಾಡುತ್ತಿದ್ದಾನೆ. ಆಗ ನಾನು ಮಾಡಿರುವಂಥ ಎಲ್ಲ ಪಾಪಗಳಿಗಾಗಿ. ಇದರ ಅರ್ಥ ನಾವು ನ್ಯಾಯ ತೀರ್ಪಿಗೆ ಒಳಗಾಗುತ್ತೇವೆ ಅಥವಾ ಪಾಪಗಳಿಗೆ ನರಕಕ್ಕೆ ಹೋಗಬೇಕೆಂಬುದಾಗಿ ಅಲ್ಲ. ಇದು ಹಾಗಲ್ಲ. ನಾವು ರಕ್ಷಿಸಲ್ಪಟ್ಟ ನಂತರ ನಾವು ಪವಿತ್ರ ಆತ್ಮದ ನೇತೃತ್ವದಲ್ಲಿ ನಮ್ಮ ಜೀವನವನ್ನು ನಡೆಸುತ್ತಿರಬಹುದು. ಆದರೂ ನಮ್ಮ ದೇಹದಲ್ಲಿ ಪಾಪದ ಸ್ವಭಾವ ಇರುವುದರಿಂದ ನಾವು ಪಾಪಗಳನ್ನು ಮಾಡುವುದನ್ನು ಕೊನೆಗೊಳಿಸುತ್ತೇವೆ. ಆದರೆ ನಾವು ಮತ್ತೆ ಪಾಪ ಮಾಡಿದಾಗ ನಮ್ಮ ಆತ್ಮಸಾಕ್ಷಿಯ ಪಾಪಗಳಿಂದ ತೊಂದರೆಗೊಳ್ಳುತ್ತದೆ. ಆದರೆ ಕರ್ತನು ಈಗಲೂ ದೇವರ ಮುಂದೆ ನಮ್ಮ ವಕೀಲಾಗಿರುವುದರಿಂದ ಆ ಪಾಪಗಳು ನಮ್ಮನ್ನು ವಿನಾಶ ಅಥವಾ ತೀರ್ಪಿಗೆ ಕರೆದೊಯ್ಯುವುದಿಲ್ಲ. ಆದರೆ ನಾವು ಎದುರಿಸಬೇಕಾದ ಕೆಲವು ವಿಷಯಗಳಿವೆ. ಮೊದಲ ಕೊರಿಂಥಿ ಅಧ್ಯಾಯ 11ಗೆ ತಿರುಗೋಣ. ಮೊದಲ ಕೊರಿಂಥಿ 11ನೇ ಅಧ್ಯಾಯ. ನಾನು ವಾಕ್ಯ 30ರಿಂದ ಓದುತ್ತೇನೆ. 30ನೇ ವಾಕ್ಯ. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯ್ತಾರೆ. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಅವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ. ಇಲ್ಲಿ ಏನು ಹೇಳುತ್ತದೆ ನೋಡಿ, 32ನೇ ವಾಕ್ಯದ ಬಗ್ಗೆ ಮೊದಲು ಯೋಚಿಸೋಣ. ಅದು ಹೇಳುತ್ತದೆ, ಲೋಕದವರ ಸಂಗಡ ಅಪರಾಧಿಗಳೆಂದು ನಿರ್ಣಯಿಸಲಾಗುವುದಿಲ್ಲ. ನಾವು ಲೋಕದವರೊಂದಿಗೆ ನಿರ್ಣಯಿಸಲ್ಪಟ್ಟರೆ ನಾವು ನರಕಕ್ಕೆ ಹೋಗುತ್ತೇವೆ. ಅದಾಗಿದೆ ನ್ಯಾಯ ತೀರ್ಪು. ಆದರೆ ಅದು ಹೇಳುತ್ತದೆ ನಮ್ಮನ್ನು ಶಿಕ್ಷಿಸುತ್ತಾನೆ. ಮಗನ ತನ್ನ ತಂದೆಯ ವಿರುದ್ಧ ಏನಾದರೂ ತಪ್ಪು ಮಾಡಿದಾಗ ಅವನಿಗೆ ಪಾಪದ ಅರಿವು ಮೂಡಿಸಲು ತಂದೆ ಮಗನಿಗೆ ಹೊಡೆಯಬಹುದು. ಅದು ಶಿಸ್ತಾಗಿದೆ, ಅದು ಶಿಸ್ತು. ಶಿಕ್ಷಿಸುತ್ತಾನೆ ಅಂದರೆ ನರಕಕ್ಕೆ ಕಳಿಸುವುದು ಎಂದಲ್ಲ. ಆದರೆ ಶರೀರದಲ್ಲಿ ನಿಮ್ಮ ಮೇಲೆ ಪರಿಣಾಮ ಬೀರುವ ಏನಾದರೂ ಇರಬಹುದು. ಇದು ತುಂಬ ಸ್ಪಷ್ಟವಾಗಿ ಹೇಳುತ್ತದೆ ಅಲ್ಲವೇ? ನನ್ನನ್ನು ಪುನರಾವರ್ತಿಸಿರಿ. ಆದ್ದರಿಂದ ನಾವು ಲೋಕದವರ ಸಂಗಡ ಅಪರಾಧಿಗಳೆಂದು ನಿರ್ಣಯವಾಗುವುದಿಲ್ಲ. ಜಗತ್ತನ್ನು ನಿರ್ಣಯವಾಗುವುದೆಂಬುದಾಗಿ ಹೇಳುವಾಗ ಅದನ್ನ ಅರ್ಥ ಲೋಕವನ್ನು ನಿರ್ಣಯಿಸಲಾಗುತ್ತದೆ ಮತ್ತು ನರಕಕ್ಕೆ ಕಳಿಸಲಾಗುತ್ತೆ. ರಕ್ಷಿಸಲ್ಪಡದೇ ಇರುವಂಥ ಜನರು ಅಷ್ಟೇ. ಆದರೆ ನಾವು ರಕ್ಷಿಸಲ್ಪಟ್ಟಿರುವುದರಿಂದ ನಾವು ಪ್ರಪಂಚದೊಂದಿಗೆ ಖಂಡಿಸಲ್ಪಡುವುದಿಲ್ಲ. ಆದರೆ ನಾವು ರಕ್ಷಿಸಲ್ಪಟ್ಟ ನಂತರ ನಾವು ಮಾಡುವಂಥ ಪಾಪಗಳನ್ನು ಶರೀರದಿಂದ ಮಾಡಲಾಗುತ್ತದೆ. ನಂತರ ನಮ್ಮ ಮಾಂಸವು ಶುದ್ಧೀಕರಿಸಲಾಗಬೇಕು. ಈ ಶಿಸ್ತೇನು? 30ನೇ ವಾಕ್ಯ ನೋಡಿರಿ. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು, ದೈಹಿಕವಾಗಿ ದುರ್ಬಲರು, ರೋಗಿಗಳು ಆಗಿದ್ದಾರೆ.
ಮತ್ತು ಅನೇಕರು ಸಾಯುತ್ತಾರೆ. ಅನೇಕರು ಸಾಯುತ್ತಾರೆ ಎಂಬುದಾಗಿ ಹೇಳುವಾಗ ಅದು ಸತ್ತಿದ್ದಾರೆ ಎಂದ ಅರ್ಥ. ನೀವು ತಿಳಿದುಕೊಳ್ಳಬೇಕಾದ ಒಂದು ವಿಷಯ, ಚಿಕ್ಕ ಮಗುವಿನ ವೈಪರನ್ನು ಕೊಳಕು ಮಾಡುವಾಗ ತಾಯಿ ಹೊಡೆಯುತ್ತಾರೆಯೇ? ಅವಳು ಮಾಡುವುದಿಲ್ಲ. ಶಿಶುಗಳು ಶಿಸ್ತುಬದ್ಧವಾಗಿಲ್ಲ. ಮತ್ತು ನಮ್ಮ ನಂಬಿಕೆ ಜೀವನದಲ್ಲಿ ಕೇವಲ ರಕ್ಷಿಸಲ್ಪಟ್ಟ ಚಿಕ್ಕ ಶಿಶುಗಳು ಶಿಸ್ತುಬದ್ಧವಾಗಿಲ್ಲ. ಅವರ ನಂಬಿಕೆ ಸ್ವಲ್ಪ ಬೆಳೆದಂತೆ ಅವರು ಶಿಸ್ತುವಾಗುತ್ತಾರೆ. ಈ ಶಿಸ್ತು ಪ್ರೀತಿಯ ಸಂಕೇತವಾಗಿದೆ. ಆದ್ದರಿಂದ ದುರ್ಬಲರಾಗುವುದು ಶಿಸ್ತನ ಒಂದು ರೂಪವಾಗಿದೆ ಮತ್ತು ಅನಾರೋಗ್ಯವಾಗುವುದು ಕೂಡ ಶಿಸ್ತಾಗಿದೆ. ಮತ್ತು ಸಾವು ಕೂಡ ಒಂದು ರೀತಿಯ ಶಿಸ್ತಾಗಿರಬಹುದು. ನಾನು ಅದು ಆಮೇಲೆ ಸ್ವಲ್ಪ ವಿವರವಾಗಿ ಹೇಳುತ್ತೇನೆ. ಆಗ ಒಂದು ವ್ಯಕ್ತಿ ವ್ಯವಹಾರವು ವಿಫಲವಾದಾಗ ಅದು ಯೋಚಿಸಬೇಕು. ಒಬ್ಬ ವ್ಯಕ್ತಿ ಅಪಘಾತದಲ್ಲಿರುವಾಗ ಯೋಚಿಸಬೇಕು. ರಕ್ಷಿಸಲ್ಪಟ್ಟ ನಂತರ ನಮ್ಮ ನಂಬಿಕೆ ಜೀವನದಲ್ಲಿ ನಮಗೆ ಸಂಭವಿಸುವ ಎಲ್ಲವೂ ಒಂದು ರೀತಿಯ ಶಿಸ್ತಾಗಿರಬಹುದು. ನಾನು ಇದನ್ನು ವಿವರವಾಗಿ ಹೇಳಲು ಸಾಧ್ಯವಿಲ್ಲ. ಆದರೆ ಕೆಲವೊಮ್ಮೆ ನಾವು ಪಾಪ ಮಾಡದಿದ್ದರೆ ಶಿಸ್ತುಬದ್ಧರಾಗಿರುತ್ತೇವೆ. ಇದು ಒಂದು ರೀತಿಯ ಶಿಸ್ತಿನ ಶಿಕ್ಷೆಯಾಗಿದೆ. ಆದ್ದರಿಂದ ಇದು ಶಿಸ್ತುಬದ್ಧವಾಗಿ ಕೊನೆಗೊಳ್ಳುತ್ತವೆ. ನಾವು ತೀರ್ಪಿಗೊಳಗಾಗುವುದಿಲ್ಲ. ಈಗ ನಾವು ಮೊದಲ ಕೊರಿಂಥಿ ಅಧ್ಯಾಯ 5ಗೆ ತಿರುಗೋಣ. ಮೊದಲ ಕೊರಿಂಥಿ ಅಧ್ಯಾಯ 5 ವಾಕ್ಯ 1. ನಿಮ್ಮಲ್ಲಿ ಜಾರತ್ವ ಉಂಟೆಂದು ಜನರು ಸಾಧಾರಣವಾಗಿ ಹೇಳುತ್ತಾರೆ. ಒಬ್ಬನು ತನ್ನ ಅಪ್ಪನ ಹೆಂಡತಿಯನ್ನು ಇಟ್ಟುಕೊಂಡಿದ್ದಾನಂದೇ. ಅದು ಹೀಗಿದಾಗ ನಿಮ್ಮಲ್ಲಿ, ಇದರ ಅರ್ಥ ಕೊರಿಂಥ ಸಭೆಯಲ್ಲಿರುವಂಥ ಭಕ್ತರ ನಡುವೆ. ಬೈಬಲ್ ಕೊರಿಂಥ ಸಭೆಯಲ್ಲಿರುವಂಥ ಭಕ್ತರ ಬಗ್ಗೆ ಮಾತನಾಡುವಾಗ ಅದು ರಕ್ಷಿಸಲ್ಪಟ್ಟ ಜನರ ಎಂದರ್ಥ. ರಕ್ಷಿಸಲ್ಪಟ್ಟ ಜನರು ಇದ್ದರು, ಆದರೆ ಇನ್ನೂ ಅವರು ಲೈಂಗಿಕ ಅನ್ಯಕೃತ್ಯವನ್ನು ಮಾಡುತ್ತಿದ್ದರು. ಮತ್ತು ಇದು ಯಾವ ರೀತಿಯಂಥ ಲೈಂಗಿಕ ಪಾಪವು? ಇದು ಒಬ್ಬ ವ್ಯಕ್ತಿಯ ತಂದೆಯ ಹೆಂಡತಿಯ ಬಗ್ಗೆ ಮಾತನಾಡ್ತಿದ್ದಾರೆ. ಅದು ಅವನೇ ಮಲತಾಯಿ ಎಂದರ್ಥ. ಅದರಿಂದ ಈ ವ್ಯಕ್ತಿ ತನ್ನ ಸ್ವಂತ ಮಲತಾಯಿಯೊಂದಿಗೆ ಲೈಂಗಿಕ ಪಾಪವನ್ನು ಮಾಡಿದನು. ಕೊರಿಂಥ ಪ್ರದೇಶವು ಗ್ರೀಸ್ ದೇಶದಲ್ಲಿದೆ. ಕೊರಿಂಥ ಸಭೆಯು ವಿಶ್ವಾಸಿಗಳಲ್ಲ. ರಕ್ಷಿಸಲ್ಪಟ್ಟ ವ್ಯಕ್ತಿಯು ಇದು ಹೆಚ್ಚಿನ ಕಾಳಜಿಯ ವಿಷಯವೆಂದು ಭಾವಿಸಲಿಲ್ಲ. ಮತ್ತು ಈ ಮನುಷ್ಯನು ತನ್ನ ತಂದೆಯ ಹೆಂಡತಿಯೊಂದಿಗೆ ಮಲಗುವಂಥ ಪಾಪ ಮಾಡಿದನು. ಇದರ ತುಂಬ ನಿಜ ಭಯಾನಕ ಪಾಪವಾಗಿದೆ. ಈ ವ್ಯಕ್ತಿಗೆ ಏನಾಯಿತು? ವಾಕ್ಯ 5 ನೋಡಿ. ಇವನ ಶರೀರ ಭಾವವು ನಾಶವಾಗಬೇಕೆಂದು ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಅವನನ್ನು ಸೈತಾನಿಗೆ ಒಪ್ಪಿಸಿಕೊಡಬೇಕೆಂಬುದೇ. ನಾವು ರಕ್ಷಿಸಲ್ಪಟ್ಟ ದಿನದಿಂದ ನಾವು ದೇವರ ರಕ್ಷಣೆಯಲ್ಲಿದ್ದೇವೆ. ನಾವು ದೇವರ ಸಂಪೂರ್ಣ ಸಂರಕ್ಷಣೆಯಲ್ಲಿದ್ದೇವೆ. ಆದರೆ ನಾವು ಆತನ ಮಾತಿಗೆ ಕಿವಿ ಕೊಡದಿದ್ದರೆ ಮತ್ತು ನಮಗೆ ಇಷ್ಟ ಬಂದಂತೆ ನಾವು ಮಾಡಿದರೆ ದೇವರು ನಮ್ಮನ್ನು ಕೈ ಬಿಟ್ಟು ಬಿಡುತ್ತಾನೆ. ಮತ್ತು ಒಬ್ಬ ವ್ಯಕ್ತಿಯನ್ನು ಸೈತಾನಿಗೆ ಒಪ್ಪಿಸಿದರೆ ಅವನು ತಕ್ಷಣವೇ ಸಾಯ್ತಾನೆ. ರಕ್ಷಣೆ ಪಡೆಯದ ಜನರು ಹಾಗೆ ಸಾಯುವುದಿಲ್ಲ. ಆದರೆ ರಕ್ಷಿಸಲ್ಪಟ್ಟ ಜನರು ಕೈ ಬಿಟ್ಟರೆ ಅವನು ಸೈತಾನಿಗೆ ಒಪ್ಪಿಸಿದ ತಕ್ಷಣ ಅವನು ಸಾಯುತ್ತಾರೆ. ಆದ್ದರಿಂದ ನೀವಿಲ್ಲಿ ನೋಡಿರಿ, ಅದು ಹೇಳುತ್ತದೆ, ಈ ಮನುಷ್ಯನ ಶರೀರದ ನಾಶಕ್ಕಾಗಿ ಸೈತಾನಿಗೆ ಒಪ್ಪಿಸು, ಇದರಿಂದ ಅವನ ಆತ್ಮವು ಕರ್ತನ ದಿನದಲ್ಲಿ ರಕ್ಷಿಸಲ್ಪಡುತ್ತದೆ. ಆದ್ದರಿಂದ ರಕ್ಷಿಸಲ್ಪಟ್ಟ ಆ ವ್ಯಕ್ತಿಯ ಆತ್ಮವು ದೇವರ ಪುನಃ ಜೀವಿಸುತ್ತದೆ. ಸಹಜವಾಗಿ ಅವನು ಶರೀರದಲ್ಲಿ ಪುನರುತ್ಥಾನಗೊಳ್ಳುತ್ತಾನೆ. ಆದ್ದರಿಂದ ಸಾವಿಗೆ ಕಾರಣವಾಗುವುದು ಶಿಸ್ತಿನ ಒಂದು ರೂಪವಾಗಿರಬಹುದು. ಇದು ಪಾಪಕ್ಕೆ ಶಿಕ್ಷೆಯಲ್ಲ, ಇದೊಂದು ರೀತಿಯ ಶಿಸ್ತು. ಆದ್ದರಿಂದ ನಮ್ಮ ಆತ್ಮಗಳಲ್ಲಿ ನಮ್ಮ ಪಾಪಗಳ ಕ್ಷಮೆಯ ವಿಷಯಕ್ಕೆ ಬಂದಾಗ ಅದು ಪರಿಪೂರ್ಣವಾಗಿದೆ. ಇದು ಸ್ವಲ್ಪ ಸಮಯ ಅನಂತರ ಕಣ್ಮರೆಯಾಗುವಂಥ ಸಂಗತಿಯಲ್ಲ. ಇದು ರದ್ದುಗೊಂಡ ವಿಷಯವಲ್ಲ. ಆದರೆ ನಾವು ಪಾಪ ಮಾಡಿದರೆ ನಾವು ಶಿಸ್ತುಬದ್ಧರಾಗಿದ್ದೇವೆ ಮತ್ತು ಮರಣವನ್ನು ಸಹ ಬರಬಹುದು. ರಕ್ಷಿಸಲ್ಪಟ್ಟ ವ್ಯಕ್ತಿಯು ತಾನೇ ರಕ್ಷಿಸಲ್ಪಟ್ಟಿದೆ ಎಂಬುದಾಗಿ ಅವನು ಬಯಸಿದಂತೆ ಪಾಪ ಮಾಡುತ್ತಾ ಬದುಕುವುದು ಎಂದು ಭಾವಿಸಬಾರದು. ಆದ್ದರಿಂದ ರಕ್ಷಣೆಯ ನಂತರ ನಾವು ಮಾಡುವಂಥ ಪಾಪಗಳ ವಿಷಯಕ್ಕೆ ಬಂದಾಗ ಮರಣವನ್ನು ಸಹ ತರಬಹುದಾದ ಶಿಸ್ತಿನ ಒಂದು ರೂಪವಿದೆ. ಆದರೆ ನಮ್ಮ ರಕ್ಷಣೆಯು ಕಣ್ಮರೆಯಾಗುವುದಿಲ್ಲ ಅಥವಾ ನಾಶವಾಗುವುದಿಲ್ಲ. ಅದು ಸಾಧ್ಯವಿಲ್ಲ. ನಾವು ಪಡೆದಿರುವಂಥ ಪಾಪಗಳ ಕ್ಷಮೆಯನ್ನು ರದ್ದುಪಡಿಸಲು ಯಾವುದೇ ಮಾರ್ಗವಿಲ್ಲ. ಆದ್ದರಿಂದ ನಾವು ಪಡೆದ ರಕ್ಷಣೆಯು ಪರಿಪೂರ್ಣವಾಗಿದೆ. ಇದು ಪಾಪಗಳ ಪರಿಪೂರ್ಣ ಕ್ಷಮೆಯಾಗಿದೆ. ಸ್ವಲ್ಪ ಸಮಯದ ನಂತರ ಮಾಯವಾಗುವಂಥ ಕ್ಷಮೆ ಅಲ್ಲ. ಈಗ ನಾನು ನಿನ್ನೆಯಿಂದ ಹೇಳುತ್ತಿರುವಂಥ ವಿಷಯವನ್ನು ಸಂಕ್ಷಿಪ್ತವಾಗಿ ಹೇಳುತ್ತೇನೆ. ಯೋಹನ 3ನೇ ಅಧ್ಯಾಯಕ್ಕೆ ತಿರುಗೋಣ.
3ನೇ ಅಧ್ಯಾಯ 6ನೇ ವಾಕ್ಯ. ಮೂರನೇ ಅಧ್ಯಾಯ 6ನೇ ವಾಕ್ಯ. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನಾವು ದೇಹದಿಂದ ಹುಟ್ಟಿದಾಗ ಅಂದರೆ ನಮ್ಮ ತಾಯಿಯ ಗರ್ಭದಿಂದ ಹುಟ್ಟಿದಾಗ ಎಂದ ಅರ್ಥ. ತದನಂತರ ಅದು ಹೇಳುತ್ತದೆ ವಾಕ್ಯವನ್ನು ಅರಿತುಕೊಳ್ಳುವಂಥ ಮೂಲಕ ಆತ್ಮನಿಂದ ಹುಟ್ಟಿದ್ದು ಆತ್ಮದು. ಇದು ಮತ್ತೆ ಹುಟ್ಟುವಂಥ ಬಗ್ಗೆ ಮಾತನಾಡುತ್ತದೆ. ನಾವು ಮತ್ತೆ ಹುಟ್ಟಬೇಕು ಎಂಬ ನನ್ನ ಮಾತಿಗೆ ಆಶ್ಚರ್ಯಪಡಬೇಕಾಗಿಲ್ಲ. ಆಶ್ಚರ್ಯಪಡಬೇಡಿರಿ, ಇದು ವಿಚಿತ್ರ ಎಂದು ಭಾವಿಸಬೇಡಿ. ನೀವು ಈಗ ಇಲ್ಲಿ ಕುಳಿತಿರುವಿರಿ, ಆದರೆ ರಕ್ಷಣೆ ಪಡೆಯದಿರುವಂಥ ಬಹಳ ವಿಚಿತ್ರ ಎಂದು ಭಾವಿಸುವಂಥ ಜನರು ನಿಮ್ಮ ನಡುವೆ ಇದ್ದಾರೆ. ಈ ಜನರು ಏನನ್ನಾದರೂ ಹಿಡಿದಿಟ್ಟುಕೊಳ್ಳುತ್ತಾರೆ. ವಿಚಿತ್ರವೆಂದರೆ ಮತ್ತು ಹುಟ್ಟುವಂಥ ವಿಷಯ ಬಂದಾಗ ಅವರು ತಮ್ಮ ಹೃದಯದಲ್ಲಿ ಕೆಲವು ರೀತಿಯ ಒಂದು ವಿಚಿತ್ರ ಭಾವವನ್ನು ನಿರೀಕ್ಷಿಸುತ್ತಾರೆ. ಅವರು ಏನಾದರೂ ವಿಚಿತ್ರವಾದ ಘಟನೆಗಳು ಕಾಯುತ್ತಿದ್ದಾರೆ, ಅವರು ವಿಚಿತ್ರವಾದದನ್ನು ಕಾಯುತ್ತಿದ್ದಾರೆ. ಹಾಗಾಗಿ ಇಲ್ಲಿ ಹೇಳುತ್ತದೆ, ನೀವು ಮತ್ತೆ ಹುಟ್ಟಬೇಕು ಎಂಬ ನನ್ನ ಮಾತಿಗೆ ನೀವು ಆಶ್ಚರ್ಯಪಡಬೇಕಾಗಿಲ್ಲ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇದು ವಿಚಿತ್ರವಾದ ಸಂಗತಿ ಅಲ್ಲ. ಇದರಲ್ಲಿ ವಿಚಿತ್ರ ಏನೂ ಇಲ್ಲ. ಹಾಗಾಗಿ ಇದರ ಅರ್ಥವೇನು? ವಾಕ್ಯ 8 ನೋಡಿ. ಗಾಳಿಯು ಮನಸ್ಸು ಬಂದ ಕಡೆಗೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿಮಗೆ ತಿಳಿಯದು. ಆತ್ಮದಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದನು. ನಾವು ಪವಿತ್ರಾತ್ಮದಿಂದ ಮತ್ತೆ ಹುಟ್ಟಿದ್ದೇವೆ. ಆದರೆ ಪವಿತ್ರಾತ್ಮ ಎಂದರೇನು? ಪವಿತ್ರಾತ್ಮ ಎಂದರೇನು? ಇಲ್ಲಿ ಪವಿತ್ರಾತ್ಮವನ್ನು ಗಾಳಿಗೆ ಹೋಲಿಸಲಾಗಿದೆ. ನೀವು ಕೋಣೆಯಲ್ಲಿ ಕುಳಿತಿದ್ದರೆ ಹೊರಗೆ ಗಾಳಿಯ ಕೂಗು ನಿಮಗೆ ಕೇಳಬಹುದು. ನಿಮ್ಮ ಕಣ್ಣುಗಳಿಂದ ಗಾಳಿಯನ್ನು ನೋಡಲಾಗುವುದಿಲ್ಲ ಮತ್ತು ಗಾಳಿ ಎಲ್ಲಿಂದ ಬಂತು ಎಲ್ಲಿಗೆ ಹೋಗ್ತಾ ಇದೆ ಎಂಬುದಾಗಿ ನಿಮಗೆ ತಿಳಿದಿಲ್ಲ. ನೀವು ಅದರ ಧ್ವನಿಯನ್ನು ಮಾತ್ರ ಕೇಳುತ್ತೀರಿ. ಅದು ಇಲ್ಲಿ ಹೇಳುತ್ತದೆ, ಆತ್ಮದಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂತನು. ನಾವು ಪವಿತ್ರಾತ್ಮದಿಂದ ಹುಟ್ಟುವಾಗ ನೀವು ಗಾಳಿಯ ಶಬ್ದವನ್ನು ಕೇಳುತ್ತದೆ ಅಷ್ಟೇ, ಆದರೆ ಪವಿತ್ರಾತ್ಮ ಧ್ವನಿಯನ್ನು ಕೇಳುತ್ತೇವೆ. ಆದರೆ ನಾವು ದೈಹಿಕವಾಗಿ ಏನನ್ನು ಅನುಭವಿಸುವುದಿಲ್ಲ, ಅಥವಾ ಅದು ಎಲ್ಲಿಂದ ಬರುತ್ತದೆ ಅಥವಾ ಎಲ್ಲಿಗೆ ಹೋಗುತ್ತದೆ ಎಂಬುದಾಗಿ ನಮಗೆ ತಿಳಿದಿಲ್ಲ. ನಮ್ಮ ಹೃದಯವನ್ನು ಪ್ರವೇಶಿಸುವಂಥ ಯಾವುದನ್ನು ನಾವು ತಿಳಿದು ಬರುವುದಿಲ್ಲ. ಹಾಗಾದರೆ ಪವಿತ್ರಾತ್ಮ ಧ್ವನಿ ಏನು? ಅದು ಬೈಬಲ್ನ ಮಾತುಗಳಾಗಿದೆ. ಬೈಬಲ್ನ ಮಾತುಗಳು ಪವಿತ್ರಾತ್ಮದ ಧ್ವನಿಯಾಗಿದೆ. ಯಾಕೆಂದರೆ ಬೈಬಲ್ನ ಮಾತುಗಳನ್ನು ಪವಿತ್ರಾತ್ಮನ ಮೂಲಕವಾಗಿ ದಾಖಲಿಸಲಾಗಿದೆ. ಹಾಗಾದರೆ ನಾವೇನು ಮಾಡಬೇಕು? ನಾವು ದೇವರ ವಾಕ್ಯದಿಂದ ತೃಪ್ತರಾಗಬೇಕು. ದೇವರ ವಾಕ್ಯದಲ್ಲಿ ನಿಮ್ಮ ಪಾಪಗಳನ್ನು ಕ್ಷಮಿಸಲಾಗಿದೆ ಎಂಬುದಾಗಿ ಹೇಳಿದರೆ ನೀವು ಅದನ್ನು ಒಪ್ಪಿಕೊಳ್ಳಬೇಕು. ನನ್ನ ಪಾಪಗಳನ್ನು ಕ್ಷಮಿಸಲ್ಪಟ್ಟಿದೆ, ಅದರಲ್ಲಿ ಅಷ್ಟೇ ಇದೆ. ಈಗ ವಾಕ್ಯ 14 ನೋಡಿರಿ. ಇದಲ್ಲದೆ ಜನರನ್ನು ನೋಡಿ ಜೀವದಿಂದ ಉಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತಲ್ಪಟ್ಟ ಹಾಗೆಯೇ. ಇದರ ಅರ್ಥವೇನು? ಅರಣ್ಯಕಾಂಡ ಅಧ್ಯಾಯ 21 ತಿರುಗೋಣ. ಇದು ಹಳೆಯ ಒಡಂಬಡಿಕೆಯಲ್ಲಿದೆ. ಅರಣ್ಯಕಾಂಡ ಅಧ್ಯಾಯ 21. ನಾನು 4ನೇ ವಾಕ್ಯದಿಂದ ಓದುತ್ತೇನೆ. ಇಸ್ರಾಯೇಲರು ಹೋರ್ ಬೆಟ್ಟದಿಂದ ಹೊರಟು ಏದೋಮ್ಯರ ದೇಶವನ್ನು ಸುತ್ತಿಕೊಂಡು ಹೋಗುವುದಕ್ಕೆ ಕೆಂಪು ಸಮುದ್ರದ ಮಾರ್ಗವಾಗಿ ಪ್ರಯಾಣ ಮಾಡುತ್ತಿರಲು ಮಾರ್ಗಾಯಸದಿಂದ ಅವರಿಗೆ ಬೇಸರವಾಯಿತು. ಆಗ ಅವರು ದೇವರಿಗೆ ಮೋಶೆಗೆ ವಿರೋಧವಾಗಿ ಮಾತಾಡುತ್ತಾ, ನೀವು ನಮ್ಮನ್ನು ಈ ಮರಳು ಕಾಡಿನಲ್ಲಿ ಕೊಲ್ಲಬೇಕೆಂದು ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದಿರೋ? ಇಲ್ಲಿ ಆಹಾರವೂ ಇಲ್ಲ, ನೀರೂ ಇಲ್ಲ. ಈ ನಿಸ್ಸಾರವಾದ ಆಹಾರವನ್ನು ತಿಂದು ತಿಂದು ನಮಗೆ ಬೇಸರವಾಯಿತೆಂದು ಹೇಳುವವರಾದರು. ಅದಕ್ಕೆ ಯೆಹೋವನು ಉರಿಮಂಡಲಗಳನ್ನು ಜನರೊಳಗೆ ಬರಮಾಡಿದನು. ಅವು ಜನರನ್ನು ಕಚ್ಚಿದರಿಂದ ಬಹು ಜನ ಸತ್ತು ಹೋದರು. ಆದ್ದರಿಂದ ಜನರು ಮೋಶೆಗೆ ಬಳಿಗೆ ಬಂತು, ನಾವು ನಿನಗೂ ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. ಈ ಸರ್ಪಗಳು ನಮ್ಮ ಬಳಿಯಿಂದ ತೊಲಗಿ ಹೋಗುವಂತೆ ನೀನು ಯೆಹೋವನಿಗೆ ಪ್ರಾರ್ಥನೆ ಮಾಡಬೇಕೆಂದು ಬೇಡಿಕೊಂಡರು. ಮೋಶೆ ಅವರಿಗೋಸ್ಕರ ಪ್ರಾರ್ಥಿಸಲಾಗಿ ಯೆಹೋವನವನಿಗೆ, ನೀನು ತಾಮ್ರದಿಂದ ವಿಷಸರ್ಪದ ಆಕಾರವನ್ನು ಮಾಡಿಸಿ
ಧ್ವಜಸ್ತಂಭದ ಮೇಲೆ ಎತ್ತಿ ನಿಲ್ಲಿಸಬೇಕು. ಸರ್ಪಗಳಿಂದ ಗಾಯಪಟ್ಟವರು ಅದನ್ನು ನೋಡಿ ಬದುಕಿಕೊಳ್ಳುವರು ಎಂದು ಆಜ್ಞಾಪಿಸಿದನು. ಆದ ಕಾರಣ ಮೋಶೆ ತಾಮ್ರದಿಂದ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಇಡಿಸಿದನು. ಸರ್ಪಗಳಿಂದ ಗಾಯಪಟ್ಟವರಲ್ಲಿ ಯಾರು ಆ ತಾಮ್ರ ಸರ್ಪವನ್ನು ಲಕ್ಷ್ಯ ಬಿಟ್ಟು ನೋಡಿದರೋ ಅವರೆಲ್ಲರೂ ಬದುಕಿಕೊಂಡರು. ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಟು ಬಂದು ಕಾನಾನ್ ದೇಶಕ್ಕೆ ಹೋಗುವ ದಾರಿಯಲ್ಲಿ ಅರಣ್ಯ ಮೂಲಕ ನಡೆಯುತ್ತಿದ್ದರು. ಅವರಿಗೆ ತಿನ್ನಲು ಸಾಕಷ್ಟು ಆಹಾರ ಇತ್ತಿಲ್ಲ. ಆಗ ಇಸ್ರಾಯೇಲ್ ಜನರು ಮೋಶೆಗೆ ವಿರುದ್ಧವಾಗಿ ಮಾತಾಡಿದರೆ, ನೀವು ನಮ್ಮಲ್ಲಿ ಕೊಲ್ಲಬೇಕೆಂಬುದಾಗಿ ಪ್ರಯತ್ನಿಸ್ತಾ ಇದ್ದೀರಾ? ಆಗ ದೇವರು ಸರ್ಪಗಳನ್ನು ಅವರ ಮಧ್ಯದಲ್ಲಿ ಕಳಿಸಿದರು. ಈ ಸರ್ಪಗಳು ಅವರನ್ನು ಕಚ್ಚುತ್ತಿದ್ದರು. ಆಗ ಅನೇಕ ಜನರು ಸಾಯುತ್ತಿದ್ದರು, ಅನೇಕರು ಸಾಯಲಿಲ್ಲ. ಆದ್ದರಿಂದ ಇಸ್ರಾಯೇಲರು ತಾವು ತಪ್ಪು ಮಾಡಿದೆ ಎಂಬುದಾಗಿ ಅರಿತುಕೊಂಡು ಪಶ್ಚಾತ್ತಾಪ ಪಟ್ಟರು. ಅವರು ಮೋಶೆ ಬಳಿಗೆ ಬಂತು, ನಾವು ತಪ್ಪು ಮಾಡಿದ್ದೇವೆ ಅಂತ ಹೇಳಿದರು. ಮತ್ತು ಸರ್ಪಗಳನ್ನು ತೆಗೆಯುವುದಕ್ಕಾಗಿ ದೇವರನ್ನು ಪ್ರಾರ್ಥಿಸಿಕೊಂಡರು. ಆದ್ದರಿಂದ ದೇವರು ಮೋಶೆಗೆ ತಾಮ್ರದ ಸರ್ಪವನ್ನು ಮಾಡಿ ಅದನ್ನು ಒಂದು ಕಂಬದ ಮೇಲೆ ಹಾಕುವುದಕ್ಕಾಗಿ ಹೇಳಿದರು. ಇಲ್ಲಿ ಒಂದು ಕಂಬವನ್ನು ಸ್ಥಾಪಿಸಲಾಗಿದೆ. ಮೋಶೆಯು ತಾಮ್ರದ ಸರ್ಪವನ್ನು ಮಾಡಿ ಎತ್ತರಕ್ಕೆ ಇಟ್ಟನು. ಕಚ್ಚಿದ ಯಾರಾದರೂ ಈ ಸರ್ಪವನ್ನು ಮೇಲಕ್ಕೆ ನೋಡಿದರೆ ಬದುಕುತ್ತಾರೆ ಎಂದು ದೇವರು ಹೇಳಿದ್ದಾನೆ ಎಂದು ಮೋಶೆ ಜನರಿಗೆ ಹೇಳಿದನು. ಅವನು ಸಾಯುವುದಿಲ್ಲ, ಆದರೆ ಬದುಕುತ್ತಾನೆ. ಇಲ್ಲಿ ಒಬ್ಬ ವ್ಯಕ್ತಿ, ಅವನೀಗ ನೆಲದ ಮೇಲೆ ನಿಂತಿದ್ದಾನೆ. ಅವನು ಇಲ್ಲಿ ಕಚ್ಚಲ್ಪಟ್ಟಿದ್ದಾನೆ. ಅವನು ಸರ್ಪವನ್ನು ನೋಡ್ತಿದ್ದಾನೆ ಮತ್ತು ಅದರಿಂದ ಅವನು ವಾಸಿಯಾದನು. ಆದರೆ ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಮತ್ತು ಅವನು ಕೇಳುತ್ತಾ ಇಲ್ಲ. ತಲೆ ಎತ್ತಿ ನೋಡಿದರೆ ಗುಣವಾಗುತ್ತೆ ಎಂಬುದ ಮಾತು ಅವನು ನಂಬಿಲ್ಲ. ಸರ್ಪದಿಂದ ತೊಟ್ಟಿಗುವ ಔಷಧವಿಲ್ಲ ಮತ್ತು ಅದರಿಂದ ಬೆಳಕು ಬರುತ್ತಿಲ್ಲ ಎಂಬುದಾಗಿ ಅವರು ನೋಡುತ್ತಾರೆ. ಆದ್ದರಿಂದ ಅವನು ತಲೆ ಎತ್ತಿ ನೋಡಲು ನಿರಾಕರಿಸುತ್ತಾನೆ. ಅವನು ತನ್ನ ಗಾಯವನ್ನು ಮಾತ್ರ ಕೆಳಗೆ ನೋಡುತ್ತಾನೆ ಮತ್ತು ಅದರಿಂದ ಅವನು ಸಾಯುತ್ತಾನೆ. ಆದರೆ ಇದು ಏಕೆ ಸಂಭವಿಸಿತು? ಈ ವ್ಯಕ್ತಿಯು ಸರ್ಪವನ್ನು ನೋಡಿದನು, ಆದರೆ ಅದರಿಂದ ಬೆಳಕು ಬರಲಿಲ್ಲ ಮತ್ತು ಅವನ ಗಾಯವನ್ನು ವಾಸಿ ಮಾಡಲು ಅದರಿಂದ ಯಾವುದೇ ಔಷಧಿ ಬರುತ್ತಿರಲಿಲ್ಲ. ದೇವರು ಖಂಡಿತವಾಗಿ ಹೇಳಿದ್ದಾನೆ, ನೀವು ಮೇಲಕ್ಕೆ ನೋಡಿದರೆ ನೀವು ಬದುಕುತ್ತೀರಿ. ಆದರೆ ಈ ವ್ಯಕ್ತಿಯು ಆ ಮಾತುಗಳನ್ನು ನಂಬಲಿಲ್ಲ ಮತ್ತು ಅವನು ತಲೆ ಎತ್ತಿ ನೋಡಲಿಲ್ಲ ಮತ್ತು ಅವನು ಸತ್ತನು. ಈ ವ್ಯಕ್ತಿ ಸುಮ್ಮನೆ ತಲೆ ಎತ್ತಿ ಹೇಗೆ ಬದುಕಬಹುದು? ಈ ವ್ಯಕ್ತಿ ಹೇಗೆ ಬದುಕಿತಾನೋ ಗೊತ್ತಿಲ್ಲ. ಅವನು ಹೇಗೆ ವಾಸಿಯಾದನೆಂಬುದಾಗಿ ಅಥವಾ ಅವನು ಹೇಗೆ ಬದುಕಿದ್ದಾನೆಂದು ಅವನಿಗೆ ತಿಳಿದಿಲ್ಲ. ಅವನಿಗೇನು ಗೊತ್ತಿಲ್ಲ. ಆದರೆ ದೇವರು ಮೇಲಕ್ಕೆ ನೋಡು ಎಂಬುದಾಗಿ ಹೇಳಿದರಿಂದ ಅವನು ಮೇಲಕ್ಕೆ ನೋಡಿದನು ಮತ್ತು ಅವನು ವಾಸಿಯಾದನು. ಇದೆಲ್ಲದರ ಅರ್ಥವೇನು? ಈ ಸರ್ಪವು ಯೇಸುವನ್ನು ಪ್ರತಿನಿಧಿಸುತ್ತದೆ. ಯೇಸು ನಮ್ಮ ಎಲ್ಲ ಪಾಪಗಳನ್ನು ತನ್ನ ಮೇಲೆ ತೆಗೆದುಕೊಂಡರು ಮತ್ತು ಅದರಿಂದ ಅವನು ಶಿಲುಬೆಯಲ್ಲಿ ಸತ್ತಾಗ ಸೈತಾನನ ಭವಿಷ್ಯವು ಅವನ ಮೇಲೆ ಹಾಕಲ್ಪಟ್ಟಿತು. ಯಾಕೆಂದರೆ ನಮ್ಮ ಎಲ್ಲ ಪಾಪಗಳು ತನ್ನ ಮೇಲೆ ಹಾಕಿದರು ಮತ್ತು ಆದ್ದರಿಂದ ನಾವು ಶಿಲುಬೆಯನ್ನು ನೋಡಿದರೆ ನಾವು ವಾಸಿಯಾಗುತ್ತೇವೆ. ಆದ್ದರಿಂದ ನೀವು ಹೇಗೆ ಗುಣಮುಖಿಯಾಗುತ್ತೀರು ಎಂಬುದನ್ನು ಕಂಡುಹಿಡಿಯಲು ನೀವು ಪ್ರಯತ್ನಿಸಬೇಕಾಗಿಲ್ಲ. ನೀವು ಬೈಬಲನ್ನು ಓದುತ್ತಿರುವಾಗ ಮತ್ತು ಬೈಬಲನ್ನು ಅಧ್ಯಯನ ಮಾಡುತ್ತಿರುವಾಗ ನೀವೇನು ಯೋಚಿಸ್ತೀರಿ ಎಂಬುದಾಗಿ ನಾನು ನೋಡುತ್ತೇನೆ. ನೀವು ಯೇಸುವನ್ನು ನೋಡುವಂಥ ಬಗ್ಗೆ ಯೋಚಿಸಬೇಕು. ಆದರೆ ನೀವು ನಿಮ್ಮ ಹೃದಯವನ್ನು ಕೆಳಗೆ ನೋಡಿದ್ದೀರಿ. ಅಲ್ಲಿ ನಿಮಗೆ ಏನಾದರೂ ಬರಬಹುದೆಂಬುದಾಗಿ ನೀವು ನಿರೀಕ್ಷಿಸುತ್ತಿದ್ದೀರಿ. ನೀವು ನಿನ್ನೆ ಮತ್ತು ಇಂದು ನಿರಂತರವಾಗಿ ಕೇಳುತ್ತೀರಿ. ಆದರೆ ನೀವು ಕೇಳುತ್ತಿರುವಂತೆ ನೀವು ನಿಮ್ಮ ಹೃದಯವನ್ನು ಕೆಳಗೆ ನೋಡುತ್ತಿದ್ದೀರಿ. ನಿಮಗೆ ಕೆಲವು ರೀತಿಯ ಅಕಸ್ಮಾತ್ ಆಗ ಭಾವನೆ ಬರಬಹುದು ಎಂಬುದಾಗಿ ನಿರೀಕ್ಷಿಸ್ತೀರಿ. ನಿಮಗೆ ಏನಾದರೂ ವಿಚಿತ್ರ ಸಂಭವಿಸುವುದೆಂಬುದಾಗಿ ನಿರೀಕ್ಷಿಸ್ತಾ ಇದ್ದೀರಿ. ಅಂತಹ ವ್ಯಕ್ತಿಯು ತನ್ನನ್ನು ತಾನೇ ನೋಡುತ್ತಿದ್ದಾನೆ. ನನ್ನನ್ನು ಪುನರಾವರ್ತಿಸಿರಿ. ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ಈ ದೇವರ ಕುರಿಮರಿ ಯಾರು? ದೇವರು ಇದನ್ನು ಹೇಳಿರುವುದರಿಂದ ಅವನು ನಿಜವಾಗಿಯೂ ಪ್ರಪಂಚದ ಪಾಪಗಳನ್ನು ತೆಗೆದು ಹಾಕಿದ್ದೇನೆಯೋ ಅಥವಾ ಇಲ್ಲವೇ? ಹಾಗಾದರೆ ನೀವು ನಿಮ್ಮ ಸ್ವಂತ ಪಾಪಗಳನ್ನು ಹೊತ್ತುಕೊಳ್ಳಲು ಮತ್ತು ಪರಿಣಾಮವಾಗಿ ಅನುಭವಿಸಲು ಯಾಕೆ ಪ್ರಯತ್ನಿಸುತ್ತೀರಿ? ಮತ್ತೆ ನನ್ನನ್ನು ಪುನರಾವರ್ತಿಸಿರಿ. ಹೋತಗಳ ಮತ್ತು ಹೋರಿಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. ಯೇಸುವಿನ ರಕ್ತದ ಮೂಲಕ ನಾವು ಶಾಶ್ವತವಾಗಿ ಶ್ರಮಿಸಲ್ಪಟ್ಟಿದೆ ಎಂದು ಬೈಬಲ್ ಹೇಳುತ್ತದೆಯೋ? ಇದೇ ಹೇಳುತ್ತದೆ. ದೇವರು ಇದನ್ನು ಹೇಳಿದರಿಂದ ನಾವು ಶ್ರಮಿಸಲ್ಪಟ್ಟಿದ್ದೇವೆ. ದೇವರು ಇದನ್ನು ಹೇಳಿದ್ದಾನೆ.
ಆದರೆ ನಿಮ್ಮನ್ನು ಕ್ಷಮಿಸಲಾಗಿಲ್ಲ ಎಂಬುದಾಗಿ ನೀವು ಭಾವಿಸ್ತೀರಾ? ದಯವಿಟ್ಟು ನನ್ನನ್ನು ಮತ್ತೊಮ್ಮೆ ಪುನರಾವರ್ತಿಸಿರಿ. ನನ್ನ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ಮತ್ತೊಮ್ಮೆ ಪುನರಾವರ್ತಿಸಿ. ನನ್ನ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನನ್ನ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ಆ ಪಾಪಗಳು ಹೇಗೆ ಮಾಯವಾದವು ಎಂಬುದನ್ನು ನಾವು ಕಣ್ಣಾರೆ ಕಾಣುವುದಿಲ್ಲ, ನಮಗೇನು ಗೊತ್ತಿಲ್ಲ. ಆದರೆ ದೇವರ ವಾಕ್ಯವು ಅವನು ಇದನ್ನು ಮಾಡಿದ್ದಾನೆ ಎಂಬುದಾಗಿ ಹೇಳಿದೆ, ಮತ್ತು ಆದರೆ ಸಾಕು ಅಲ್ಲವೇ? ನನ್ನನ್ನು ಪುನರಾವರ್ತಿಸಿರಿ. ನಿನ್ನ ದ್ರೋಹಗಳನ್ನು ಮಂಚಿನಂತೆ ಪರಿಹರಿಸಿದ್ದೇನೆ, ನಿನ್ನ ಪಾಪಗಳನ್ನು ಮೋಡದಂತೆ ಹಾರಿಸಿದ್ದೇನೆ, ನಿನ್ನನ್ನು ವಿಮೋಚಿಸಿದ್ದೇನೆ, ನನ್ನ ಕಡೆಗೆ ತಿರುಗಿಕೋ. ಈ ಮಾತುಗಳನ್ನು ನಾವು ನಂಬುತ್ತೇವೆ. ಈ ವ್ಯಕ್ತಿಯು ದೇವರ ವಾಕ್ಯವನ್ನು ನಂಬಿದನು. ಅವನು ಶಿಲುಬೆ ಕಡೆಗೆ ನೋಡುತ್ತಾನೆ ಮತ್ತು ಅಯ್ಯೋ, ಯೇಸು ನನ್ನ ಪಾಪಗಳಿಗೆ ಆಗಿ ಶಿಲುಬೆಯ ಮೇಲೆ ಸತ್ತನು ಎಂದು ಯೋಚಿಸುತ್ತಾನೆ. ಮತ್ತು ಅದು ಅಂತ್ಯವಾಗಿದೆ. ಇಂಗ್ಲಿಷ್ನಲ್ಲಿ ಇದು ದಿ ಎಂಡ್ ಎಂಬುದಾಗಿ ಹೇಳುತ್ತೆ. ಇದು ಅಂತ್ಯವಾಗಿದೆ. ಈಗ ನಾವು ಯೋಹನ್ನ ಅಧ್ಯಾಯ 3ಗೆ ತಿರುಗೋಣ. ಯೋಹನ್ನ 3:16 ವಾಕ್ಯದಿಂದ ಓದುತ್ತೇನೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನೆ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ. ಇದನ್ನು ನೋಡಿ, ಯೇಸು 2000 ವರ್ಷಗಳ ಹಿಂದೆ ಬಂದದ್ದು ಲೋಕಕ್ಕೆ ತೀರ್ಪು ಮಾಡುವುದಕ್ಕಾಗಿ ಅಲ್ಲ, ಅವನು ಲೋಕಕ್ಕೆ ರಕ್ಷಣೆಯನ್ನುಂಟು ಮಾಡುವುದಕ್ಕಾಗಿ ಬಂದನು. ಯೇಸು 2ನೇ ಬಾರಿ ಬರುವಾಗ ಅವರು ತೀರ್ಪು ಸಲುವಾಗಿ ಬರುತ್ತದೆ. ಆದರೆ 2000 ವರ್ಷಗಳ ಹಿಂದೆ ಯೇಸು ಬಂದಾಗ ಅವನು ರಕ್ಷಿಸಲು ಬಂದನು. ಅವನು ಮತ್ತೆ ಬಂದಾಗ ನಂಬದವರ ಲೋಕವನ್ನು ತೀರ್ಪು ಮಾಡಲು ಬರುವನು. ಆದ್ದರಿಂದ ಯೇಸು ಇನ್ನು 2ನೇ ಬಾರಿಗೆ ಬಂದಿಲ್ಲವಾದ್ದರಿಂದ ಯೇಸು 2000 ವರ್ಷಗಳ ಹಿಂದೆ ಬಂದು ನಮ್ಮನ್ನು ರಕ್ಷಿಸಿದ ಸತ್ಯವನ್ನು ನಾವು ನಂಬುತ್ತೇವೆ. ಅದು ನಾವು ಪಡೆಯುವಂಥ ರಕ್ಷಣೆಯಾಗಿದೆ. ವಾಕ್ಯ 18 ನೋಡಿರಿ. ನನ್ನನ್ನು ಪುನರಾವರ್ತಿಸಿರಿ. ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ. ನಿಮ್ಮನ್ನು ನಿರ್ಣಯಿಸದಿದ್ದರೆ ನೀವು ಪರಲೋಕಕ್ಕೆ ಹೋಗುತ್ತೀರಾ ಅಥವಾ ನರಕಕ್ಕೆ ಹೋಗುತ್ತೀರಾ? ನೀವು ಖಚಿತವಾಗಿರುವಿರಾ? ಯೋಹನ್ನ ಸುವಾರ್ತೆ ಅಧ್ಯಾಯ 5 24ನೇ ವಾಕ್ಯ. ಯೋಹನ್ನ ಸುವಾರ್ತೆ 5:24 ವಾಕ್ಯ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದ ಆತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಇದನ್ನು ನೋಡಿ, ನಿಜ ನಿಜವಾಗಿ ಎಂಬುದಾಗಿ ಯೇಸು ಹೇಳಿದಾಗ ಅವನು ಬಹಳ ಮುಖ್ಯವಾದ ವಿಷಯವನ್ನು ಹೇಳುತ್ತಿದ್ದಾನೆಂಬುದಾಗಿ ಅರ್ಥ. ನನ್ನ ವಾಕ್ಯವನ್ನು ಕೇಳುವವನಿಗೆ ನಾನು ಹೇಳುತ್ತೇನೆ. ಈ ಸಮ್ಮೇಳನದಲ್ಲಿ ನಾವು ದೇವರ ಮಾತನ್ನು ಕೇಳಿದ್ದೇವೆ. ನನ್ನನ್ನು ಕಳಿಸಿದಾತನನ್ನು ನಂಬುವವನು, ನನ್ನನ್ನು ಕಳುಹಿಸಿದವನೇ ದೇವರು. ಯೇಸುವನ್ನು ಈ ಲೋಕಕ್ಕೆ ಕಳಿಸಿದವನು ತಂದೆಯಾದ ದೇವರು. ತಂದೆಯಾದ ದೇವರು ಯೇಸುವನ್ನು ತನ್ನ ರಕ್ತವನ್ನು ಚೆಲ್ಲಲು ಮತ್ತು ಶಿಲುಬೆಯಲ್ಲಿ ಸಾಯಲು ಈ ಲೋಕಕ್ಕೆ ಕಳುಹಿಸಿದನು. ಮತ್ತು 3 ದಿನಗಳ ಅನಂತರ ಅವನು ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಯೋಹನ್ನ 14ನೇ ಅಧ್ಯಾಯದಲ್ಲಿ ಯೇಸು ಹೇಳಿದನು, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ಯೇಸುವಿನ ಮೂಲಕವಾಗಿ ಹೊರತು ನೀವು ದೇವರ ಬಳಿಗೆ ಹೋಗಲು ಸಾಧ್ಯವಿಲ್ಲ. ಆತನ ಮೂಲಕವಾಗಿ ಹೊರತು ದೇವರನ್ನು ಕಾಣಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಯೇಸುವನ್ನು ನೋಡುತ್ತೇವೆ ಮತ್ತು ದೇವರನ್ನು ನಂಬುತ್ತೇವೆ. ನಾವು ಯೇಸುವಿನ ಕಡೆಗೆ ನೋಡಿದಾಗ
ದೇವರು ಹೇಗಿದ್ದಾನೆಂದು ನಮಗೆ ತಿಳಿಯುತ್ತದೆ. ದೇವರ ಪ್ರೀತಿ ಎಷ್ಟು ದೊಡ್ಡದೆಂಬುದಾಗಿ ನಾವು ಅರಿತುಕೊಳ್ಳುತ್ತೇವೆ. ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿದ್ದಾನೆಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. ದೇವರು ಈ ಜಗತ್ತನ್ನು ಸೃಷ್ಟಿಸಿದ್ದಾನೆಂಬುದಾಗಿ ನಾವು ಅರಿತುಕೊಳ್ಳುತ್ತೇವೆ. ಇದೆಲ್ಲ ನಮಗೆ ಹೇಗೆ ಗೊತ್ತು? ಯೇಸು ನೀರಿನ ಮೇಲೆ ನಡೆದನು, ಅವನು ಸತ್ತವರನ್ನು ಮತ್ತೆ ಬದುಕಿಸಿದನು, ಅವನು ಕೇವಲ ಮಾತುಗಳಿಂದ ರೋಗಿಗಳನ್ನು ಗುಣಪಡಿಸಿದನು, ಅವನ ಅಲೆಗಳ ಮತ್ತು ಗಾಳಿಯನ್ನು ಕೆಲವು ಮಾತುಗಳಿಂದ ಶಾಂತಗೊಳಿಸಿದನು. ಆದ್ದರಿಂದ ನಾವು ಇದನ್ನು ನೋಡಿದಾಗ ಅವನು ಈ ಜಗತ್ತನ್ನು ಸೃಷ್ಟಿಸಿದ ದೇವರು ಮತ್ತು ಅವನು ದೇವರ ಮಗನು ಎಂಬುದಾಗಿ ನಾವು ನೋಡಬಹುದು. ನಾವು ಯೇಸುವನ್ನು ನೋಡಿದಾಗ ದೇವರು ಈ ಜಗತ್ತನ್ನು ಸೃಷ್ಟಿಸಿದ್ದಾನೆ ಎಂಬುದಾಗಿ ನಾವು ನೋಡಬಹುದು. ಯೇಸುವಿನ ಮೂಲಕ ನಾವು ಸತ್ಯ ದೇವರನ್ನು ತಿಳಿದುಕೊಳ್ಳಬಹುದು. ಆದ್ದರಿಂದ ಇಲ್ಲಿ ಹೇಳುತ್ತದೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದಾತನನ್ನು ನಂಬುವವನು ನಿಜವಾಗಿಯೂ ನಂಬುವವನು. ಇಲ್ಲಿ ನೋಡು, ಯೇಸುವನ್ನು ನೋಡುವವರು ನಿತ್ಯ ಜೀವವನ್ನು ಪಡೆಯಬೇಕೆಂಬುದು ತಂದೆಯಾದ ದೇವರ ಚಿತ್ತ ಎಂಬುದಾಗಿ ನಾವು ನಿನ್ನೆ ಕೇಳುತ್ತಿದ್ದೇವೆ. ನೀವು ನಿತ್ಯ ಜೀವವನ್ನು ಪಡೆದರೆ ಅದು ದೇವರ ಚಿತ್ತವನ್ನು ಮಾಡುತ್ತಿದೆ. ನಂಬುವವನಿಗೆ ನಿತ್ಯ ಜೀವವಿದೆ ಎಂಬುದಾಗಿ ಇದು ಹೇಳುತ್ತದೆ. ಅದನ್ನೇ ಇಲ್ಲಿ ಹೇಳುತ್ತಿದೆ ಅಲ್ಲವೇ? ಇದು ಸ್ವಾಗತಾರ್ಹವಾಗಿರುವ ಸುದ್ದಿಯಾಗಿದೆ. ಇದು ನಮಗೆ ನಿಜವಾಗಿಯೂ ಸಂತೋಷವನ್ನು ಕೊಡುವಂಥ ವಿಷಯವಾಗಿದೆ. ಅಂದರೆ ಸ್ವಾಗತ ಮತ್ತು ಸಂತೋಷವನ್ನು ಕೊಡುವಂಥ ಸುದ್ದಿಯನ್ನು ನೀವು ಬೇರೆಲ್ಲಿ ಕೇಳಬಹುದು. ನಂಬುವವರು ನಿತ್ಯ ಜೀವವನ್ನು ಪಡೆಯುತ್ತಾರೆ. ಈ ಸಂದರ್ಭದಲ್ಲಿ ನನಗೆ ಶಾಶ್ವತ ಜೀವವಿದೆ. ಅದರ ಅರ್ಥ ಇಷ್ಟೇ ಅಲ್ಲವೇ? ಯಾಕೆಂದರೆ ನಾನು ನಂಬುತ್ತೇನೆ. ಯಾಕೆಂದರೆ ನನ್ನ ಪಾಪಗಳನ್ನು ಕ್ಷಮಿಸಲ್ಪಟ್ಟು ಎಂಬುದಾಗಿ ನಾನು ನಂಬುತ್ತೇನೆ. ಯಾಕೆಂದರೆ ಯೇಸು ಸತ್ತವರೊಳಗಿಂದ ಎದ್ದಿದ್ದಾನೆ ಮತ್ತು ಈಗ ದೇವರ ಬಲಗಡೆಯಲ್ಲಿ ಇದ್ದಾನೆ ಎಂಬುದಾಗಿ ನಾನು ನಂಬುತ್ತೇನೆ. ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನ ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಆದ್ದರಿಂದ ನಿನ್ನ ಹೆಸರನ್ನು ಜೀವದ ಪುಸ್ತಕದಲ್ಲಿ ಬರೆಯಲಾಗಿದೆ. ನೀವು ಮರಣದಿಂದ ಜೀವಕ್ಕೆ ದಾಟಿರುವುದರಿಂದ ನಿಮ್ಮ ಹೆಸರನ್ನು ಜೀವನದ ಪುಸ್ತಕದಲ್ಲಿ ಬರೆಯಲಾಗಿದೆ. ಅದು ನಿಜವಲ್ಲವೇ? ಯೋಹನ್ನ ಅಧ್ಯಾಯ 17ಗೆ ತಿರುಗಿರಿ. ನೆನಪಿಡಿರಿ, ಹೊಸದಾಗಿ ಹುಟ್ಟುವುದು ವಿಚಿತ್ರವೇನೂ ಅಲ್ಲ. ನನ್ನನ್ನಿಂದ ಪುನರಾವರ್ತಿಸಿ ವಾಕ್ಯ 3 ಅಧ್ಯಾಯ 17 ವಾಕ್ಯ 3. ಒಬ್ಬನೇ ಸತ್ಯದೇವರಾಗಿರುವ ನಿನ್ನನ್ನು ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ನೀವು ದೇವರನ್ನು ಮತ್ತು ಯೇಸುವನ್ನು ತಿಳಿದುಕೊಂಡಿದ್ದೀರಾ? ಅದನ್ನು ಆಗಿದೆ ನಿತ್ಯ ಜೀವ. ಒಬ್ಬನೇ ಸತ್ಯದೇವರಾಗಿರುವಂಥ ನಿನ್ನನ್ನು ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವ ಎಂಬುದಾಗಿ ಇದಾಗಿದೆ ನಿತ್ಯ ಜೀವ. ಈಗ ನಾವು ಎಫೆಸದವರಿಗೆ ಅಧ್ಯಾಯ 2ಗೆ ತಿರುಗೋಣ. ಎಫೆಸ್ಯ ಅಧ್ಯಾಯ 2. ಎಫೆಸ್ಯ 2 ವಾಕ್ಯ 8. ಎಂಟನೇ ವಾಕ್ಯ. ನಂಬಿಕೆ ಮೂಲಕ ಕೃಪೆಯಿಂದಲೇ ರಕ್ಷಣೆಯನ್ನು ಹೊಂದಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದಲ್ಲ, ಅದು ದೇವರ ವರವೇ. ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದಲ್ಲ, ಅದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ರಕ್ಷಣೆಯು ಕರ್ಮಗಳ ಫಲಿತಾಂಶವಲ್ಲ. ಒಳ್ಳೆಯ ಕೆಲಸಗಳನ್ನು ಮಾಡುವುದರಿಂದ ನಿಮ್ಮನ್ನು ರಕ್ಷಿಸಲಾಗುವುದಿಲ್ಲ. ರಕ್ಷಣೆಯು ಒಂದು ಕೊಡುಗೆಯಾಗಿದೆ. ಇದು ಉಡುಗೊರೆಯಾಗಿದೆ. ಉಡುಗೊರೆಗಾಗಿ ನೀವು ಪಾವತಿಸಬೇಕೇ ಅಥವಾ ಅದು ಉಚಿತವೇ? ನೀವು ಅದನ್ನು ಪಾವತಿಸಿದರೆ ಅದು ಉಡುಗೊರೆಯಾಗಿರುವುದಿಲ್ಲ. ಉಡುಗೊರೆಯನ್ನು ಉಚಿತವಾಗಿ ಸ್ವೀಕರಿಸಲಾಗುತ್ತದೆ. ರಕ್ಷಣೆಯು ಉಡುಗೊರೆಯಾಗಿರುವುದರಿಂದ ಅದನ್ನು ಉಚಿತವಾಗಿ ಪಡೆಯಲಾಗುತ್ತದೆ. ನನ್ನನ್ನು ಪುನರಾವರ್ತಿಸಿರಿ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿರುವವರಾಗಿದ್ದೀರಿ. ಅಂತಹ ಸಂದರ್ಭಗಳಲ್ಲಿ ಉಡುಗೊರೆಯನ್ನು ಸ್ವೀಕರಿಸುವುದು ಅಂದರೆ ಏನು? ನೀವು ಯಾರಿಗಾದರೂ ಒಂದು ಲೇಖನವನ್ನು ಉಡುಗೊರೆಯಾಗಿ ನೀಡಿದರೆ
ಅವರು ಅದನ್ನು ತಲುಪಿ ಅದನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ರಕ್ಷಣೆ ಭೌತಿಕ ಒಂದು ವಸ್ತುವಲ್ಲ. ಯಾಕೆಂದರೆ ರಕ್ಷಣೆಯು ಭೌತಿಕ ವಸ್ತುವಲ್ಲ. ರಕ್ಷಣೆಯನ್ನು ಪಡೆಯುವುದರಂದರೆ ಅರ್ಥವೇನು? ಇದೊಂದು ನಂಬಿಕೆಯ ಪ್ರಕರಣವಾಗಿದೆ. ಸ್ವೀಕರಿಸುವುದು ನಂಬಿಕೆಯಾಗಿದೆ. ನಂಬಿಕೆಯು ರಕ್ಷಣೆಯನ್ನು ಪಡೆಯುವುದಾಗಿದೆ. ಬೈಬಲ್ನಿಂದ ಇನ್ನೊಂದು ವಾಕ್ಯವನ್ನು ಓದೋಣ. ರೋಮಾಪುರದವರಿಗೆ ಅಧ್ಯಾಯ 10. ಒಂಬತ್ತನೇ ವಾಕ್ಯ. ಅನಂತರ ಪುನರಾವರ್ತಿಸಿರಿ. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದೆಂಬುದೇ. ದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ. ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ಇದು ವಿಚಿತ್ರವಾಗಿದೆ ಅಲ್ಲವೇ? ಮೊದಲನೇದಾಗಿ ಇದನ್ನು ಎಚ್ಚರಿಕೆಯಿಂದ ಯೋಚಿಸಿರಿ. ಅದು ಹೇಳುತ್ತದೆ, ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ನೀವು ಇದನ್ನು ನಿಮ್ಮ ಹೃದಯದಲ್ಲಿ ನಂಬುತ್ತೀರಾ? ಬಹುಶಃ ನೀವು ಯೋಚಿಸ್ತಿರಬಹುದು, ಸತ್ತ ವ್ಯಕ್ತಿಯು ಸತ್ತವರೊಳಗಿಂದ ಹೇಗೆ ಎದ್ದು ಬರುವುದು? ಬಹುಶಃ ದೇವರು ಆಕಾಶ ಮತ್ತು ಭೂಮಿನ ಸೃಷ್ಟಿದ್ದಾನೆ ಎಂಬುದಾಗಿ ನೀವು ನಂಬಿದ್ದೀರಿ. ಆದರೆ 3 ದಿನಗಳ ನಂತರ ಅವನು ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ನೀವು ನಂಬುವುದಿಲ್ಲ. ಅದಕ್ಕೆ ನಾನು ಏನು ಮಾಡಲು ಸಾಧ್ಯವಿಲ್ಲ. ಇದು ಸಹಾಯ ಮಾಡಲಾಗುವುದಿಲ್ಲ. ಇದು ಯಾಕೆ? ಯಾಕೆಂದರೆ ಯೇಸುವಿನ ಸತ್ತಿದ್ದರೆ ಅವನು ನಮ್ಮ ರಕ್ಷಣೆ ಆಗಲು ಸಾಧ್ಯವಿಲ್ಲ. ಅವನು ಸತ್ತಾಗ ಅವನು ನಿನ್ನ ಪಾಪವನ್ನು ಹೂಳಿದನು. ಆದರೆ ಅವನು ಸತ್ತವರೊಳಗಿಂದ ಎದ್ದೇಳದಿದ್ದರೆ ಅವನು ನಿಮ್ಮ ರಕ್ಷಣೆ ಆಗಲು ಸಾಧ್ಯವಾಗುವುದಿಲ್ಲ. ಅವನು ನಿಮ್ಮ ಹೊಸ ಜೀವನವಾಗಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಯೇಸು ಸತ್ತವರೊಳಗಿಂದ ಎದ್ದದ್ದು ಬಹಳ ಮುಖ್ಯವಾಗಿದೆ. ಇದು ಅತ್ಯಂತ ಪ್ರಾಮುಖ್ಯವಾಗಿರುವಂಥ ಅಂಶವಾಗಿದೆ. ಲೂಕ ಅಧ್ಯಾಯ 24ರಲ್ಲಿ ಯೇಸು ಸತ್ತವರೊಳಗಿಂದ ಎದ್ದ ನಂತರ ಅವನು ತನ್ನ ಶಿಷ್ಯರ ಮುಂದೆ ಕಾಣಿಸಿಕೊಂಡನು ಎಂದು ನಾವು ಓದಿದ್ದೇವೆ. ಅವರು ದಿಗಿಲು ಬಿದ್ದು ಭಯ ಹಿಡಿದವರಾಗಿ ತಾವು ಕಂಡದನ್ನು ಭೂತವೆಂದು ಭಾವಿಸಿದರು. ಆತನ ಅವರಿಗೆ, ಯಾಕೆ ಕಳವಳಗೊಳ್ಳುತ್ತೀರಿ? ನಿಮ್ಮ ಹೃದಯಗಳ ಅನುಮಾನಗಳು ಹುಟ್ಟಿದವೆ. ಯಾಕೆ? ನನ್ನ ಕೈಗಳನ್ನು ನನ್ನ ಕಾಲುಗಳನ್ನು ನೋಡಿರಿ. ಆಗ ಯೇಸು ಈ ಥರ ಹೇಳ್ತಿರುವಾಗ, ನಿಮಗೆ ಕಾಣುವ ಪ್ರಕಾರ ನನಗೆ ಮಾಂಸವು ಎಲುಬುಗಳು ಉಂಟು, ಅವು ಭೂತಕ್ಕಿಲ್ಲ ಎಂಬುದಾಗಿ ಹೇಳಿದರು. ಪುನರುತ್ಥಾನ ಹೊಂದಿರುವಂಥ ದೇಹಕ್ಕೆ ಮಾಂಸ ಮತ್ತು ಎಲುಬುಗಳು ಹೊಂದಿತ್ತು. ಆದರೆ ಶಿಷ್ಯರುಗಳೇ ಮತ್ತೆ ಹೇಳ್ತಾ ಇದೆ, ತಿನ್ನುವುದಕ್ಕೆ ಏನಾದರೂ ಉಂಟಾ ಎಂಬುದಾಗಿ. ಆಗ ಮತ್ತೆ ಸ್ವಲ್ಪ ಮೀನು ಅವರಿಗೆ ಕೊಟ್ಟರು. ಆಗ ತಗೊಂಡು ಅವರು ಮುಂದೆ ತಿಂದರು. ಆದ್ದರಿಂದ ಅವನು ಸತ್ತವರೊಳಗಿಂದ ಎದ್ದಿದ್ದಾನೆ ಎಂಬುದಾಗಿ ಅವರಿಗೆ ಬಹಳ ಖಚಿತವಾಗಿ ಸಾಬೀತುಪಡಿಸಿದರು. ಅನಂತರವಾಗಿ ಅವನು ಎಣ್ಣೆ ಮರಗಳ ಗುಡ್ಡದಿಂದ ಪರಲೋಕಕ್ಕೆ ಏರಿದನು. ಯೇಸು ಜೀವಂತರಾಗಿರುವುದರಿಂದ ನಮ್ಮನ್ನು ರಕ್ಷಿಸಿದ ನಮ್ಮ ರಕ್ಷಕನಾಗಿದ್ದಾನೆ. ಆತನು ನಮ್ಮ ಜೀವನದ ರಕ್ಷಕನು. ಅದರಲ್ಲಿ ಇನ್ನೂ ಏನು ಹೇಳುತ್ತದೆ? ಯೇಸು ಕರ್ತನೆಂಬುದಾಗಿ ಲಾರ್ಡ್ ಎಂದರೆ ರಕ್ಷಕನು. ನಿಮ್ಮ ಬಾಯಿಂದ ಅರಿಕೆ ಮಾಡಿದರೆ ಮತ್ತು ದೇವರವನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ನಿಮ್ಮ ಹೃದಯದಲ್ಲಿ ನಂಬಿದರೆ ನೀವು ರಕ್ಷಿಸಲ್ಪಡುತ್ತೀರಿ. ನನ್ನನ್ನು ಪುನರಾವರ್ತಿಸಿರಿ. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನನಗೆ ರಕ್ಷಣೆಯಾಗುವುದು. ಇಲ್ಲಿ ನಾವು ಅರಿಕೆ ಮಾಡಬೇಕಾಗಿರೋ ವಿಷಯ, ಕರ್ತನು ನನಗಾಗಿ ಮರಣ ಹೊಂದಿದನು, ದೇವರು ಈಗ ಜೀವಂತನಾಗಿದ್ದಾನೆ ಮತ್ತು ಅವನು ನನ್ನ ರಕ್ಷಣಾಗಿದ್ದಾನೆ. ನಿಮ್ಮ ಬಾಯಿಂದಲೇ ನೀವು ನಿಮ್ಮ ನಂಬಿಕೆಯನ್ನು ಅರಿಕೆ ಮಾಡಬೇಕು. ದಯವಿಟ್ಟು ಎಲ್ಲರೂ ತಲೆಬಾಗಿರಿ. ಒಂದು ವೇಳೆ ನೀವು ಈ ಸಮ್ಮೇಳನದಲ್ಲಿ ಭಾಗವಹಿಸಿ ದೇವರ ವಾಕ್ಯವನ್ನು ಆಲಿಸಿದ ನಂತರ ನಿಮ್ಮ ಹೃದಯದಲ್ಲಿನ ಪಾಪಗಳಿಗೆ ನೀವು ನಿಜವಾಗಿಯೂ ಕ್ಷಮೆಯನ್ನು ಪಡೆಯದಿದ್ದರೆ ಮತ್ತು ಯೇಸುವೆ ನಿಜವಾದ ದೇವರೆಂಬುದಾಗಿ ನೀವು ನಂಬದಿದ್ದರೆ
ನೀವು ಖಂಡಿತವಾಗಿಯೂ ನಿಮ್ಮ ಹೃದಯದಲ್ಲಿ ಇದನ್ನು ನಂಬಲು ಬಂದಿದ್ದರೆ ನೀವು ಸಮರ್ಥಿಸಲ್ಪಡ್ತೀರಿ ಮತ್ತು ಕ್ಷಮಿಸಲ್ಪಡ್ತೀರಿ ಮತ್ತು ನೀವು ರಕ್ಷಿಸಲ್ಪಡ್ತೀರಿ ಮತ್ತು ದೇವರು ನಿಮ್ಮ ಪಾಪಗಳನ್ನು ಸಂಪೂರ್ಣವಾಗಿ ಮುಚ್ಚಿದ್ದಾನೆ ಮತ್ತು ನಿಮ್ಮ ಪಾಪಗಳನ್ನು ಅಳಿಸಿ ಹಾಕಿದ್ದಾನೆ ಎಂದು ನೀವು ಯಾವುದೇ ಹಿಂಜರಿಕೆ ಇಲ್ಲದೆ ನಿಮ್ಮ ಬಾಯಿಂದ ಪ್ರತಿಪಾದಿಸಲು ಸಾಧ್ಯವಾದರೆ, ನೀವು ಇದನ್ನು ಖಚಿತವಾಗಿ ನಂಬಿದರೆ, ದಯವಿಟ್ಟು ನಿಮ್ಮ ಕೈಯನ್ನು ಮೇಲಕ್ಕೆತ್ತಿರಿ. ನಾವು ಪ್ರಾರ್ಥಿಸೋಣ. ಪವಿತ್ರ ಕರ್ತನೇ, ನಾವು ನಿಮಗೆ ಕೃತಜ್ಞತೆಗಳನ್ನು ಹೇಳುತ್ತೇವೆ. ಈ ಕ್ಷಣದಲ್ಲಿ ನೀವು ನಮ್ಮ ಪಾಪಗಳನ್ನು ಕ್ಷಮಿಸಿದಿರಿ ಎಂಬುದಾಗಿ ನಾವು ಒಪ್ಪಿಕೊಳ್ಳುತ್ತೇವೆ ಮತ್ತು ನಮ್ಮ ಪಾಪಕ್ಕಾಗಿ ನೀವು ನಿಮ್ಮ ರಕ್ತವನ್ನು ಚೆಲ್ಲಿದ್ದೀರಿ. ನಾವು ಇದನ್ನು ನಂಬುತ್ತೇವೆ, ಒಪ್ಪಿಕೊಳ್ಳುತ್ತೇವೆ. ಈ ಅನೇಕ ಸಾಕ್ಷಿಗಳ ಮುಂದೆ ನಾವಿಲ್ಲಿ ನಿಲ್ಲುತ್ತೇವೆ. ಕಳೆದು ಹೋಗಿ ಮತ್ತೆ ಸಿಕ್ಕಿದ ಒಂದು ಕುರಿಯ ಮೇಲೆ ನೀವು ಬಹಳ ಸಂತೋಷ ಪಡುತ್ತೀರಿ. ಕಳೆದು ಹೋಗದಿರುವಂಥ 99 ಕುರಿಗಳ ಮೇಲೆ ಅಲ್ಲ. ತಂದೆಯಾದ ದೇವರೇ, ತನ್ನ ದುಷ್ಕರ್ಮಿ ಮಗನನ್ನು ಮರಳಿ ಸ್ವೀಕರಿಸಿ ಅವನನ್ನು ತಬ್ಬಿ ಮುದ್ದಾಡಿದ ತಂದೆ ನೀನು. ನಾವು ಇದನ್ನು ಯೋಚಿಸಿದಾಗ ನಾವು ನಿಮಗೆ ನಿಜವಾಗಿ ಕೃತಜ್ಞತೆಗಳನ್ನು ಹೇಳುತ್ತೇವೆ. ಈ ಅದ್ಭುತ ಸತ್ಯ, ಈ ಆಶ್ಚರ್ಯಕರವಾದ ಸತ್ಯ, ಈ ಅದ್ಭುತವಾದ ಕೆಲಸವನ್ನು ನಾವು ತಿಳಿದಿದ್ದರೆ ಮತ್ತು ನಮ್ಮ ಇಡೀ ಜೀವನವನ್ನು ಇದನ್ನು ತಿಳಿಯದೆ ಬದುಕಿದರೆ ನಾವು ಅನಿವಾರ್ಯವಾಗಿ ನರಕಕ್ಕೆ ಗುರಿಯಾಗುತ್ತಿದ್ದೆವು. ಆದರೆ ನೀವು ನಿಮ್ಮ ಮಾತನ್ನು ಸ್ವೀಕರಿಸಲು ಮತ್ತು ಹೊಂದಿಕೊಳ್ಳಲು ನಮಗೆ ಈ ಅವಕಾಶವನ್ನು ನೀಡಿದೆ ಮತ್ತು ನಾವು ದೇವರ ವಾಕ್ಯವನ್ನು ಸ್ವೀಕರಿಸಿದಾಗ ಪವಿತ್ರಾತ್ಮ ನಮ್ಮ ಬಳಿಗೆ ಬರುತ್ತದೆ ಮತ್ತು ನಾವು ದೇವರ ಮಕ್ಕಳಾಗುತ್ತೇವೆ. ಈ ಸಮಯದಲ್ಲಿ ಅನೇಕ ಪುತ್ರರು ನಿಮ್ಮ ಬಳಿಗೆ ಮರಳಿದ್ದಾರೆ ಮತ್ತು ನೀವು ಅವರನ್ನು ಸ್ವೀಕರಿಸಿದ್ದೀರಿ ಮತ್ತು ನಾವು ಈ ಬಗ್ಗೆ ಯೋಚಿಸಿದಾಗ ನಾವು ನಿಜವಾಗಿಯೂ ಕೃತಜ್ಞತೆ ಉಳ್ಳದವರಾಗಿದ್ದೇವೆ. ಇಂದಿನಿಂದ ಈ ಜನರು ನಿಮ್ಮವರು. ಅವರು ಸೈತಾನನ ಪ್ರಲೋಭನೆಗಳಿಗೆ ಮತ್ತು ಪ್ರಯೋಗಗಳಿಗೆ ಬೀಳದಂತೆ ನೀವು ಅವರನ್ನು ನೋಡಿಕೊಳ್ಳಿರಿ ಮತ್ತು ಅವರನ್ನು ಸುರಕ್ಷಿತರಾಗಿ ಇಟ್ಟುಕೊಳ್ಳಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ. ಕರ್ತನೇ, ಇಂದಿನಿಂದ ಅವರು ನಿಮ್ಮ ಮಾತಿನಂತೆ ಬದುಕುವಂತೆ ನೀವು ಅವರಿಗೆ ಮಾರ್ಗದರ್ಶನ ನೀಡಬೇಕೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಕ್ರೈಸ್ತರಾದ ಅವರು ತಮ್ಮ ನಂಬಿಕೆಯ ಜೀವನವನ್ನು ಹೇಗೆ ಮತ್ತು ಯಾವ ರೀತಿಯಲ್ಲಿ ನಡೆಸಬೇಕೆಂದು ಅವರು ನಿಮ್ಮ ವಾಕ್ಯದ ಮೂಲಕ ತಿಳಿದುಕೊಳ್ಳಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ. ದಯವಿಟ್ಟು ಅವರನ್ನು ಆಶೀರ್ವದಿಸಿ. ಇದರಿಂದ ನೀವು ಹಿಂದಿರುಗುವಂಥ ದಿನಗಳಲ್ಲಿ ಅವರ ನಂಬಿಕೆಯ ಸುಂದರ ಜೀವನವನ್ನು ನಡೆಸುತ್ತಾರೆ. ನಿಮ್ಮ ವಾಕ್ಯವನ್ನು ಅಧ್ಯಯನ ಮಾಡಲು ನೀವು ನಮಗೆ ಅವಕಾಶವನ್ನು ಮಾಡಿದ್ದೀರಿ. ನಿಮ್ಮ ಮಾತಿನಲ್ಲಿರುವಂಥ ಸತ್ಯವನ್ನು ಇನ್ನು ಅರಿತುಕೊಳ್ಳುವಂಥ ಮತ್ತು ಅವರ ಹೃದಯದಲ್ಲಿ ಇನ್ನೂ ರಕ್ಷಣೆಯ ಭರವಸೆಯನ್ನು ಹೊಂದದಿರುವಂಥ ಕೆಲವರಿದ್ದಾರೆ. ಕರ್ತನೇ, ನೀವು ಅವರ ಆತ್ಮಗಳನ್ನು ಕರುಣಿಸಿ ಮತ್ತು ಅವರ ಹೃದಯವನ್ನು ತೆರೆಯಿರಿ. ಇದರಿಂದ ಅವರು ನಿಮ್ಮ ಮಾತನ್ನು ಸ್ವೀಕರಿಸುತ್ತಾರೆ. ಇದನ್ನು ಮಾಡಲು ನೀವು ಅವರಿಗೆ ವಿನಯವುಳ್ಳ ಹೃದಯಗಳನ್ನು ನೀಡಬೇಕೆಂಬುದಾಗಿ ಪ್ರಾರ್ಥಿಸುತ್ತೇವೆ. ನಾವು ದೇವರ ಹೆಸರಿನಲ್ಲಿ ಪ್ರಾರ್ಥಿಸುವಾಗ ನಮ್ಮ ಉಳಿದ ಸಮಯವನ್ನು ನಿಮ್ಮ ಕೈಯಲ್ಲಿ ಬಿಡುತ್ತೇನೆ. ಆಮೇನ್. ನೀವು ಈಗ ಕುಳಿತುಕೊಳ್ಳಬಹುದು. ನಾವು ಇನ್ನೂ ಕಲಿತು ಮುಗಿದಿಲ್ಲ. ಇಲ್ಲಿವರೆಗಿನ ಎಲ್ಲ ಉಪನ್ಯಾಸಗಳನ್ನು ಕೇಳಿದರೂ ಕೂಡ ಇನ್ನೂ ನಿಮ್ಮ ಹೃದಯಗಳನ್ನೆಲ್ಲ ಸಮಸ್ಯೆಯನ್ನು ಪರಿಹರಿಸಿದ ಯಾರಾದರೂ ಇಲ್ಲಿದ್ದರೆ ನೀವು ಮಾಡಬಹುದಾದ ಕೆಲವಾರು ಕೆಲಸಗಳಿವೆ. ನೀವು ಮಾಡಬಹುದಾದ ಒಂದು ವಿಷಯವೇನೆಂದರೆ ಸಮಾಲೋಚನೆಯನ್ನು ಸ್ವೀಕರಿಸುವುದು ಮತ್ತು ಯಾರೊಂದಿಗಾದರೂ ಒಬ್ಬರಿಗೊಬ್ಬರು ಮಾತಾಡುವುದು. ನೀವು ಮಾಡಬೇಕಾಗಿರುವ ಮತ್ತೊಂದು ವಿಷಯ ಸುವಾರ್ತೆ ಸಮ್ಮೇಳನಗಳಲ್ಲಿ ಒಂದಕ್ಕೆ ಹಾಜರಾಗುವುದು. ಈ ಸಮ್ಮೇಳನಗಳಲ್ಲಿ ಊಟ ಮತ್ತು ಕೊಠಡಿ ವಸತಿ ಒದಗಿಸಲಾಗಿದೆ ಮತ್ತು ನೀವು ಕೇವಲ ವಾಕ್ಯಗಳನ್ನು ಆಲಿಸುವುದರ ಮೂಲಕ ಕೇಂದ್ರೀಕರಿಸಬಹುದು. ತಮ್ಮ ಹೃದಯವು ಈ ಲೋಕದಲ್ಲಿ ಸಿಕ್ಕಿಕೊಂಡಿರುವುದರಿಂದ ತುಂಬ ಕಷ್ಟಪಟ್ಟು ಬಂದಾಗ ಸಮ್ಮೇಳನಗಳ ಮೂಲಕ ರಕ್ಷಣೆಯನ್ನು ಪಡೆಯಲು ಸಾಧ್ಯವಾಗದ ಅನೇಕ ಜನರಿದ್ದಾರೆ. ನೀವು ಅಲ್ಲಿ ಹೋಗಿ ಹಾಜರಾಗುವುದು ಒಳ್ಳೆಯದು. ನಿಮಗೆ ಈಗ ಹೆಚ್ಚು ಸಮಯ ಉಳಿದಿಲ್ಲ. ಆದರೆ ದೀಕ್ಷಾಸ್ನಾನ ಆಗುವುದು ಏಕೆ ಅಗತ್ಯ ಮತ್ತು ರಕ್ಷಣೆಯ ನಂತರ ನಿಮ್ಮ ಜೀವನವನ್ನು ಹೇಗೆ ನಡೆಸಬೇಕೆಂಬುದರ ಕುರಿತು ನಾನು ಸಂಕ್ಷಿಪ್ತವಾಗಿ ಮಾತನಾಡಲು ಬಯಸುತ್ತೇನೆ. ತದನಂತರ ನಾವು ನಮ್ಮ ಸಮ್ಮೇಳನವನ್ನು ಅಂತ್ಯಕ್ಕೆ ತರುತ್ತೇವೆ. ನಾವು ತಿಳಿದುಕೊಳ್ಳಬೇಕಾದ ಒಂದು ವಿಷಯವೇನೆಂದರೆ ನಂಬಿಕೆಯ ಜೀವನಕ್ಕೆ ಬಂದಾಗ ಕೆಲವರು ರಕ್ಷಿಸಲ್ಪಟ್ಟ ನಂತರ ಅದು ಅಂತ್ಯ ಎಂದು ಭಾವಿಸುತ್ತಾರೆ. ನಾನು ಮೊದಲೇ ಹೇಳಿದ್ದೆ, ಅದು ಆಗಿದೆ ಅಂತ್ಯ. ಆದರೆ ಅಂತ್ಯವು ಪಾಪದ ಅಂತ್ಯವಾಗಿದೆ.
ಇದು ನಮ್ಮ ನಂಬಿಕೆ ಜೀವನದ ಅಂತ್ಯವಲ್ಲ. ರಕ್ಷಿಸಲ್ಪಟ್ಟ ಒಬ್ಬ ವ್ಯಕ್ತಿ ದೇವರ ದೃಷ್ಟಿಯಲ್ಲಿ ಮತ್ತೆ ಪುಟ್ಟ ಮಗುವಿನ ಹಾಗೆ ಹುಟ್ಟುತ್ತಿರುವುದಾಗಿದೆ. ಆದ್ದರಿಂದ ನೀವು ಜನಿಸಿದ ನಂತರ ನೀವು ಬೆಳೆಯಲು ನಿಮ್ಮ ತಾಯಿಯ ಹಾಲನ್ನು ಕುಡಿಯಬೇಕು. ತಾಯಿಯ ಹಾಲನ್ನು ಕುಡಿಯುವುದರಿಂದ ಬೆಳೆಯುವುದು ಬಹಳ ಮುಖ್ಯವಾಗಿದೆ. ನೀವು ಮೊದಲು ತಾಯಿಯ ಹಾಲನ್ನು ಕುಡಿದರೆ ನಂತರ ನೀವು ಅನ್ನ ಮತ್ತು ಇದರ ಘನ ಆಹಾರವನ್ನು ತಿನ್ನಲು ಸಾಧ್ಯವಾಗುತ್ತದೆ. ಬೈಬಲ್ ಇದನ್ನು ಬಹಳ ವಿವರವಾಗಿ ವಿವರಿಸುತ್ತದೆ ಮತ್ತು ನೀವು ಇದನ್ನು ಕಲಿಯಬೇಕಾಗಿದೆ. ನೀವು ಬೆಳೆಯದಿದ್ದರೆ ಏನಾಗುತ್ತದೆ? ನೀವು ಬೆಳೆಯದಿದ್ದರೆ ನೀವು ಅನೇಕ ವಿಷಯಗಳನ್ನು ಕಳೆದುಕೊಳ್ಳುತ್ತೀರಿ. ನೀವು ಬೆಳೆಯದಿದ್ದರೂ ನೀವು ಶಾಶ್ವತವಾದ ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ಸಾಧ್ಯವಾಗುತ್ತದೆ. ಇದನ್ನು ನಾನು ಯಾವಾಗಲೂ ಹೇಳುತ್ತಿರುವಂಥ ವಿಷಯವಾಗಿದೆ. ನೀವು ತಾಯಿಯ ಹಾಲನ್ನು ಕುಡಿಯಬೇಕಾದರೆ ಹಾಲು ತಾಯಿಯ ಎದೆಯಿಂದ ಬರುತ್ತದೆ. ಹಾಲು ತಾಯಿಯ ಎದೆಯಿಂದ ಬರುತ್ತದೆ. ಆದರೆ ತಾಯಿಯ ಎದೆಯಿಂದ ನಿರಂತರವಾಗಿ ಬರುವುದಿಲ್ಲ. ತಾಯಿ ಒಬ್ಬ ಮಗುವನ್ನು ಜನ್ಮ ನೀಡಿದಾಗ ಮಾತ್ರ ಅವಳ ಎದೆ ಹಾಲು ಉತ್ಪತ್ತಿಯಾಗುತ್ತದೆ. ಮಗುವನ್ನು ಹೊಂದದಿರುವಂಥ ಯಾವುದೇ ಸ್ತ್ರೀಯ ಎದೆ ಹಾಲು ಉತ್ಪತ್ತಿಯಾಗುವುದಿಲ್ಲ ಅಲ್ಲವೇ? ಹಾಗಾದರೆ ತಾಯಿ ಎಂದರೆ ಏನು? ಸಭೆಯಾಗಿದೆ ತಾಯಿ. ದೇವರು ತಂದೆ ಮತ್ತು ಸಭೆ ತಾಯಿ ಆಗಿದೆ. ಸಭೆ ತಾಯಿ ಆಗಲು ಕಾರಣ ಪವಿತ್ರಾತ್ಮವು ಸಭೆಯಲ್ಲಿದೆ. ಆದ್ದರಿಂದ ಸಭೆ ತಾಯಿ ಮತ್ತು ಸ್ತ್ರೀ ಆಗಿದೆ. ಮಗು ಹುಟ್ಟಿದ ನಂತರ ಎದೆ ಹಾಲು ಉತ್ಪತ್ತಿಯಾಗುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ರಕ್ಷಣೆ ಕೆಲಸವನ್ನು ಕೈಗೊಳ್ಳುವ ಮತ್ತು ಸ್ವೀಕರಿಸುವ ಸಭೆಯಲ್ಲಿ ಮಾತ್ರ ಎದೆ ಹಾಲು ಇರುತ್ತದೆ. ಒಂದು ಗುಂಪಿನ ಜನರು ಸಭೆ ಎಂದು ಹೇಳುತ್ತಿದ್ದರೂ ಜನರು ರಕ್ಷಿಸಲ್ಪಡುವಂಥ ಮತ್ತು ಅವರ ಪಾಪಗಳನ್ನು ಕ್ಷಮಿಸುವಂಥ ಯಾವುದೇ ಕೆಲಸವಿಲ್ಲದಿದ್ದರೆ ಅಲ್ಲಿ ಸ್ವೀಕರಿಸಲು ಎದೆ ಹಾಲು ಇರುವುದಿಲ್ಲ. ಹೊಸದಾಗಿ ರಕ್ಷಿಸಲ್ಪಟ್ಟ ವ್ಯಕ್ತಿಗೆ ಈ ಮಗುವಿಗೆ ಸ್ವೀಕರಿಸಬೇಕಾದ ಎದೆ ಹಾಲು ಅಲ್ಲಿ ಉತ್ಪತ್ತಿಯಾಗುವುದಿಲ್ಲ. ಎಲ್ಲಿ ರಕ್ಷಣೆಯ ಕಾರ್ಯವು ಸಂಭವಿಸುತ್ತದೆಯೋ ಅಲ್ಲಿ ಶಿಶುಗಳು ಹುಟ್ಟುತ್ತದೆ. ಅಲ್ಲಿ ಮಾತ್ರ ತಾಯಿಯ ಹಾಲಿರುತ್ತದೆ. ರಕ್ಷಣೆಯ ಅನಂತರ ನೀವು ಬೈಬಲನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು ಮತ್ತು ಬೈಬಲ್ನಿಂದ ಸರಿಯಾಗಿ ಮುನ್ನಡೆಸಬೇಕು. ಇದು ಅತ್ಯಂತ ಮುಖ್ಯವಾಗಿದೆ. ಈಗ ಬರುವ ಅಂಶಗಳಲ್ಲಿ ಒಂದು ದೀಕ್ಷಾಸ್ನಾನದ ವಿಷಯವಾಗಿದೆ. ನಾವು ಯಾಕೆ ದೀಕ್ಷಾಸ್ನಾನವನ್ನು ಹೊಂದಿದ್ದೇವೆ? ಇದು ಪ್ರಶ್ನೆ. ಈ ಹಿಂದೆ ನಾವು ಗಲಾತ್ಯದವರಿಗೆ 3ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಓದಿದ್ದೇವೆ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವಂಥ ನಾವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ಇದಾಗಿದೆ ಈ ವಾಕ್ಯವು ಹೇಳುವುದು. ರಕ್ಷಿಸಲ್ಪಟ್ಟ ಜನರು ತಮ್ಮ ನಂಬಿಕೆಯ ಜೀವನವನ್ನು ನಡೆಸಿದಾಗ ಪ್ರಾರಂಭದಲ್ಲಿ ದೀಕ್ಷಾಸ್ನಾನ ಆಗಿರುತ್ತಾರೆ. ನೀವು ದೀಕ್ಷಾಸ್ನಾನ ಆಗಬೇಕು ಮತ್ತು ಅನಂತರ ನೀವು ಧೈರ್ಯದಿಂದ ನಿಮ್ಮ ನಂಬಿಕೆ ಜೀವನವನ್ನು ನಡೆಸಬಹುದು. ನೀವು ದೀಕ್ಷಾಸ್ನಾನ ಆಗದಿದ್ದರೆ ನಿಮ್ಮ ನಂಬಿಕೆ ಜೀವನದಲ್ಲಿ ನೀವು ತುಂಬ ಧೈರ್ಯಶಾಲಿಯಾಗಲು ಸಾಧ್ಯವಾಗುವುದಿಲ್ಲ. ನೀವು ಇದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ಯಾಕೆಂದರೆ ದೀಕ್ಷಾಸ್ನಾನ ಸರಿಯಾಗಿದೆ. ಯೇಸು ಸ್ವತಃ ದೀಕ್ಷಾಸ್ನಾನ ಪಡೆದನು. ಮತ್ತಾಯ ಅಧ್ಯಾಯ 3ಗೆ ತಿರುಗೋಣ. ಮತ್ತಾಯ ಅಧ್ಯಾಯ 3:13ನೇ ವಾಕ್ಯದಿಂದ ನಾನು ಓದ್ತೇನೆ. ಆ ಕಾಲದಲ್ಲಿ ಯೇಸು ಯೋಹಾನನಿಂದ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಗಲಿಲಾಯದಿಂದ ಯೊರ್ದನ್ ಹೊಳೆಗೆ ಬಂದನು. ಆಗ ಯೋಹಾನನು, ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳತಕ್ಕವನಾಗಿರಲಲ್ಲಿ ನೀನು ನನ್ನ ಬಳಿಗೆ ಬರುವುದೇನು ಎಂಬುದಾಗಿ ಹೇಳಿ ಆತನನ್ನು ತಡೆಯುತ್ತಾ ಇದ್ದನು. ಆದರೆ ಯೇಸು ಅವನಿಗೆ, ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲ ಧರ್ಮವನ್ನು ನೆರವೇರಿಸತಕ್ಕದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ, ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿಯಾಯಿತು. ಇಲ್ಲಿ ಏನು ಹೇಳುತ್ತದೆ ನೋಡಿ. ಯೇಸು ಸ್ನಾನಿಗನಾದ ಯೋಹಾನಿಂದ ದೀಕ್ಷಾಸ್ನಾನವನ್ನು ಪಡೆದನು. ವಾಕ್ಯ 16ರಲ್ಲಿ ಅದು ಹೇಳುತ್ತದೆ, ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಅವನು ನೀರಿನಿಂದ ಮೇಲಕ್ಕೆ ಹೋದನು. ಹಾಗಾದರೆ ಅವನು ಮೊದಲು ನೀರಿಗೆ ಇಳಿದನು ಎಂದರ್ಥ ಅಲ್ಲವೇ? ಅದು ಸರಿಯಲ್ಲವೇ?
ಯೇಸು ಖಂಡಿತವಾಗಿಯೂ ನೀರಿಗೆ ಇಳಿದನು ಮತ್ತು ಅನಂತರ ನೀರಿನಿಂದ ಮೇಲಕ್ಕೆ ಬಂದನು. ಹಾಗಿರುವಾಗ ಜನರು ಕುರ್ಚಿಗಳಲ್ಲಿ ಕುಳಿತುಕೊಂಡು ಈ ರೀತಿ ಸ್ವಲ್ಪ ನೀರು ತೆಗೆದುಕೊಂಡು ಅದನ್ನು ತಲೆಯ ಮೇಲೆ ಚಿಮುಕಿಸಿ ದೀಕ್ಷಾಸ್ನಾನ ಮಾಡಲಾಗುತ್ತಿದೆ ಎಂಬುದಾಗಿ ಯಾಕೆ ಹೇಳುತ್ತಾರೆ? ಜನರದನ್ನು ಯಾಕೆ ಹೇಳುತ್ತಾರೆ? ಏಕೆಂದರೆ ಅದು ಜನರು ಅನುಕೂಲಕರವಾಗಿದೆ. ಇದು ಜನರು ರೂಪಿಸಿದ ಒಂದು ವಿಷಯವಾಗಿದೆ. ಆದರೆ ಅದು ಬೈಬಲ್ನಲ್ಲಿ ಏನು ಹೇಳುತ್ತದೆಯೋ ಅದು ಪ್ರಕಾರವಲ್ಲ. ಆದ್ದರಿಂದ ನಾವು ಈ ರೀತಿ ಯೋಚಿಸೋಣ. ಯೇಸು ನಮಗೆ ಮಾದರಿಯಾಗಿದೆ. ಎಲ್ಲದರಲ್ಲೂ ಅವನೇ ಮಾನದಂಡ. ಯೇಸು ದೀಕ್ಷಾಸ್ನಾನ ಆಗಿದ್ದರೆ ಆ ದೀಕ್ಷಾಸ್ನಾನವು ನಮಗೂ ಮಾದರಿಯಾಗಿದೆ. ಅದು ಸರಿಯಲ್ಲವೇ? ಯೇಸು ಪಡೆದ ಅದೇ ದೀಕ್ಷಾಸ್ನಾನವನ್ನು ನಾವು ಸಹ ಪಡೆಯುವುದು ಎಷ್ಟು ಮಹಿಮೆಯಾಗಿದೆ. ನೀವು ಅದರ ಬಗ್ಗೆ ಯೋಚಿಸಿದರೆ ಯೇಸು ದೀಕ್ಷಾಸ್ನಾನ ಪಡೆದಂತೆಯೇ ನಿಮ್ಮೊಂದಿಗೆ ವ್ಯಕ್ತಿಯನ್ನು ರಕ್ಷಿಸಿದರೂ ಸಹ ದೀಕ್ಷಾಸ್ನಾನ ಮಾಡಬಹುದು. ಇದು ನಮಗೆ ಮಹತ್ವಕರವಾದ ಮಹಿಮೆ ಮತ್ತು ದೊಡ್ಡ ಆಶೀರ್ವಾದವಾಗಿದೆ. ಅಂತಹದನ್ನು ಸ್ವೀಕರಿಸಲು ನಾನು ಯಾರು? ನನ್ನದಾಗ ಪಾಪಿಯು ಯೇಸುವಿನಂತೆಯೇ ದೀಕ್ಷಾಸ್ನಾನ ಹೊಂದಲು ಸಾಧ್ಯವಾಗುತ್ತದೆ. ಇದು ಮಹತ್ವಕರವಾದ ಆಶೀರ್ವಾದ ಮತ್ತು ಅದ್ಭುತಕರವಾದ ವಿಷಯವಾಗಿದೆ. ಆದರೆ ಈ ಲೋಕದ ಜನರು ತುಂಬ ಆಶೀರ್ವಾದಗಳ ಕೊರತೆಯಲ್ಲಿದ್ದಾರೆ. ಯೇಸು ದೀಕ್ಷಾಸ್ನಾನವನ್ನು ಪಡೆದರು, ಆದರೆ ಅವರು ಕೇವಲ ಒಂದು ಸಿಂಪರಣೆ ಸ್ವೀಕರಿಸಿದರು. ಆದ್ದರಿಂದ ನಾನು ರಕ್ಷಿಸಲ್ಪಟ್ಟ ಕಾರಣ ನಾನು ಈಗ ದೇವರ ವಾಕ್ಯದ ಪ್ರಕಾರ ಬದುಕಬೇಕು ಎಂದು ಯೋಚಿಸಿದೆ. ನಾನು ಇದನ್ನು ಮಾಡಲು ಮನಸ್ಸು ಮಾಡಿದೆ. ನಾನು ರಕ್ಷಿಸಲ್ಪಡುವ ಮೊದಲು ನಾನು ಸಭಾಪಾಲಕನಾಗಿದ್ದೇನೆ ಮತ್ತು ನಾನು ರಕ್ಷಿಸಲ್ಪಡುವಂಥ ಮುಂಚೆಯೇ ನಾವು ದೀಕ್ಷಾಸ್ನಾನವನ್ನು ಪಡೆಯಬೇಕೆಂದು ಬೈಬಲ್ ಹೇಳುತ್ತದೆ ಎಂದು ನಾನು ನನ್ನ ಹೃದಯದಲ್ಲಿ ತಿಳಿದಿದೆ. ಆದರೆ ಆ ಸಮಯದಲ್ಲಿ ನಾನು ರಕ್ಷಿಸಲ್ಪಟ್ಟ ಕಾರಣ ಅದು ತುಂಬ ಮುಖ್ಯ ಎಂದು ನಾನು ಭಾವಿಸಲಿಲ್ಲ. ಆದರೆ ನಾನು ದೀಕ್ಷಾಸ್ನಾನವನ್ನು ಪಡೆದ ಕ್ಷಣ ನಾನು ದೇವರ ವಾಕ್ಯದ ಪ್ರಕಾರ ಬದುಕಬೇಕೆಂಬ ನನ್ನ ಮನಸ್ಸು ಮಾಡಿದೆ. ಮತ್ತು ಆದ್ದರಿಂದ ದೀಕ್ಷಾಸ್ನಾನದ ವಿಷಯವು ನನಗೆ ಒಂದು ಸಮಸ್ಯೆ ಆಯಿತು. ಯೇಸು ಕ್ರಿಸ್ತನು ಪಡೆದರು, ಹಾಗಾಗಿ ನಾನು ಕೂಡ ಯಾಕೆ ದೀಕ್ಷಾಸ್ನಾನವನ್ನು ಮಾಡಬಾರದು? ಈ ಸಮಸ್ಯೆಯಿಂದಾಗಿ ನನ್ನ ಹೃದಯದಲ್ಲಿ ಬಹಳ ದಿನಗಳಿಂದ ಹೋರಾಟವಿತ್ತು. ನಂತರ ಒಂದು ದಿನ ನಾನು ದೇವರಿಂದ ಬಹಳವಾಗಿ ಶಿಕ್ಷಿಸಲ್ಪಟ್ಟೆ ಮತ್ತು ನಾನು ಅರ್ಧ ದಿನ ಅಳುತ್ತಿದ್ದೆ. ಹಾಗಾಗಿ ನಾನು ದೇವರ ಮುಂದೆ ನನ್ನ ಮನಸ್ಸು ಮಾಡಿದೆ. ನಾನು ದೇವರಿಗೆ ಹೇಳಿದೆ, ನಾನು ದೀಕ್ಷಾಸ್ನಾನ ಪಡೆದರೆ ನನ್ನನ್ನು ಪ್ರೆಸ್ಬಿಟೇರಿಯನ್ ಸಭೆಯ ಪಾಲಕನಾಗಿ ಕೆಲಸದಿಂದ ತೆಗೆದುಹಾಕುತ್ತಾರೆ. ಅದು ಸಂಭವಿಸಿದರೆ ನಾನು ಹಸಿವಿನಿಂದ ಸಾಯಬೇಕು. ನನ್ನ ಬೇರೆ ಯಾವ ಕೆಲಸ ನನಗೆ ಗೊತ್ತಿಲ್ಲ. ನನಗೆ ಕುಟುಂಬ ಉಂಟು, ನನ್ನ ಮಕ್ಕಳು ಉಂಟು. ಆಗ ಮತ್ತೆ ನಾನು ಊಟ ಮಾಡುವುದು ಹೇಗೆ? ಅವರು ಹೊರಗೆ ಹಾಕಿದರೆ ನಾನು ಜೀವಿಸುವುದು? ನನ್ನ ಮನಸ್ಸಿನಲ್ಲಿ ನಾನು ಹೇಳಿಕೊಂಡ, ದೇವರೇ, ನಾನು ಹಸಿವಿನಿಂದ ಸಾಯಲು ಸಿದ್ಧನಾಗಿದ್ದೇನೆ. ನಾನು ಈ ಒಂದು ವಿಷಯವನ್ನು ಹೇಳಿಕೊಂಡು ನಾನು ಸಾಯೋದಿದ್ದರೆ ಸಾಯಲಿ. ನಾನು ಈ ಸಂಕಲ್ಪವನ್ನು ಮಾಡಿದ್ದೇನೆ ಮತ್ತು ನಾನು ದೀಕ್ಷಾಸ್ನಾನವನ್ನು ಪಡೆದುಕೊಂಡೆ. ಅದು ನನಗೆ ಅತ್ಯಂತ ಕಷ್ಟಕರವಾಗಿತ್ತು. ಇದು ನಾನು ಹೊರಬೇಕಾದ ಶಿಲುಬೆಯಾಗಿತ್ತು. ಆದರೆ ಈಗ ನಾನು ಅದರ ಬಗ್ಗೆ ಯೋಚಿಸುವಾಗ ನಾನು ತುಂಬ ಕೃತಜ್ಞನಾಗಿದ್ದೇನೆ. ಆ ಸಮಯದಲ್ಲಿ ನಾನು ಆ ರೀತಿಯನ್ನು ಪಾಲಿಸದಿದ್ದರೆ ನನ್ನ ನಂಬಿಕೆಯ ಜೀವನವು ಕೊನೆಗೊಳ್ಳುತ್ತಿತ್ತು. ನಾನು ಆರಂಭದಲ್ಲಿ ಆ ದೊಡ್ಡ ಕಷ್ಟವನ್ನು ಅನುಭವಿಸಿದೆ ಮತ್ತು ಅದರ ಪರಿಣಾಮವಾಗಿ ಇದು ಅತ್ಯಂತ ಕಷ್ಟಕರವಾಗಿದ್ದರೂ ನಾನು ಇಲ್ಲಿಯವರೆಗೆ ನನ್ನ ನಂಬಿಕೆ ಜೀವನದ ಹಾದಿಯಲ್ಲಿ ನಡೆಯಲು ಸಾಧ್ಯವಾಯಿತು. ಆಗ ನಾನು ಮಾಡಿದ್ದಕ್ಕೆ ನಾನು ಎಂದಿಗೂ ವಿಷಾದಿಸಲಿಲ್ಲ. ಇದು ತುಂಬ ಅದೃಷ್ಟದ ವಿಷಯ ಎಂಬುದಾಗಿ ನಾನು ಭಾವಿಸುತ್ತೇನೆ. ಯೇಸು ಪಡೆದ ದೀಕ್ಷಾಸ್ನಾನದಲ್ಲಿ ಭಾಗವಹಿಸುವುದು ಒಂದು ಆಶೀರ್ವಾದವಾಗಿದೆ. ಇದು ವಿಧೇಯತ್ವ ಮಾರ್ಗವಾಗಿದೆ. ನೀವು ಕಷ್ಟಗಳ ಮೂಲಕ ಬರಬಹುದು, ಆದರೆ ದೇವರಿಂದ ಬರುವಂಥ ಆಶೀರ್ವಾದವೂ ಇದೆ. ಮತ್ತಾಯ ಸುವಾರ್ತೆ ಅಧ್ಯಾಯ 28. ಅಧ್ಯಾಯ 28 ನಾನು 16ನೇ ವಾಕ್ಯದಿಂದ ಓದ್ತೇನೆ. ವಾಕ್ಯ 16. ಬಳಿಕ 11 ಮಂದಿ ಶಿಷ್ಯರು ಗಲಿಲಾಯಕ್ಕೆ ಹೋಗಿ ಯೇಸು ತಮಗೆ ಗೊತ್ತು ಮಾಡಿದಂಥ ಬೆಟ್ಟಕ್ಕೆ ಸೇರಿದರು. ಅಲ್ಲಿ ಆತನನ್ನು ಕಂಡು ಆತನಿಗೆ ಅಡ್ಡ ಬಿದ್ದರು. ಆದರೆ ಕೆಲವರು ಸಂದೇಹಪಟ್ಟರು.
ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೇಶಸ್ನಾನ ಮಾಡಿಸಿ, ನಾನು ನಿನಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿನವೂ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ಹೇಳಿದನು. ಆಮೇನ್. ಇಲ್ಲಿ ಏನು ಹೇಳುತ್ತದೆ ನೋಡಿ, ಯೇಸು ಸತ್ತವರೊಳಗಿಂದ ಎದ್ದ ನಂತರ ಅವನು ದೇವರಿಂದ ಪರಲೋಕ ಮತ್ತು ಭೂಮಿಯ ಮೇಲಿನ ಎಲ್ಲ ಅಧಿಕಾರವನ್ನು ಪಡೆದನು ಮತ್ತು ಯೇಸುವಿನ ಆಜ್ಞೆ ಇಲ್ಲಿದೆ. ಈ ಲೋಕದಲ್ಲಿ ಒಂದು ದೇಶದ ಅಧ್ಯಕ್ಷರು ಆಜ್ಞೆಯನ್ನು ನೀಡಿದರೆ ಅದು ನಿಜವಾಗಿಯೂ ಮುಖ್ಯವಾದ ಆಜ್ಞೆಯಾಗಿದೆ. ಆದರೆ ಈಗ ಪರಲೋಕ ಮತ್ತು ಭೂಮಿಯ ಮೇಲಿನ ಎಲ್ಲ ಅಧಿಕಾರವನ್ನು ಪಡೆದ ಯೇಸು ಎಲ್ಲ ಜನಗಳಿಗೆ ಹೋಗಿ ಅವರಿಗೆ ಕಲಿಸಲು ಮತ್ತು ಅವರನ್ನು ಶಿಷ್ಯರನ್ನಾಗಿ ಮಾಡಲು ಈ ಆಜ್ಞೆಯನ್ನು ಕೊಟ್ಟನು. ಅವರಿಗೆ ರಕ್ಷಣೆ ಸಿಗುವಂತೆ ಇದನ್ನು ಹೇಳಿದನು. ಇದರಂತೆ ಅವನು ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ಎಂದು ಆಜ್ಞಾಪಿಸಿದನು. ಆದ್ದರಿಂದ ನಾವು ಈ ಆಜ್ಞೆಯನ್ನು ಪಾಲಿಸುವ ಮಾರ್ಗವಾಗಿ ದೀಕ್ಷಾಸ್ನಾನವನ್ನು ಹಿಡಿದಿಟ್ಟುಕೊಳ್ಳುತ್ತೇವೆ. ದೀಕ್ಷಾಸ್ನಾನವನ್ನು ಕೊಡುವ ಜನರು ಈ ಆಜ್ಞೆಯನ್ನು ಪಾಲಿಸುತ್ತಿದ್ದಾರೆ ಮತ್ತು ದೀಕ್ಷಾಸ್ನಾನವನ್ನು ಪಡೆಯುವವರು ಈ ಆಜ್ಞೆಯನ್ನು ಪಾಲಿಸುತ್ತಿದ್ದಾರೆ. ಇದು ತುಂಬ ಸುಂದರವಾಗಿರುವ ವಿಷಯ. ಇದು ಯೇಸುವಿನ ಆಜ್ಞೆ. ಈಗ ನಾವು ಯೋಹನ್ನ ಅಧ್ಯಾಯ 3ಗೆ ತಿರುಗೋಣ. ಯೋಹನ್ನ ಅಧ್ಯಾಯ 3 22ನೇ ವಾಕ್ಯದಿಂದ ಓದುತ್ತೇನೆ. ಯೋಹನ್ನ ಅಧ್ಯಾಯ 3 ವಾಕ್ಯ 22. ಆಮೇಲೆ ಯೇಸು ತನ್ನ ಶಿಷ್ಯರೊಡನೆ ಯೂದಾಯ ದೇಶಕ್ಕೆ ಬಂದು ಅಲ್ಲಿ ಅವರ ಕೂಡ ಇದ್ದು ದೀಕ್ಷಾಸ್ನಾನ ಮಾಡಿಸುತ್ತಿದ್ದನು. ಯೋಹಾನನು ಏಲಿಮೂರಿನ ಹತ್ತಿರವಿರುವ ಐದೋನ್ ಎಂಬ ಸ್ಥಳದಲ್ಲಿದ್ದು ದೀಕ್ಷಾಸ್ನಾನ ಮಾಡಿಸುತ್ತಿದ್ದನು. ಅಲ್ಲಿ ಬಹಳ ನೀರಿತ್ತು. ಜನರು ಬಂದು ಸ್ನಾನ ಮಾಡಿಸಿಕೊಳ್ಳುತ್ತಾ ಇದ್ದರು. ಇದನ್ನು ನೋಡಿ, ಯಥೇಚ್ಛವಾಗಿ ನೀರಿರುವಂಥ ಜಾಗಕ್ಕೆ ಹೋಗಿ ಅಲ್ಲಿ ದೀಕ್ಷಾಸ್ನಾನ ನಡೆಸಿದ್ದು ಯಾಕೆ? ಯಾಕೆಂದರೆ ಅವರು ನೀರಿಗೆ ಇಳಿದು ಮತ್ತೆ ಮೇಲಕ್ಕೆ ಬರಬೇಕಾಗಿತ್ತು. ಆದ್ದರಿಂದ ನೀವು ಯೋರ್ದಾನ್ ನದಿಯಲ್ಲಿ ದೀಕ್ಷಾಸ್ನಾನ ಆಗದಿದ್ದರೂ ಸಹ ನೀವು ಸಮುದ್ರದಲ್ಲಿ ದೀಕ್ಷಾಸ್ನಾನ ಆಗಬಹುದು. ನೀವು ನೀರಿನ ಅಡಿಯಲ್ಲಿ ಎಲ್ಲಿಯೇ ಮುಳುಗಿದರೂ ಪರವಾಗಿಲ್ಲ. ಹೀಗಾಗಿ ಇದಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು ದೀಕ್ಷಾಸ್ನಾನವನ್ನು ಮಾಡಲಿದ್ದೇವೆ. ದೀಕ್ಷಾಸ್ನಾನದ ಆಳವಾದ ಪ್ರಾಮುಖ್ಯತೆಯ ಬಗ್ಗೆ ವಿವರಿಸಲು ಇನ್ನೂ ಬಹಳಷ್ಟು ಇದೆ. ನಾವು ಈ ದೀಕ್ಷಾಸ್ನಾನವನ್ನು ಹಿಡಿದಾಗ ನಾವು ಹೆಚ್ಚು ವಿವರಿಸುತ್ತೇವೆ. ಆದರೆ ಇವತ್ತಿಗೆ ಇಲ್ಲಿಯೇ ನಿಲ್ಲಿಸಲಿದ್ದೇವೆ.